ಆನಂದಕದ ವೆಂಕಟಗಿರಿ ಮಹಾತ್ಮೆ ಕಿಂಚಿತ್ ಪೂರ್ವಕಥಾನುವಾದಾರಿ ಓಂ ಸೂತಾಚಾರ್ಯ ಶೌನಕಾದಿ ಮನ್ವರ್ಗದವರನ್ನ ಶತಾನಂದರ ಜನಕ ಮಹಾರಾಜನ ಕುರಿತು ವರ್ಣನೆ ಮಾಡ್ತಕ್ಕಂಥ ಅವರಾಗಿ ನಾಲ್ಕನೆಯ ಆಖ್ಯಾನವಾಗಿರ್ತಕ್ಕಂಥ ವೆಂಕಟಾಚಲದ ವಿಶೇಷ ಕಥಾ ವಿಶೇಷವನ್ನು ವರ್ಣನೆ ಎಂಬತಕ್ಕಂಥದ್ದು ಮಾಡಿ ಅಂತ ಮಾಧವ ಬ್ರಾಹ್ಮಣ ಮಾಡಿರ್ತಕ್ಕಂಥ ಸಮಸ್ತ ಪಾಪಗಳನ್ನು ಪರ್ವತ ದರ್ಶನ ಮಾತ್ರ ಸ್ಪರ್ಶನ ಮಾತ್ರ ಅಂತ ಇದೆ. ಸ್ಪರ್ಶನೂ ಮಾಡಿದ್ದಾನೆ, ದರ್ಶನವೂ ಮಾಡಿದ್ದಾನೆ, ಪಿತೃಗಳ ಶ್ರಾದ್ದವನ್ನು ಕೂಡ ಮಾಡಿದ್ದಾನೆ. ಮೃತ್ಪಿಂಡಗಳನ್ನು ಇಟ್ಟರೂ ಕೂಡ ಆ ಪಿಂಡಗಳು ತೃಪ್ತಿಕರವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗುವಂಥ ಕ್ಷೇತ್ರ ಇದು ಎಂಬುದಾಗಿ ತೋರಿಸ್ತಕ್ಕಂಥವರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಂಥ ಮಾಧವ ಬ್ರಾಹ್ಮಣರಿಗೆ ಮುಂದೆ ಬ್ರಹ್ಮದೇವರ ಅನುಗ್ರಹ ಎಂಬತಕ್ಕಂಥದ್ದನ್ನು ಮಾಡಿ ಭೋ ಮಾಧವ ವಿಪ್ರೇಂದ್ರ ಗತ ಪಾಪೋಸಿ ಕೇವಲಂ ವರ ಅವಧನಂ ನತ್ವ ಸ್ವಾಯು ಪುಷ್ಕರಣಿ ತೇರೆತ್ತನಂ ತ್ಯಜಮಹೀಸುರ ಎಂಬುದಾಗಿ ಆಜ್ಞೆಯನ್ನು ಮಾಡ್ತಕ್ಕಂಥವರಾಗಿ ಮುಂದೆ ಯಶ ಪುತ್ರಿ ಜಗನ್ಮಾತ ಜಾಮಾತಿರ್ ಜಗತ್ಪತಿ ಮುಂದೆ ಇಂತಹ ಪರಮಾತ್ಮನಿಗೆ ಮಾವನಾಗತಕ್ಕಂಥವನಾಗತಿ, ಪರಮಾತ್ಮ ಅಳಿನಾಗುತ್ತಾನೆ. ಜಗದಂಬೆ ಆಗಿರ್ತಕ್ಕಂಥ ಪದ್ಮಾವತಿ ದೇವರನ್ನ ಕೊಟ್ಟು ವಿವಾಹ ಮಹೋತ್ಸವ ಎಂಬತಕ್ಕಂಥದ್ದನ್ನು ಮಾಡಿಕೊಡ್ತಕ್ಕಂಥವನಾಗತಿ ಎಂಬುದಾಗಿ ಮುಂದಿನ ಭವಿಷ್ಯದ ಪುರಾಣದಂತೆ ಎಲ್ಲ ಭವಿಷ್ಯವನ್ನು ಕೂಡ ಬ್ರಹ್ಮದೇವರು ನುಡಿತಕ್ಕಂಥವರಾಗಿದ್ದಾರೆ ಅಂದರೆ ಅರ್ಥಾತ್ ಮಾಧವ ಬ್ರಾಹ್ಮಣನ ಸಕಲ ಪಾಪಗಳನ್ನು ಕೂಡ ಭಸ್ಮೀಭೂತವನ್ನಾಗಿ ಮಾಡಿರ್ತಕ್ಕಂಥ ಕ್ಷೇತ್ರ ವೆಂಕಟಗಿರಿ. ತಸ್ಮಾತ್ ಇದಕ್ಕೆ ವೆಂಕಟಾಚಲ ವೆಂಕಟಾಚಲ ಅಂತ ಕರೀತಕ್ಕಂಥವರಾಗ್ತಾರೆ. ಇತಿತಸ್ಯ ವರಂ ದತ್ವ ಚತುರಾನನ ವರಾದೆ ಬ್ರಹ್ಮದೇವರು ವರವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ತದಾನಾಮ ವೆಂಕಟಾದ್ರಿ ವೆಂಕಟಾಚಲ ಇತ್ಯಪಿ ಇಲ್ಲೊಂದು ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಮಾಧವ ಬ್ರಾಹ್ಮಣನ ಕಥಾವಿಶೇಷಗಳು ಒಂದು ದುರ್ಮಾರ್ಗದಿಂದ ಪ್ರವೃತ್ತವಾದಂತೆ ಕಂಡರೂ ಕೂಡ ವೇದವ್ಯಾಸದೇವರು ಪ್ರಯೋಗ ಮಾಡ್ತಾ ಇದ್ದಾರೆ. ಇತಿಹಾಸಮಿದಂ ಪ್ರೋಕ್ತಂ ಗೌತಮೇನ ಮಯೋದಿತಂ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಏನಿದನ್ನು ಪಾರಾಯಣ ಮಾಡಬೇಕೆ ಬಿಡಬೇಕೆ ಮಾಧವ ಬ್ರಾಹ್ಮಣನ ಪ್ರಕರಣ ಅಂದರೆ ಅಲ್ಲೇನಿದೆ ಕಥೆಗಳು ಎಲ್ಲ ಬರೀ ಕೆಟ್ಟ ಮಾರ್ಗದ ಕಥೆಗಳೇ. ಅದನ್ನು ಓದೋದ್ರಿಂದ ಪರಮ ಕಲ್ಯಾಣ ಹೆಂಗಾಗುತ್ತೆ ಅಂತ ನಮಗೆ ಮನಸ್ಸಿಗೆ ಬರ್ಬೋದು, ಆಗ ಬರಬಾರ್ದು. ಯಾಕೆ ಅಂದರೆ ಇದು ಲೋಕದಂಥ ಕಾರ್ಯಗಳೆಲ್ಲ ಇಲ್ಲಿ ನಡೆದಿರ್ತಕ್ಕಂಥದ್ದು. ಲೋಕದಂಥ ಕಾರ್ಯಗಳು ಕಾಣ್ತವೆ, ಒಳಗಿರ್ತಕ್ಕಂಥದ್ದು ಮಹಾಪುಣ್ಯಕರವಾಗಿರ್ತಕ್ಕಂಥದ್ದಾದ್ರಿಂದ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ. ಶ್ರವಣ ಮಾಡೋಣ ಮಾತ್ರದಿಂದಾನೇ ಇದನ್ನು ಇತಿಹಾಸ ಅಂತ ಕರೆದಿದ್ದಾರೆ. ಪ್ರತಿ ಯುಗದಲ್ಲೂ ಇದು ನಡೀತದೆ ಎಂಬತಕ್ಕಂಥದ್ದು ಇತಿಹಾಸ ಅಂದರೆ. ಅದನ್ನ ಇಂಥ ಇತಿಹಾಸ ಇಲ್ಲಿ ವರ್ಣನೆ ಮಾಡಲ್ಪಟ್ಟಿದೆ. ಆದ್ದರಿಂದ ಪುಣ್ಯಂ ಪರಮ ಕಲ್ಯಾಣಂ ಶ್ರವಣಾತ್ ಭದ್ರದಾಯಕಂ, ಪರಮ ಮಂಗಳವೇ ಭದ್ರಂ ಶುಭಂ ಮಂಗಳಂ ಅಂತ ಕರೀತಕ್ಕಂಥವರಾಗ್ತಾರೆ ಕೋಶದಲ್ಲಿ. ಅಂಥ ಮಂಗಳವಾದಕರವಾಗಿರ್ತಕ್ಕಂಥ ಕೆಲಸವೇ ಆಗ್ತಕ್ಕಂಥದ್ದಾಗತ್ತೆ ಭಕ್ತರುಗಳಿಗೆ ಎಂಬುದಾಗಿ ಕಥಾವಿಶೇಷವನ್ನು ಮಾಡಿ ಇನ್ನು ಆಧ್ಯಾತ್ಮಿಕ ಅರ್ಥದಂತೆ ಅನ್ವಯವನ್ನು ಮಾಡ್ತಾ ಕಾಲಹಸ್ತೆ ಅಂದರೆ ಈ ದೇಹಕ್ಕೆ ಹೆಸರು. ಯಾಕೆ ಹೆಸರು ಅಂದರೆ ಇದು ಕಾಲನ ದೂತರಿಗೆ ವಶವಾಗಿರ್ತಕ್ಕಂಥದ್ದಾದ್ದರಿಂದ ಇದಕ್ಕೆ ಕಾಳಹಸ್ತಿ ಅಂತ ಕರೀತಾರೆ. ಕಾಲನ ದೂತರು ಬಂದು ಕಾಲ್ಪಿಡಿದೆಳೆಯುವಾಗ ತಾಳು ತಾಳು ಎಂದರೆ ತಾಳುವರೇನು, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿರೋ ಸುಳ್ಳಿನ ಕಂತೆಗೆ ಸಿಲುಕಲು ಬೇಡಿ ಅಂತ ದಾಸರು ಹೇಳ್ತಕ್ಕಂಥವರಾಗಿದ್ದಾರೆ. ಅದರಂತೆ ಕಾಲನ ದೂತರು ಬಂದು ಅಂದರೆ ಕಾಲ ಅಂದರೆ ಇಲ್ಲಿ ಯಮದೂತರು ಅಂತ ಅರ್ಥ, ಮೃತ್ಯು ಅಂತ ಅರ್ಥ. ಅಂದರೆ ಮೃತ್ಯು ಉಳ್ಳಂತಹದ್ದು, ನಶ್ವರವಾದಂತಹದ್ದು ಈ ದೇಹ. ಅದಕ್ಕೆ ಇದಕ್ಕೆ ಕಾಳಹಸ್ತಿ ಅಂತ ಕರೀತಕ್ಕಂಥವರಾಗುತ್ತಾರೆ. ಇಲ್ಲಿ ಪುರಂದರ ಎಂಬತಕ್ಕಂಥ ಸೋಮಿಯಾಜಿ ವಾಸ ಮಾಡ್ತಿದ್ದ ಅಂದರೆ ಪುರಂದರ ಅಂದರೆ ಜೀವ ಅಂತ ಅರ್ಥ. ಪುರಂ ಧರತೀತಿ ಪುರಂದರ, ಪುರವನ್ನು ಧಾರಣೆ ಮಾಡಿರೋನು ಯಾರು ಅಂದರೆ ಜೀವನಿಗೋಸ್ಕರನೇ. ಭಗವಂತ ಹರಿವಾಯುಗಳ ಧಾರಣೆ ಮಾಡಿದ್ರೂ ಯಾರ ನಿಮಿತ್ತವಾಗಿ ಮಾಡಿದ್ದಾರೆ ಅಂದರೆ ಜೀವನ ನಿಮಿತ್ತವಾಗಿ ಈ ದೇಹ ಕೊಟ್ಟಿದ್ದಾರಾದ್ದರಿಂದ ಪುರಂ ಧರತೀತಿ ಪುರಂದರ. ಪುರಂದರ ಅಂತ ಜೀವನಿಗೆ ಹೆಸರು ಇಲ್ಲಿ. ಆ ಪುರಂದರ ಈ ಪಟ್ಟಣದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾವತ್ತಿಂದ ಮಾಡ್ತಾ ಇದ್ದಾನೆ? ಈ ದೇಹ ಯಾವತ್ತಿದೆಯೋ ಅಲ್ಲಿಂದನೂ ಮಾಡ್ತಾ ಇದ್ದಾನೆ. ಹಾಗಿಲ್ಲಿ ಪುರ ಇಂಥ ದೇಹಗಳು ಒಂದಾಗತ್ಲು ದೇಹಧಾರಕತ್ವ ಎಂಬತಕ್ಕಂಥದ್ದು ಈ ಜೀವನಕ್ಕೆ ಬಂದುಬಿಟ್ಟಿದೆ. ಅನಾದಿ ಕಾಲದಿಂದಲೂ ಬರ್ತಾ ಇದೆ, ಹೋಗ್ತಾ ಇದೆ, ಎಂದಲ್ಲಿ ಎಂಡಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ಪುರಂದರ ಅಂತ ಕರೀತಕ್ಕಂಥವರಾಗುತ್ತಾರೆ. ಇವನಿಗೆ ಮಕ್ಕಳಿಲ್ಲ ಅಂದರೆ ಎಷ್ಟು ಜನ್ಮದಲ್ಲಿ ಸಾಧನೆ ಮಾಡಿದರೂ ಭಗವತ್ ಸಂಬಂಧಾತ್ಮಕವಾದ ಜ್ಞಾನವಾಗದೆ ಹೋದರೆ ಆ ಜ್ಞಾನ ನಮ್ಮನ್ನು ತಾರಣೆ ಮಾಡ್ತಕ್ಕಂಥ ಜ್ಞಾನ ಆಗುವುದಿಲ್ಲ. ಆದ್ದರಿಂದ ಪುನ್ನಾಮ ನರಕದಿಂದ ತಾರಣ ಮಾಡ್ತಕ್ಕಂಥವನು ಪುತ್ರ ಅಂತ ಕರೆದಿದ್ದಾರೆ. ಆದ್ದರಿಂದ ಪುನ್ನಾಮ ನರಕದಿಂದ ತಾರಣೆ ಮಾಡ್ತಕ್ಕಂಥದ್ದು ಯಾವ ಜ್ಞಾನ? ಶ್ರೀಮದ್ ಆಚಾರ್ಯರ ತತ್ವಜ್ಞಾನ, ಪರಮಾತ್ಮನಿಂದ ಉಪದಿಷ್ಟವಾಗಿರ್ತಕ್ಕಂಥ ಸೂತ್ರಾನುಸಾರಿಗೆ ಅರ್ಥ ವ್ಯಾಖ್ಯಾನುಸಾರಿ ಆಗಿರ್ತಕ್ಕಂಥ ಶಾಸ್ತ್ರಾರ್ಥದ ಪರಂಪರೆ ಇದೆಯಲ್ಲ, ಅದು ಪುನ್ನಾಮ ನರಕದಿಂದ ನಮ್ಮನ್ನು ಕಳಿಸುತ್ತೆ. ಆದ್ದರಿಂದ ಅದಕ್ಕೆ ಆ ಜ್ಞಾನ ಆಗಿಲ್ಲವಾದ್ದರಿಂದ ಪುತ್ರಸ್ಯ ಗತಿರ್ನಾಸ್ತಿ ಅಂತ ಹುಡ್ಕೋತಾ ಇದ್ದಾರೆ. ಅಂದರೆ ನಾವು
ಎಲ್ಲಿವರೆಗೆ ಸಾಧನೆಯಿಂದ ಅಂತ ನಿರ್ದಿಷ್ಟವಾದ ತತ್ವಜ್ಞಾನ ಪ್ರಾಪ್ತಿ ಆಗಲ್ವೋ ಅಲ್ಲಿವರೆಗೂ ಆ ಜ್ಞಾನ ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಮಕ್ಕಳಿಲ್ಲ ಅಂದ್ರೆ ಅರ್ಥ ಏನು, ಭಗವಂತನ ವಾಯುದೇವರ ಅನುಗ್ರಹಕ್ಕೆ ಕಾರಣವಾದಂಥ ಜ್ಞಾನ ಸ್ಥಿತಕತ್ವ ಅಲ್ವಾ, ಸ್ಫುಟತ್ವ, ದೃಢತ್ವ, ನಿಶ್ಚಿತತ್ವ ಎಂಬತಕ್ಕಂಥದ್ದು ಬಂದಿಲ್ಲ, ಅಂಥ ಜ್ಞಾನ ಆಗಿಲ್ಲ. ಅದಕ್ಕೆ ಅಪುತ್ರ ಅಂತ ಕರೀತಕ್ಕಂಥವರಾಗಿದ್ದಾರೆ. ಆಯಿತು, ಏನಾಯಿತು? ದೈವಯೋಗೇನ ಪೂರ್ವ ಪುಣ್ಯೇನ, ನಾವು ಮಾಡಿರ್ತಕ್ಕಂಥ ಜನ್ಮಾಂತರದ ಉತ್ತಮ ಕರ್ಮ ಸಂಬಂಧದಿಂದಾಗಲಿ ಪರಮಾತ್ಮನ ವಿಶೇಷವಾದ ಅನುಗ್ರಹದಿಂದಾಗಲಿ ಅದಾಯಿತು ಅಂತ ಜ್ಞಾನ ಪರಿಪಕ್ವವಾದಂಥ ಸ್ಥಿತಿ ಬಂತು ಅಂತಂದರೆ ಅಲ್ವಾ, ತತ್ವಜ್ಞಾನ ಆವಿರ್ಭೂತವಾದಂಗೆ ಆಯಿತು. ಅದು ಒಂದೇ ಜನ್ಮದಲ್ಲಿ ಬರಬೇಕು ಅಂತಿಲ್ಲ. ಆದ್ದರಿಂದ ವೃದ್ಧ ಭೂಸುರೇ, ನಾವು ಕೂಡ ಆ ಭೂಸುರ ಅಂದರೆ ಸುಖ ಪಡತಕ್ಕಂಥ ಈ ಜೀವಿ ಅನೇಕ ಜನ್ಮಗಳಾದ ಮೇಲೆ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಸ್ವಾಮಿ ಹೇಳಿದಂತೆ ಅನೇಕ ಜನ್ಮಗಳಾದ ಮೇಲೆ ಇಂಥ ನಿಶ್ಚಿತವಾದ ಅನುಭವಯುಕ್ತವಾಗಿರ್ತಕ್ಕಂಥ ಹರಿವಾಯುಗಳ ಅನುಗ್ರಹಕ್ಕೆ ಕಾರಣವಾದಂಥ ನಿಶ್ಚಿತ ಜ್ಞಾನ ಎಂಬತಕ್ಕಂಥದ್ದಾಗಿದೆ. ಆ ಜ್ಞಾನ ಆದ ಮೇಲೆ ಆ ಮಗನಿಗೆ ಮಾಧವ ಅಂತ ಹೆಸರಿಟ್ಟಲ್ವಾ, ನಮಗೂ ಅಷ್ಟೇ ಆ ಜ್ಞಾನಕ್ಕೆ ಮಾಧವ ಅಂತ ಹೆಸರು. ನವಿದ್ಯತೆ ದವಃ, ಯಾವ ಪರಮಾತ್ಮನ ವಾಯುದೇವರ ಜ್ಞಾನಕ್ಕೆ ಅವರವರೇ ಯಜಮಾನರೇ, ಬೇರೆ ಬೇರೆ ಯಜಮಾನರೇ ಯಾರಿಲ್ಲ. ಭಗವಂತನ ಜ್ಞಾನಕ್ಕೆ ಪ್ರೇರಕರೊಬ್ಬರಿದ್ದಾರ, ಭಗವಂತನ ಜ್ಞಾನಕ್ಕೆ ಅಸ್ತಿತ್ವಕ್ಕೊಬ್ಬರಿದ್ದಾರ, ಯಾವರಿಲ್ಲ. ಜ್ಞಾನ ಸತ್ತ, ಪ್ರಮಿತ್ ಸತ್ತ, ಕ್ರಿಯಾಸತ್ತ, ಸತ್ತಾತ್ರಯ ವಿವರ್ಜಿತನಾಗಿರ್ತಕ್ಕಂಥ ಅವನು ಭಗವಂತ. ಆದ್ದರಿಂದ ಅವನ್ನ ಸರ್ವತಂತ್ರ ಸ್ವತಂತ್ರ ಅಂತ ಶಾಸ್ತ್ರ ಕರೀತಕ್ಕಂಥದ್ದಾಗತ್ತೆ. ಯಾವ ದೇವತೆಗಳೂ ಇಲ್ಲ. ಅನ್ನ ಅನಾದಿ ಕಾಲದಿಂದ ಸರ್ವವೂ ಭಗವದ್ವಶ, ಕಾಲವಶ, ವೇದವಶ, ಜೀವರ ವಶ, ಕರ್ಮವಶ, ಪ್ರಕೃತಿ ವಶ, ಎಲ್ಲವೂ ಭಗವಂತನ ಅಧೀನದಲ್ಲಿ ಬಿದ್ದಿದೆ. ಅವನ ಕಾರ್ಯಕಾರಣ ಸಂಬಂಧವನ್ನು ಕೊಟ್ಟರುಂಟು, ಇಲ್ಲದ್ರಿಲ್ಲ. ಶಕ್ತಿ ಇದ್ರೂ ಆ ಶಕ್ತಿ ಮೂರ್ಖಾಸನ ಪ್ರಯೋಜನ ಇಲ್ಲ. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮಾಧವ ಅಂದರೆ ಯಾರ ಜ್ಞಾನಕ್ಕೆ, ಯಾವ ಪರಮಾತ್ಮನ ಜ್ಞಾನಕ್ಕೆ ಅವನ ಅನುಗ್ರಹ ಬಿಟ್ಟು ಬೇರೆ ಇನ್ನೇನೂ ಕಾರಣವಿಲ್ಲವೋ. ಅರ್ಥ ಆಯ್ತಾ? ಒಂದು. ಎರಡನೇದು ಮಾಧವ. ಮಾ ಅಂದ್ರೆ ರಮ, ರಮ ಅಂದರೆ ವೇದಾಭಿಮಾನಿ, ಸಮಸ್ತ ವೇದಾಭಿಮಾನಿ ಆಗಿರ್ತಕ್ಕಂಥ ರಮಗೆ ಯಜಮಾನ. ಅಂದರೆ ವೇದ ಅಂದ್ರು ಒಂದೇ, ರಮ ಅಂದ್ರು ಒಂದೇ. ಈಗ ಅಂದರೆ ವೇದ ಜ್ಞಾನಕ್ಕೆ ಸ್ವಾಮಿ ಆಗಿರ್ತಕ್ಕಂಥವನು ಅಂದರೆ ಏನರ್ಥ? ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅಂತ ಅರ್ಥ. ಅದನ್ನೇ ಸ್ವಾಮಿ ವೇದೇಶ್ಚ ಸರ್ವೇ ರಹಮೇವ ವೇದ್ಯ ಅಂತ ಹೇಳ್ಕೊಂಡಿದ್ದಾನೆ ಅಲ್ಲ. ಅವನ ಆಶ್ರಯ ಕೊಟ್ಟರೆ ವೇದಕ್ಕೆ ಒಂದು ಮಾರ್ಗ, ಒಂದು ಸ್ಥಾನ, ಒಂದು ದಾರಿ. ಅವನ ಆಶ್ರಯ ಭಾವದಿಂದ ವೇದಕ್ಕೆ ಇಲ್ಲದೇ ಇದ್ರೆ ವೇದನ ಯಾರು ಕೇಳಬೇಕು? ನಿಗಮಕ್ಕೆ ಸಿಲುಕದ ಅಗಣಿತ ಅಗಣಿತ ಗುಣವಂತನಾಗಿರ್ತಕ್ಕಂಥ ಭಗವಂತ ವೇದಕ್ಕೆ ಸಿಗ್ತಾನ? ನವೇದಯನ್ ಬೃಹಂತಂ, ವೇದಕ್ಕೆ ಸಿಕ್ಕವನಲ್ಲ. ಸಿಕ್ಕದಂಗೆ ಅವನ ಆಶ್ರಯ ಕೊಟ್ಟರೆ ಮಾತ್ರ ವೇದ ಹೊಗಳ್ಬೇಕಷ್ಟೇ. ನಿನ್ನ ಹೊಗಳಿಕೆಯಿಂದ ನಂಗೇನಾಗಬೇಕಾದ್ದಿಲ್ಲ ಅಂತ ಸ್ವಾಮಿ ಹೇಳಿದ್ರೆ ಆ ವೇದ ಯಾರನ್ನು ಹೊಗಳ್ಬೇಕು? ಅದನ್ನೇ ಇಲ್ಲಿ ಮಾಧವ ಅನ್ನೋ ಶಬ್ದಕ್ಕೆ ಕೂಡಿಸ್ತಾರೆ. ನವಿದ್ಯತೇದವ, ವೇದಗಳಿಗೆ ಸ್ವಾಮಿ ಯಾರು ಅಂದರೆ ನಾರಾಯಣನೇ, ಅವನು ಬಿಟ್ಟು ಬೇರೆ ಇಲ್ಲ. ಆದ್ದರಿಂದ ಈ ತತ್ವಜ್ಞಾನ ಆರೂಢವಾಗಿರ್ತಕ್ಕಂಥದ್ದು ಏನು ಸಾಧನಾನುಗುಣವಾಗಿ ಬಂದಿದೆ, ಅದಕ್ಕೆ ಭಗವಂತನೇ ಪ್ರೇರಕನಾಗಿದ್ದಾನೆ, ಭಗವಂತ ಪ್ರೀತನಾಗಿದ್ದಾನೆ ಎಂಬತಕ್ಕಂಥ ಅರ್ಥದಿಂದ ಮಾಧವ. ಆ ಸ್ವಾಮಿಗೆ ಬೇರೆ ಸ್ವಾಮಿಯ ಅರ್ಥವನ್ನು ಕಲ್ಪನೆ ಮಾಡಕ್ಕೆ ಇಲ್ಲ. ನಾರಾಯಣೋ ವಾ ಇದಮಗ್ರಮಾಸೀತ್ ನಾರಾಯಣೋ ಸೋ ಪರಮೋ ವಿಚಿಂತ್ಯೋ ಮುಮುಕ್ಷುಭಿ ಕರ್ಮ ಪಾಶಾದ ಮುಷ್ಮಾತ್ ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾಸ್ಮಾತ್ ಸಂಸಾರಾನ್ ಮುಚ್ಯತೆ ನಾಪರೇಣ ಇತ್ಯಾದಿ ವೇದಗಳೆಲ್ಲ ಭಿನ್ನೋ ಚಿಂತ್ಯೋ ಪರಮೋ ಜೀವ ಸಂಗಾತ್, ಜೀವರ ಸಂಘದಿಂದ ಪರಿಪೂರ್ಣನಾಗಿ ಬೇರೆಯಾಗಿದ್ದಾನೆ, ಭಗವಂತ ವಿಲಕ್ಷಣನಾಗಿದ್ದಾನೆ ಎಂಬತಕ್ಕಂಥ ಶ್ರುತ್ಯರ್ಥಗಳ ಜ್ಞಾನಕ್ಕೆ ಮಾಧವ ಅಂತ ಹೆಸರು. ಅಂತ ಮಾಧವ ಅನ್ನೋ ತತ್ವಜ್ಞಾನ ಈ ಪುರಂದರ ನಾಮಕನಾಗಿರ್ತಕ್ಕಂಥ ಜೀವನಿಗೆ ತುಂಬ ಕಾಲದ ಮೇಲೆ ಅನುಭವದಿಂದ ಭಗವಂತನ ಅನುಗ್ರಹದಿಂದ ಬಂದಿದೆ. ಆಗ ಒಂದು ನಿಶ್ಚಿತ ಜ್ಞಾನ ಇದೆ ಅಂತ ಸುಮ್ಮನೆ ಕೂಡೋ ಹಂಗಿಲ್ಲ. ನಿಶ್ಚಿತ ಜ್ಞಾನದ ಅನುಭವವನ್ನು ಆವೃತ್ತಿ ರಸಕೃತ ಉಪದೇಶಾತು ಮತ್ತೆ 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 ಅದರ ಅನುಭವವನ್ನು ಹೊಂದುತ್ತಾ ಇರಬೇಕು. ಒಂದು ಸಮಯ ಹೊಂದದೇ ಇದ್ರೆ ಏನಾಗುತ್ತೆ ಅಂದರೆ ಒಳಗೆ ಕಲ್ಯಾದಿ ದೈತ್ಯಗಳು ತೂರಿ ಅಜ್ಞಾನಕ್ಕೆ ಆಸ್ಪದವನ್ನು ಮಾಡಿಕೊಡ್ತಾರೆ. ಅಂತಹ ಸ್ಥಿತಿ ಬಂದಿದೆ. ಮಾಧವನಿಗೆ ದಿವಾಸಂಗಮದ ಇಚ್ಛೆ ಹೆಂಗೆ ಬಂತು, ಹಾಗೂ ಕೂಡ ನನಗೆ ವಿಷಯಾಪೇಕ್ಷೆಯ ಇಚ್ಛೆ ಎಂಬತಕ್ಕಂಥದ್ದು ಬಂದ್ಬಿಡ್ತದೆ. ಎಷ್ಟೇ ದುರ್ಲಭವಾದಂಥ ಜ್ಞಾನ ಇದ್ದರೂ ಅಲ್ವಾ, ಬಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಮಪಿ ಕರ್ಷತಿ ಅಂತಾರೆ ರಾಜ. ಬಲವಾನ್ ಇಂದ್ರಿಯ ಗ್ರಾಮ, ಇಂದ್ರಿಯದ ಒಂದು ಉಪಟಳ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ ಗೆಲ್ಲೋದು. ಒಂದೊಂದು ಇಂದ್ರಿಯಗಳ ಚಕ್ಕಂದವಿದೇನೆ ಅಂತಾರೆ ಪುರಂದರದಾಸ್. ಒಂದೊಂದು ಇಂದ್ರಿಯ ಗೆಲ್ಲಕ್ಕಾಗದೆ ಅಂದರೆ ಇನ್ನೊಂದು ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಗೆಲ್ಲೋದು ಹೇಗೆ? ಅಷ್ಟು ಸುಲಭ ಅಲ್ಲ ಅದು. ಕೇವಲ ಹರಿವಾಯುಗಳ ಅನುಗ್ರಹಕ್ಕೆ
ಪಾತ್ರರಾಗಿ ಎಷ್ಟು ಜನ್ಮಗಳು ಬೇಕೋ ಅದು ಗೆಲ್ಲಬೇಕಾದ ಮತ್ತು ಪರೀಕ್ಷೆಗೆ ಒಳಪಡಿಸ್ತಾನೆ. ಮತ್ತು ದೈತ್ಯಾದಿ ದೇವತೆಗಳ ಒಳಗೆ ಪ್ರವೇಶ ಮಾಡ್ತಕ್ಕಂಥವರಾಗಿ ಎಳಿತಕ್ಕಂಥವರಾಗ್ತಾರೆ. ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಹೋಗ್ಬೇಕು. ಅದು ಅಪರೋಕ್ಷ ಜ್ಞಾನ ನಂತರದಲ್ಲಿ ಲಭ್ಯವಾಗ್ತಕ್ಕಂಥದ್ದು. ಅಲ್ಲಿವರೆಗೂ ಬೀಳ್ತಾ ಇರೋದು ಹೇಳ್ತಾ ಇರೋದು. ನಾವು ಸುಮ್ಮನೆ ಬೋರ್ಡ್ ಹಾಕೊಂಡು ಚಪ್ಪಾಳೆ ತಗೋಬೇಕು, ಗೆದ್ದಿದ್ದೀವಿ ನಾವು ದೊಡ್ಡ ಜ್ಞಾನಿಗಳು ಅಂತ. ಸಾಧ್ಯವೇ ಇಲ್ಲ. ನೀವು ಯಾವ ಇತಿಹಾಸ ಬೇಕಾದ್ರೆ ತೆಗೆದು ನೋಡಿ, ಎಂತೆಂಥ ದೇವತೆಗಳು. ಅದಕ್ಕೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಗೌರೀದವನ ಮೋಹಿಸಿ ಕೆಡಿಸಿ ಉಳಿಸಿದವನ ಇವನ ಮಾಯೆಯನ್ನು ಗೆಲುವನಾವನು. ಗೌರೀದವನ ಮೋಹಿಸಿ ಕೆಡಿಸಿ ಅಂದ್ರೆ ಅವನು ಲೋಕದ ಸ್ತ್ರೀಯರಿಗೇನು ಮೋಹಕಗೊಂಡಿಲ್ಲ, ಭಗವಂತನ ಸ್ತ್ರೀ ರೂಪಕ್ಕೆ ಯಾರಾದ್ರೇನು ಅಂದ್ರೆ ಗೌರಿ ಯಾವ ಮನೋಭಿಮಾನದ ಮನಸ್ಸನ್ನು ಮತನ ಮಾಡುವನಾದ್ದರಿಂದ ಇವನಿಗೆ ಮನ್ಮತ ಅಂತ ಕರೆದಿದ್ದಾರೆ. ಬರೀ ಮನ್ಮಥನ ಮನಸ್ಸಷ್ಟೇ ಅಲ್ಲ, ಮನ್ಮಥಸ್ಯ ಮನಂ ಮತನಾತೀತಿ ಮನ್ಮಥ ಅಂತ ಅರ್ಥ ಮಾಡಬಾರದು. ರುದ್ರದೇವರ ಮನಸ್ಸನ್ನು ಕೂಡ ಅಲ್ಲಾಡಿಸ್ತಾನೆ. ಗರುಡ, ಶೇಷ, ರುದ್ರಾದಿಗಳ ಮನಸ್ಸನ್ನು ಅಲ್ಲಾಡಿಸ್ತಕ್ಕಂಥವನಾಗುತ್ತಾನೆ ಅಂದ್ರೆ ಅದು ಧರ್ಮಸ್ಥಾಪನೆಗಾಗಿ, ತತ್ವಜ್ಞಾನ ನಿಶ್ಚಯಕ್ಕಾಗಿ ಅಲ್ಲಾಡಿಸ್ತಾನೆ. ನಮ್ದು ಹಂಗೋದಿಲ್ವಲ್ಲ, ನರಕ ಕೂಪಗಳಿಗೆ ಹೋಗಿ ಬೀಳ್ತಕ್ಕಂಥದ್ದು ಕೆಲಸಗಳು ಮಾಡಿಬಿಡ್ತೇವೆ. ಹಾಗೆ ಮಾಧವ ಬ್ರಾಹ್ಮಣನಿಗೆ ಗೆಲ್ಲಕ್ಕಾಗದೇ ಇರತಕ್ಕಂಥದ್ದು ಯಾವುದು ಅಂದ್ರೆ ಸ್ತ್ರೀ ರೂಪದ ಮಾಯ. ಮಮ ಮಾಯಾ ಯೋಷಿತ್ ರೂಪ, ಹೆಣ್ಣಿನ ರೂಪದಲ್ಲಿ ಇಟ್ಟುಬಿಟ್ಟಿದ್ದಾನೆ ಸ್ವಾಮಿ. ಯಾವುದನ್ನು ಬೇಕಾದ್ರೆ ಗೆಲ್ಲಬಹುದು, ಇದಷ್ಟು ಸುಲಭವಾಗಿ ಗೆಲ್ಲಕ್ಕಾಗೋದಿಲ್ಲ ಅನ್ನೋದನ್ನ ಜಗತ್ತಿನಲ್ಲಿ ಪರಮಾತ್ಮನ ಸಂಬಂಧವಾದ ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದೀವಿ ಅಂದ್ರೂ ಕೂಡ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ರು ವಿಶ್ವಾಮಿತ್ರರು. ಅದರ ಮೇನಿಕೆ ಎಂಬತಕ್ಕಂಥದ್ದನ್ನು ಕಳಿಸಿದ್ರು ಬ್ರಹ್ಮದೇವರು, ಗೋವಿಂದ. 10,000 ವರ್ಷದ ತಪಸ್ಸನ್ನು ಕಳ್ಕೊಂಡ್ರು, ಮತ್ತೆ ತಿರುಗ ತಪಸ್ಸು ಕೂತ್ಕೊಂಡ್ರು, ಅನುಭವಕ್ಕೆ ತಂದ್ಕೊಂಡು ಮತ್ತೆ ಎಂಬುದಾಗಿ ನಾವು ಕಾಣ್ತೇವೆ ಇತಿಹಾಸದಲ್ಲಿ. ಆದ್ದರಿಂದ ಅಷ್ಟು ಸುಲಭ ಅಲ್ಲ ಅಂತ ಇದ್ದಾರೆ. ಹಾಗೆ ಮಾಧವ ಬ್ರಾಹ್ಮಣ ಅನ್ನುವಾಗ ಈ ಜೀವಿ ಈ ವಿಷಯಪೇಕ್ಷೆಗೆ ಬಿಟ್ಬಿಟ್ಟ ಅಂದ್ರೆ ವಿಷಯಾನ್ ವಿಷಸನ್ನಿಭಾನ್ ಪ್ರಾಣೇಭ್ಯೋಪಿ ಗರಿಯಸೆ, ಪ್ರಾಣವನ್ನಾದರೂ ಬಿಡ್ಬೋದು, ವಿಷಯವನ್ನ ಬಿಡಕ್ಕಾಗಲ್ಲ. ಅದನ್ನೇ ಇಲ್ಲಿ ಮಾಧವ ಬ್ರಾಹ್ಮಣರ ಪ್ರಕರಣದಲ್ಲಿ ಪ್ರಾಣ ಬಿಟ್ಬಿಟ್ನಲ್ಲ, 12 ವರ್ಷ ಏನಿದ್ನೋ ಇದ್ದ ಅಷ್ಟೇ. ತಂದೆಯನ್ನು ಕಳ್ಕೊಂಡ, ತಾಯಿನ ಕಳ್ಕೊಂಡ, ಹೆಂಡತಿನ ಕಳ್ಕೊಂಡ, ಮಾಡಿದ ಪುಣ್ಯವೆಲ್ಲ ಕಳ್ಕೊಂಡ, ಪಶ್ಚಾತ್ತಾಪ ಎಷ್ಟು ಪಟ್ಟ, ಅವನ್ನೆಲ್ಲ ಮಾಡಿ ಉದ್ಧಾರ ಮಾಡಿತು ಈ ವೆಂಕಟಗಿರಿ ಪರ್ವತ. ಅದರಂತೆ ಮಾಧವ ಬ್ರಾಹ್ಮಣನಂತೆ ಈ ತುಚ್ಛ ವಿಷಯಗಳು ಎಂಬತಕ್ಕಂಥದ್ದು ಅನುಭವಕ್ಕೆ ಬರುವವರೆಗೂ ಸುಂದರವಾಗಿ ಕಾಣುತ್ತೆ. ಕೆಟ್ಟ ವಸ್ತುನು ಸುಂದರವಾಗಿ ಕಾಣುತ್ತೆ. ಅರ್ಥಾಯ್ತಾ? ಕೆಟ್ಟ ವಿಷಯಗಳು ಕೂಡ ನಮಗೆ ಯುಕ್ತವಾಗಿ ಒಳಗೆ ಹೋಗುತ್ತೆ. ಕೆಟ್ಟ ಆಕೃತಿಗಳು ಕೂಡ ಅದೇನಿದೇನೋ ಇದು ಸುಂದರತಾ ಇದೆ ಎಂಬತಕ್ಕಂಥ ಬುದ್ಧಿ ಭ್ರಮ ನಮಗೆ ಬರತಕ್ಕಂಥದ್ದಾಗಿ ದುಷ್ಟ ಮಾರ್ಗಕ್ಕೆ ನಮ್ಮನ್ನು ಎಳ್ಕೊಂಡು ಹೋಗ್ತದೆ ಒಂದೊಂದು ಇಂದ್ರಿಯಗಳು ಎಂಬತಕ್ಕಂಥದ್ದು ಮಾಧವ ಬ್ರಾಹ್ಮಣನ ಪ್ರಕರಣದಿಂದ ನಮಗೆ ತಿಳಿಸಿದಾರಾದ್ರಿಂದ ಇದಂ ಇತಿಹಾಸಂ ಪುಣ್ಯಕರಂ ಅಲ್ಲ, ಅದನ್ನು ಗೆಲ್ಲೋದು ಕೂಡ ಒಂದು ಪುಣ್ಯಕರವಾದಂಥ ಕೆಲಸ. ಅದನ್ನೇ ಕಥೆ ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಹಾಗೆ ವಿಷಯ ಕೂಪಕ್ಕೆ ಸಿಕ್ಕಾಕೊಂಡು ಬಿದ್ದಿರ್ತಕ್ಕಂಥ ವ್ಯಕ್ತಿಯನ್ನ ತತ್ವಜ್ಞಾನ ಎಂಬತಕ್ಕಂಥದ್ದು ಮೇಲೆ ಇಳಿಸುತ್ತೆ, ಪಶ್ಚಾತ್ತಾಪವನ್ನು ಹುಟ್ಟಿಸುತ್ತೆ, ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಕ್ಕಂಥ ಪ್ರೇರಣೆ ಎಂಬತಕ್ಕಂಥದ್ದು ಮಾಡುತ್ತೆ. ಮಾಧವ ಬ್ರಾಹ್ಮಣನ್ ದೇಹಾಂತ ಪ್ರಾಯಶ್ಚಿತ್ತ ಮಾಡ್ಕೊಂಬಿಟ್ಟ. ಹಾಗೆ ನಾವು ಕೂಡ ಕೊರಗಿ ಅಂತ್ಯಕಾಲದಲ್ಲಿ ಸಕಲ ದೋಷ ಪ್ರಾಯಶ್ಚಿತ್ತಾರ್ಥವಾಗಿ ಯಾವುದಾದ್ರೂ ಒಂದು ಹೋಮ ಮಾಡಬೇಕು ಅಂತ ಹೇಳುತ್ತೆ ಗರುಡ ಪುರಾಣ. ಅದರಲ್ಲಿ ಪವಮಾನೋಮ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅಂತ್ಯಕಾಲದಲ್ಲಿ ಆತುರದಾನಗಳು, ಪಿತೃದೇವತೆಗಳ ತೃಪ್ತ್ಯರ್ಥವಾಗಿ ಅರ್ಥಾಯ್ತೇನು ಉತ್ತಮವಾದಂಥ ಶ್ರಾದ್ದಾದಿಗಳು ಅದನ್ನೆಲ್ಲ ಮಾಡಿ ಪ್ರಾಯಶ್ಚಿತ್ತ ರೂಪವಾದ ಶ್ರಾದ್ದವನ್ನು ಮಾಡಬೇಕು. ಅದಕ್ಕೆ ತೀರ್ಥ ಶ್ರಾದ್ದ ಅಂತ ಕರೀತಾರೆ. ಅನೇಕ ಕ್ಷೇತ್ರಗಳಲ್ಲಿ ಹೋಗಿ ಅದೇ ಮಾಧವ ಬ್ರಾಹ್ಮಣ ಇಲ್ಲಿ ಮಾಡಿದ್ದು. ತೀರ್ಥಕ್ಷೇತ್ರದ ಮಹಿಮೆಯನ್ನು ವರ್ಣನೆ ಮಾಡುವಾಗ ಶ್ರಾದ್ದದ ಮಹಿಮೆಯನ್ನು ಕೂಡ ವರ್ಣನೆ ಮಾಡ್ತಾರೆ. ಹಾಗೆ ನಾವು ಅಂತ್ಯಕಾಲದಲ್ಲಿ ಆತುರದಾನಗಳನ್ನ ಕೊಟ್ಟುಕೊಂಡು ದಾನ ಧರ್ಮಗಳನ್ನು ನಮ್ಮ ಪ್ರಾಯಶ್ಚಿತ್ತ ರೂಪವಾಗಿ ಮಾಡಿಕೊಂಡು ತೀರ್ಥಕ್ಷೇತ್ರಾದಿಗಳ ಶ್ರಾದ್ದವನ್ನು ನಾವು ಬದುಕಿರುವಾಗಲೇ ಮಾಡಿ ಪಿತೃದೇವತೆಗಳಲ್ಲಿ ನಾವು ಪ್ರಾರ್ಥನೆ ಎಂಬತಕ್ಕಂಥದ್ದು ಮಾಡಿಕೊಂಡು ಏನೋ ಮಾಡಬೇಕಲ್ಲಪ್ಪ ಋಣ ತೀರಿಸ್ಬೇಕಲ್ಲ ಅಂತ ಮಾಡೋದಲ್ಲ. ವರ್ಷಕ್ಕೊಂದ್ಸಾರಿ ಮಾಡೋದೇ ಹೊಡ್ಕೋತಾ ಮಾಡ್ತೀವಿ. ಇನ್ನು ತೀರ್ಥ ಶ್ರಾದ್ದ ಮಧ್ಯ ಮಾಡೋದಾಗುತ್ತಾ? ಮಾಡಬೇಕು, ಮಧ್ಯ ಮಾಡಿ ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಪಿತೃದೇವತೆಗಳ ಆಶೀರ್ವಾದದಿಂದ ಅನೇಕ ಪಾಪಗಳು ಹೋಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗತಕ್ಕಂಥ ಅವಕಾಶ ಸಿಗುತ್ತೆ ಅನ್ನೋದನ್ನ ಶ್ರಾದ್ದದ ಮಹಿಮೆಯನ್ನು ಕೂಡ ಎಲ್ಲ ಪುರಾಣಗಳಲ್ಲೂ ವರ್ಣನೆ ಮಾಡಿದಂತೆ ಕ್ಷೇತ್ರಕಾಂಡದಲ್ಲಿ ಕ್ಷೇತ್ರೋಕ್ತವಾಗಿರ್ತಕ್ಕಂಥ ಪಿತೃಶ್ರಾದ್ದದ ಮಹಿಮೆಯನ್ನು ಕೂಡ ತತ್ತತ್ ಕ್ಷೇತ್ರದಲ್ಲಿ ವರ್ಣನೆ ಎಂಬತಕ್ಕಂಥದ್ದು ಮಾಡಿರ್ತಾರೆ. ಅದರಂತೆ ಇದು ತೀರ್ಥಕ್ಷೇತ್ರದ ಕ್ಷೇತ್ರವಾದ್ದರಿಂದ, ಶ್ರಾದ್ದದ ಕ್ಷೇತ್ರವಾದ್ದರಿಂದ, ಕಲಿಯುಗದಲ್ಲಿ ಬಹಳ ಮುಖ್ಯವಾದ್ದರಿಂದ ಮಾಧವ ಬ್ರಾಹ್ಮಣನಂತವರೂ ಮಾಡಿರ್ತಕ್ಕಂಥ
ಮೃತ್ಪಿಂಡ ರೂಪವಾಗಿರ್ತಕ್ಕಂಥ ಶ್ರಾದ್ದದಿಂದಲೂ ಕೂಡ ಆ ಪ್ರಾಯಶ್ಚಿತ್ತ ರೂಪವಾದಂಥ ಪಶ್ಚಾತ್ತಾಪ ತಪ್ತವಾದಂಥ ಈ ಶ್ರಾದ್ದದಿಂದ ಪಿತೃದೇವತೆಗಳು ತೃಪ್ತಿ ಎಂಬತಕ್ಕಂಥದ್ದನ್ನು ಪಟ್ಟಿದ್ದಾರೆ ಎಂಬತಕ್ಕಂಥದ್ದನ್ನು ನಾವೇನಲ್ಲಿ ತಿಳಿತಾ ಇದ್ದೀವಿ. ಹಾಗೆ ನಾವು ಕೂಡ ಜೀವರಾದವರು ಇಂಥ ಶ್ರಾದ್ದಾದಿಗಳನ್ನ ಮಾಡಿ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಪಿತೃದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥವರಾಗಬೇಕು. ಹೀಗಾದಾಗ ಅಲ್ಲಿ ಬ್ರಹ್ಮನ ದರ್ಶನವಾಯಿತು ಅಂತ ಕಥೆಯಲ್ಲಿ. ಇಲ್ಲಿ ಬ್ರಹ್ಮಜ್ಞಾನ ಬರ್ತದೆ. ಬ್ರಹ್ಮಜ್ಞಾನ ಅಂದರೆ ನಿಶ್ಚಿತವಾದ ಜ್ಞಾನಕ್ಕೆ ಮಾಡ್ತಾ 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 ಅರ್ಥಾಯ್ತಾ ಅಪರೋಕ್ಷ ಜ್ಞಾನಂ ಭವತಿ. ಅಪರೋಕ್ಷ ಜ್ಞಾನ ಎಂಬತಕ್ಕಂಥದ್ದು ಆಗ್ತದೆ. ಅದಾದ ಮೇಲೆ ಬ್ರಹ್ಮಜ್ಞಾನ ಸಿದ್ಧವಾದಂತೆ ನಮ್ಮ ಸ್ವರೂಪದ ಜ್ಞಾನ ಏನು ಅನ್ನೋದು ಗೊತ್ತಾಗುತ್ತೆ. ಜೀವಾಚ್ಛಾದಕ ಎಂಬತಕ್ಕಂಥದ್ದು ತೆರೆ ಪಕ್ಕಕ್ಕೆ ಹೋಗ್ತದೆ. ನಮ್ಮ ಸ್ವರೂಪ ಏನು ಅನ್ನೋದು ಗೊತ್ತಾಗ್ತದೆ. ಆದಾಗ ನಾವೇನು ಮಾಡ್ತೇವೆ, ನಮ್ಮ ಜ್ಞಾನದಂತೆ ಸಾಧನೆ ಎಂಬತಕ್ಕಂಥದ್ದನ್ನು ಮಾಡ್ತೇವೆ. ಆದ್ದರಿಂದ ಇದು ಬ್ರಹ್ಮದೇವರು ಬಂದು ಹೇಳಿದಂತೆ ಸಕಲ ಪಾಪಗಳು ಹೊರಟೋಗುತ್ತೆ. ಅಪರೋಕ್ಷ ಜ್ಞಾನಾನಂತರದಲ್ಲಿ ಸಾಮಾನ್ಯ ಯಾವ ಪಾಪಗಳು ಅಂಟೋದಿಲ್ಲ. ಕೇವಲ ಪ್ರಾರಬ್ಧ ಸಂಬಂಧವಾಗಿರೋದು ಮಾತ್ರ ಅನುಭವಿಸ್ತೇವೆ ವಿನಾ ಅದರಿಂದ ಮುಂದೆ ಇನ್ಯಾವ ಪಾಪವು ಕೂಡ ಮತ್ತೆ ಮತ್ತೆ ನಾವು ಮಾಡೋದಿಲ್ಲ. ಹಾಗೆ ಕೇವಲ ಗತಪಾಪೋಸಿ ಕೇವಲಂ ಅಂತ ಏನಲ್ಲಿ ಮಾಧವ ಬ್ರಾಹ್ಮಣನಿಗೆ ಬ್ರಹ್ಮದೇವರು ಹೇಳಿದ್ರು, ಹಾಗೆ ಬ್ರಹ್ಮಜ್ಞಾನವು ಕೂಡ ನಮ್ಮಿಂದ ಇಂಥ ನೀಚ ಕಾರ್ಯಗಳನ್ನು ಮಾಡಿಸದೆ ಪರಮಾತ್ಮನಿಗೆ ಸಂಬಂಧವಾದ ಕಾರ್ಯವನ್ನೇ ಮಾಡಿಸ್ತಕ್ಕಂಥದ್ದಾಗತ್ತೆ ಎಂಬತಕ್ಕಂಥ ತತ್ವವನ್ನು ಇಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂಥ ಪುಣ್ಯಕರವಾದಂಥ ಮಾಧವ ಬ್ರಾಹ್ಮಣನ ವೆಂಕಟಾಚಲದ ಕಥೆ ಎಂಬತಕ್ಕಂಥದ್ದೇನಿದೆ ಅದು ನಿತ್ಯ ನೂತನವಾಗಿ ನಮ್ಮ ದೇಹದಲ್ಲಿ ಜೀವನ ನಿಮಿತ್ತವಾಗಿ ನಡೀತಾ ಇರತಕ್ಕಂಥ ಇತಿಹಾಸವಾದ್ದರಿಂದ ಇದು ಇತಿಹಾಸ. ಯಾವಾಗಲೂ ಈ ದೇಹದಲ್ಲಿ ಜೀವ ಬಂದ ಅಂದರೆ ಇದು ನಡೆಯೋದೇ, ಇದು ತಪ್ಪೋದಲ್ಲ. ಆದ್ದರಿಂದ ಇತಿಹಾಸ ಹೀಗಿರೋದೇ, ಹೀಗೇ ಸಾಧನೆ ಮಾಡಬೇಕು. ಸಾಧನೆಗೋಸ್ಕರನೇ ಈ ಶರೀರ ಎಂಬತಕ್ಕಂಥದ್ದು ಕೊಟ್ಟಿರೋದು. ಆದ್ದರಿಂದ ಇತಿಹಾಸಂ ಇದಂ ಪರಮ ಕಲ್ಯಾಣಂ. ಸಾಧನ ಆಗೋದು ಪರಮ ಕಲ್ಯಾಣ ಅಲ್ವಾ? ಸಾಧನ ಆಗದೆ ಇದ್ರೆ ಹೊಡ್ಕೋತಾರೆ ದಾಸರಾಯರುಗಳೆಲ್ಲ. ಇಂದು ಬ್ರಹ್ಮದೇಹ ಧರಿಸಿ ಬಂದನಯ್ಯ ಸಿಂಧು ಶಯನ ಬಂಧ ಕಾರ್ಯವಾಗಲಿಲ್ಲ, ಬಂಧ ಕಾರ್ಯವಾಗಲಿಲ್ಲ ಅರವಿಂದನಯನ ಅನ್ನೋ ಬಂಧ ಕಾರ್ಯ ಆಗಬೇಕು. ಅದಾಗದೆ ಹೋದ್ರೆ ಏನು ಪ್ರಯೋಜನ? ಇಂಥ ದೇಹ ಕೊಟ್ಟರೂ ಕೂಡ ಅಲ್ಲೇನು ಮೂರ್ಖಾಸನ ಪ್ರಯೋಜನ ಆಗದೆ ಇದ್ರೆ ಹೋಯ್ತಲ್ಲ. ಹಾಗೆಲ್ಲೂ ಹೇಳ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮಜ್ಞಾನದ ಉತ್ಪತ್ತಿ, ಬ್ರಹ್ಮಜ್ಞಾನದ ಸಾಧನೆ, ಬ್ರಹ್ಮಜ್ಞಾನದ ಪ್ರಯೋಜನ, ಬ್ರಹ್ಮಜ್ಞಾನದ ಫಲ ಎಂಬತಕ್ಕಂಥದ್ದು ಜೀವಿಗೆ ಇದಾಗೋದಕ್ಕೆ ಈ ಶರೀರ ಕಾರಣವಾಗುತ್ತಾದ್ದರಿಂದ ಇದು ಪಾಪವನ್ನು ಪರಿಹಾರ ಮಾಡಿ ದೇವರ ಅನುಗ್ರಹಕ್ಕೆ ಕಾರಣವಾಗುವಂಥ ಸಾಧನೆಯನ್ನ ಈ ಬ್ರಹ್ಮ ಶರೀರ, ಬ್ರಾಹ್ಮಣ ಶರೀರ, ವೇದೋಕ್ತವಾದಂಥ ಶರೀರ, ವೇದೋಕ್ತವಾದಂಥ ಕಾರ್ಯಗಳನ್ನು ಮಾಡತಕ್ಕಂಥ ಈ ಶರೀರ, ಸಂಸ್ಕರಿಸಲ್ಪಟ್ಟ ಶರೀರ, ಸದಾಚಾರರ ಮಯವಾಗಿರ್ತಕ್ಕಂಥ ಈ ಶರೀರ, ದುರಾಚಾರಕ್ಕೆ ದೂರವಾಗಿರ್ತಕ್ಕಂಥ ಈ ಶರೀರ, ವಿಧಿ ನಿಷೇಧಾತ್ಮಕವಾದಂಥ ಈ ಶರೀರ, ಎಷ್ಟು ವ್ಯಾಖ್ಯಾನ ಮಾಡಲಿ ನೀವು ಮಾಡ್ಕೋಬೇಕಷ್ಟೇ ಮುಂದೊಂದು. ಅಂತಹ ಶರೀರ ಬಂದಾಗ ನಾವು ಅದನ್ನು ಕಳ್ಕೊಂಡ್ಬಿಟ್ರೆ ಮತ್ತೆ ಬಾರೋದು ಕಷ್ಟ. ಅದಕ್ಕೆ ಮರಳಿ ಬಾಹೋದೆ ದುರ್ಘಟ ಕೇಳೆಲ್ಲವೋ ಮರ್ಕಟ ಅಂತ ವಿಜಯದಾಸರು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೋತಿ ಹಂಗೆ ಆಡಬೇಡ, ನೀನು ಬಂದಿದೆ, ಬಂದಿರೋದಕ್ಕಾದ್ರೂ ಕೂಡ ಒಂದು ಸ್ವಲ್ಪ ಸಾಧನೆಯನ್ನು ಮಾಡು. ಆದ್ದರಿಂದ ಇಂಥ ಮಾಧವ ಬ್ರಾಹ್ಮಣನ ಪ್ರಕರಣ ಕೆಟ್ಟ ಕಾರ್ಯದಂತೆ ಕಂಡ್ರೂ ಕೂಡ ಇತಿಹಾಸಮಿದಂ ಪರಮ ಕಲ್ಯಾಣಂ ಅಂತ ಯಾರು ವರ್ಣನೆ ಮಾಡ್ತಾರ ವೇದವ್ಯಾಸದೇವರು. ಶ್ರವಣಾತ್ ಭದ್ರದಾಯಕಂ ಅಂತ ಯಾರು ಹೇಳ್ತಾರ. ಅಲ್ಲ ಎಲ್ಲ ಪಾರಾಯಣ ಮಾಡ್ತಾ ಇರ್ತೀವಿ, ಮಾಧವ ಬ್ರಾಹ್ಮಣನ ಪ್ರಕರಣ ಬಿಟ್ಬಿಟ್ಟು ಪಾರಾಯಣ ಮಾಡೋಣ ಅಂತ ಯಾರು ಇದುವರೆಗೂ ಸಂಪ್ರದಾಯದಲ್ಲಿ ಹೇಳಿದಾರ. ಯಾವುದು ಇಂತಹ ಸ್ಥಿತಿ ಇರುತ್ತೋ ಅದು ವಿಶೇಷವಾದ ಪುಣ್ಯ ಪ್ರಾಪ್ತಿ ಅಂತ ತಿಳ್ಕೊಳ್ಳಿ. ಅಲ್ಲಿ ನಮ್ಮ ಸಾಧನೆಯ ಎಲ್ಲ ಅಡಕು ವಿಷಯಗಳನ್ನ ಅದರೊಳಗೆ ಇಟ್ಬಿಟ್ಟಿರ್ತಾರೆ. ಮೇಲ್ನೋಟಕ್ಕೆ ಹಂಗೆ ಕಾಣ್ತಿರ್ತೆ, ನಾವು ಅವನಿಗಿನ್ ನಾವೇ ಸಾಚ, ನಾವೇನು ಗೋಮಾಂಸ ತಿಂದಿಲ್ಲ, ಮದ್ಯ ಕುಡ್ದಿಲ್ಲ, ಪರಿಸ್ಥಿತಿ ಗಂಗ ಮಾಡಿಲ್ಲ, ಯಾವುದು ಮಾಡಿಲ್ಲ. ಎಲ್ಲ ಮಾಧವ ಬ್ರಾಹ್ಮಣನ ಪ್ರಕರಣ ನಾವು ಅದು ಯಾವುದು ಮಾಡಿಲ್ಲಪ್ಪ, ನಮ್ಮ ಮಾಧವ ಬ್ರಾಹ್ಮಣಗಿಂತ ನಾವು ಸಾಚ ಅನ್ನುವಂಥ ಜ್ಞಾನ ಭ್ರಮ ನಮಗೆ ಬಂದು ಬಿಡ್ತದೆ. ಆದ್ದರಿಂದ ಇಂಥ ಕಥೆಗಳೆಲ್ಲ ಯಾಕೆ ಬರೀಬೇಕು, ಇಂಥದೆಲ್ಲ ದೇವ್ರು ಯಾಕೆ ಬರೀಬೇಕು, ಮಾಡದೇ ಇರೋದನ್ನೆಲ್ಲ ನಾವು ಯಾಕೆ ಚಿಂತನೆ ಮಾಡಬೇಕು, ಇದೆಲ್ಲ ಬಂದ್ಬಿಡುತ್ತೆ. ಅರ್ಥಾಯ್ತಾ? ಅದು ಬಂತು ಅಂದ್ರೆ ಹಾಳಾದು ಅಂತ ಅರ್ಥ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರವಣ, ಇದನ್ನ ಶ್ರವಣ ಮಾಡಿದರೆ ಈ ಆಖ್ಯಾನವನ್ನ ನಮ್ಮ ದೇಹಕ್ಕೆ ಆ ಶಕ್ತಿ ಬರುತ್ತೆ, ಜ್ಞಾನ ಸಂಪಾದನೆಯ ಶಕ್ತಿ ಬರುತ್ತೆ, ಪಾಪ ಕಳ್ಕೊಳ್ತಕ್ಕಂತಹ ಶಕ್ತಿ ಬರುತ್ತೆ, ಹರಿವಾಯುಗಳ ಅನುಗ್ರಹವಾಗತಕ್ಕಂತಹ ಒಂದು ಸ್ಥಿತಿ ಈ ಶರೀರಕ್ಕೆ ಬರುತ್ತೆ. ವಿಧಿ ನಿಷೇಧಾತ್ಮಕವಾಗಿ ಈ ಶರೀರವನ್ನು ಬಳಸಿಕೊಂಡಾಗ, ಇವಾಗ ಯುದ್ಧ ಆಗ್ತಾ ಇದೆ, ಯುದ್ಧದಲ್ಲಿ ಯಾರಿಗೆ ತೊಂದರೆ ಆಗಬೇಕು ಅವ್ರಿಗೆ ಮಾತ್ರ ತೊಂದರೆ ಮಾಡಿ ನಾಗರಿಕರಿಗೆ ಯಾವ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಎಚ್ಚರಿಕೆ ವಹಿಸಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದೊಂದು ಪ್ಲ್ಯಾನ್ ಅಲ್ವಾ, ಅದೊಂದು ಸ್ಥಿತಿ ಅಲ್ವಾ.
ಯಾರ ಮೇಲೂ ನಾವು ಕೋಪಕ್ಕೆ ಯುದ್ಧ ಮಾಡ್ತೀವಿ ಅಂತ ಸಾರ್ವಜನಿಕರು ನಾಗರಿಕರನ್ನೆಲ್ಲ ಸಂಹಾರ ಮಾಡಿಬಿಟ್ರೆ ಅವ್ರು ಮಾಡ್ತಾ ಇರೋದು ಹಾಗೆ, ನಾವು ಮಾಡ್ತಾ ಇರೋದು ಹೀಗೆ. ನಾನೇನು ಕ್ಯಾನ್ವಾಸಕ್ಕೆ ಬಂದಿಲ್ಲ, ನೀವು ಎಲ್ಲ ನೋಡಿರೋರೆ ತಿಳ್ಕೊತಿರೋರು. ಅದು ಧರ್ಮ ಅಲ್ವಾ? ಸಾಮಾನ್ಯವಾದ ವ್ಯಕ್ತಿ ಏನು ಮಾಡದೇ ಇದ್ದನ್ನು ಯಾಕೆ ಸಾಯಿಸ್ಬೇಕು? ಅದೊಂದು ಹೀನ ಕೃತ್ಯ ಅಲ್ವಾ? ಯಾರು ಸಮಾಜದ ಧ್ರುವಕರವಾದ ಕೆಲಸ ಮಾಡ್ತಿದ್ದಾರೆ ಅವರನ್ನ ಸಂಹಾರ ಮಾಡಬೇಕಾದ್ದು ರಾಜನ, ರಾಜಕೀಯ ಪುರುಷಗಳ, ದೇಶವನ್ನು ಆಳ್ತಕ್ಕಂಥ ಮುಖ್ಯಸ್ಥರ ಕರ್ತವ್ಯ ಅದು. ಆ ಕರ್ತವ್ಯವನ್ನ ಭಾರತ ದೇಶ ಮಾಡ್ತಾ ಇದ್ರೆ ಅವರು ನಾಗರಿಕರ ಹತ್ಯೆಯನ್ನು ಮಾಡ್ಕೊಂಡು ಕೂತಿದ್ದಾರೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ? ಪರ್ಟಿಕ್ಯುಲರ್ ಆಗಿ ಯಾವ ಕಟ್ಟಡಕ್ಕೆ ಬೀಳಬೇಕೋ, ಕಟ್ಟಡ ನಾಶ ಆಗಬೇಕೋ ಅದು ಮಾತ್ರ ನಾಶ ಆಗಬೇಕು ಅಂತ ಹೆಂಗೆ ಪ್ಲಾನ್ ಮಾಡ್ಕೊಂಡು ಮಾಡ್ತಾರೋ ಹಾಗೆ ಈ ಶರೀರದಲ್ಲಿ ನಡೀತಕ್ಕಂಥ ವಿಧಿ ನಿಷೇಧಾತ್ಮಕವಾದ ಕಾರ್ಯಗಳು ವಿಧಿಗೆ ವಿಧಿಬದ್ಧವಾಗಿ, ನಿಷೇಧಕ್ಕೆ ನಿಷೇಧಬದ್ಧವಾಗಿ ಅಲ್ವಾ, ಅದನ್ನು ಪ್ಲಾನ್ ಮಾಡಿಕೊಂಡು ನಾವು ಕರ್ಮಾಚರಣೆ ಎಂಬತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೆ ವಿಧಿನಿಯತ ಮನುಷ್ಯ ಅನಿಯತ ದೇವಾ ಬ್ರಹ್ಮೈವ ಸ್ವೇಚ್ಛಾನಿಯತಃ ಎಂಬುದಾಗಿ ಶ್ರುತಿ ಹೊರಡ್ತಕ್ಕಂಥದ್ದಾಗಿದೆ. ನ್ಯಾಯಮಾತ್ಮ ಪ್ರವಚನೇನ ಲಭ್ಯ ನಮೇದೆಯ ಬಹುಧಾಶ್ರುತೇನ. ಒಳ್ಳೆಯದನ್ನು ಕೇಳ್ತೇವೆ, ಮಾಡ್ತೇವೆ, ಎಲ್ಲ ಸರಿ, ಒಳ್ಳೆಯದಕ್ಕಾಗಿ ಉಪಯೋಗಿಸ್ಕೋಬೇಕು. ಹಾಗೆ ಈ ಶರೀರವನ್ನು, ಮನೇಲಿ ಚಾಕು ಇದೆ, ಅನೇಕ ಉತ್ತಮ ಕಾರ್ಯಗಳಿಗೆ ಉಪಯೋಗವಾಗುತ್ತೆ ಅಲ್ವಾ? ಹೂ ಕಟ್ ಮಾಡ್ಬೋದು, ನಾರು ಕಟ್ ಮಾಡ್ಬೋದು, ದಾರ ಕಟ್ ಮಾಡ್ಬೋದು, ಡಬ್ಬಿ ಮುಚ್ಚಳ ತೆಗಿಬೋದು, ಬಾಳೆ ಎಲೆ ಹಚ್ಬೋದು, ಹಣ್ಣು ಹಚ್ಬೋದು, ತರಕಾರಿ ಹಚ್ಬೋದು, ಎಲ್ಲ. ಯಾವನಿಗೊಬ್ಬಂಗೆ ಚೂರಿ ಹಾಕ್ಬಿಟ್ರೆ ಮನೆಯಲ್ಲಿ ಚಾಕು ಇರೋದ್ರಿಂದ ತಾನೇ ಇದಾದ್ದು, ಚಾಕುನೇ ಬೇಡ ಅಂತಾರೆ ಯಾರದು. ಚಾಕುದೆಲ್ಲ ತಪ್ಪು, ಚಾಕುವನ್ನು ಬಳಸಿಕೊಂಡಂಥ ಮಾರ್ಗ. ಹಾಗೆ ಈ ದೇಹವನ್ನು ಬಳಸ್ಕೊಳ್ತಕ್ಕಂಥ ಮಾರ್ಗದಲ್ಲಿ ನಮ್ಮ ಯೋಗ್ಯತೆ ಅಳೆದು ಬಿಡ್ತಾನೆ ಸ್ವಾಮಿ. ನಾ ಕೊಟ್ಟಿರೋದು ನಿನ್ನ ಸಾಧನೆಗೆ, ಅದನ್ನು ನೀನು ದುಷ್ಟ ಸಾಧನೆಗೆ ಉಪಯೋಗಿಸ್ಕೊಂಡು ನನ್ನ ಶರೀರ ಹಾಳು ಮಾಡಿಕೊಂಡ್ರೆ ನಾ ಏನು ಮಾಡಲಿ? ಅದರಿಂದ ಸಾಧನೆ ಆಗಲಿಲ್ಲ ಅಂತ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾ ಏನು ಮಾಡಲಿ? ನಿನ್ನ ಸಾಧನೆಗೆ ಕೊಟ್ಟಿರೋದು. ಆ ಒಂದು ಇತಿಹಾಸ ಈ ಶರೀರದಲ್ಲಿ ಪ್ರವೃತ್ತಿತ್ವ ಎಂಬತಕ್ಕಂಥದ್ದು ಉಂಟಾಗತ್ತೆ. ಈ ವೆಂಕಟಗಿರಿ ಮಹಾತ್ಮೆಯ ಚಿಂತನೆ, ಇದೇ ವೆಂಕಟಗಿರಿ, ಇದೇ ಪುರಂದರ, ಇದೇ ಕಾಳಹಸ್ತಿ, ಇದೇ ಮಾಧವ ಬ್ರಾಹ್ಮಣ, ಇದೇ ದುಷ್ಟಗಳು ಯೋಗ್ಯಗಳು ಎಂಬತಕ್ಕಂಥದ್ದು ಪಶ್ಚಾತ್ತಾಪ ಪ್ರಾಯಶ್ಚಿತ್ತಗಳು. ಅಲ್ಲಿ ಬ್ರಹ್ಮ ಪ್ರತ್ಯಕ್ಷ, ಇಲ್ಲಿ ಬ್ರಹ್ಮಜ್ಞಾನದ ಸ್ಥಿತತ್ವ. ಹೀಗೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ಅರ್ಥವನ್ನು ಮಾಡ್ತಕ್ಕಂಥವರಾಗಿ ಪುರುಷೋತ್ಪುರಾಣದಲ್ಲಿ ಈ ದೊಡ್ಡ ಒಂದು ಅವಸ್ಥೆಯನ್ನು ಹೊಂದೋ ತನಕ ನಮಗೆ ಕಲ್ಯಾಣವಾಗಲ್ಲ. ಅಥವಾ ಹೆಂಡತಿ ಮಕ್ಕಳು ಆದರೆ ಅವ್ರನ್ನು ನಾವು ಉತ್ತಮ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಯೋಗ್ಯತೆ ನಮಗೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಸೇರಿಸಿದ್ದಾನೆ ಸ್ವಾಮಿ. ಎಲ್ಲ ಭದ್ರ ಮಾಡಿಕೊಂಡ್ರು ಕಲ್ಯಾಣೋತ್ಸವ. ಅದಿಲ್ಲೇ ಸುಮ್ಮನೆ ಮದುವೆ ಮಾಡಿಕೊಂಡ್ರೆ ಆ ಮದುವೆಯಲ್ಲಿ ಇವೆಲ್ಲ ಕಾರ್ಯಗಳು ನಡೀತವೆ. ಮಾಧವ ಬ್ರಾಹ್ಮಣ ಪ್ರಕರಣ ಎಲ್ಲ ಅದೇ ಥರ ಆಗಿಬಿಡ್ತದೆ. ನಮ್ಮ ವಿವಾಹವೂ ಕೂಡ ಅಂದರೆ ಹೆಂಡತಿ ಮಕ್ಕಳಿಗೂ ಕೂಡ ಉತ್ತಮವಾದಂಥ ಮಾರ್ಗ ಪ್ರದರ್ಶನ ಮಾಡಿ ಅವರನ್ನು ಕೈನಲ್ಲೂ ಸಾಧನೆ ಮಾಡಿಸಿ ಅವರಿಂದ ನಮಗೆ ಬೇಕಾದ ಸಾಧನ ಸಹಾಯವನ್ನು ತಗೊಂಡು, ಹೆಂಡತಿ ಮಕ್ಕಳು ನಿನ್ನ ತೋಂಡರೆಂಬರು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಅದನ್ನ ನಿನ್ನ ಯಜಮಾನ ಅಂತ ಕರೆದಿದೆ ಶಾಸ್ತ್ರ. ಅವ್ರ ಕೈಲೂ ಸಾಧನೆ ಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗೋ ಒಂದು ಜವಾಬ್ದಾರಿ ನಿಂಗೆ ಕೊಟ್ಟಿರೋದ್ರಿಂದ ಯಜಮಾನ ಅಂತ ಹೆಸರು. ಇಲ್ಲ ನಿಂಗೆ ಯಜಮಾನ ಅಂತ ಯಾಕೆ ಹೆಸರು? ಹೆಂಗಸರು ಕೆಲ್ಸಕ್ಕೆ ಹೋಗ್ತಾರೆ, ಸಂಪಾದನೆ ಮಾಡ್ತಾರೆ, ಅವರು ಮನೆ ನಡ್ಸ್ಕೊಂಡು ಹೋಗ್ತಾರೆ, ಅವ್ರನ್ನ ಯಜಮಾನಿ ಅಂತ ಕರಿತೀವಿ. ನಿನ್ಯಾಕೆ ಯಜಮಾನ ಅಂತ ಕರಿಬೇಕು? ಯಜಮಾನಿ ಅನ್ನೋದು ಯಾರನ್ನ ಬೇಕಾದ್ರೂ ಕರೀರಿ, ಯಜಮಾನ ಅಂತ ಯಾರನ್ನಾರು ಕರೀರಿ. ಶಾಸ್ತ್ರದಲ್ಲಿ ಯಜಮಾನ ಅಂತ ಯಾಕೆ ಅಂದಿದ್ದಾರೆ ಅಂದರೆ ದೇವರ ಕಡೆಗೆ ಕರ್ಕೊಂಡು ಹೋಗಿ, ನಿಜವಂತೆ ದೇವರ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ವ್ಯವಸ್ಥೆಯನ್ನ ಆ ಕುಟುಂಬದಲ್ಲಿ ಯಾರು ಮಾಡ್ತಾರೋ ಅವನು ಯಜಮಾನ. ಗೊತ್ತಾಯ್ತಾ? ಅದಿಲ್ಲದ್ರೆ ಏನು ಪ್ರಯೋಜನ ಇಲ್ಲ. ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಲ್ಲಿ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಸ್ತಾ ಮುಂದೆ ಪುರಾತ ಋಷಿಯೋ ಸರ್ವೇ ನೋಡಿ, ಮತ್ ಪುರ ಋಷಿಗಳೆಲ್ಲ ಒಂದ್ ಕಡೆ ಸೇರಿದ್ರು ಅಂತ ಕಥೆ ಹೇಳುವುದು. ಪುರ ಯಾಕೆ ತಿರ್ಗಾ ಅಂದ್ರೆ ಪ್ರತಿ ಅಧ್ಯಾಯದಲ್ಲೂ ಕೂಡ ಆಧ್ಯಾತ್ಮಿಕ ಹಿನ್ನೆಲೆ ಇದೆ, ಅದರ ಚಿಂತನೆಗೆ ಬೇಕಾದಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ 250 ವರ್ಷದ ಕೆಳಗೆ ಬುದ್ಧ ಪ್ರಕಾಶಕರು ಬಹಳ ಚೆಂದಾಗಿ ಅದನ್ನು ಬಿಡಿಸಿದ್ದಾರೆ. ಒಂದೊಂದು ಶಬ್ದವನ್ನ ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರ, ಕಶ್ಯಪರೇ ಮೊದಲಾಗಿರ್ತಕ್ಕಂಥ ಅನೇಕ ಋಷಿಗಳು ಜಾಹ್ನವಿ ನದಿ ತೀರದಲ್ಲಿ ಒಂದು ಯಜ್ಞವನ್ನ ಮಾಡಲಿಕ್ಕೆ ಹೊರಡ್ತಕ್ಕಂಥವರಾಗಿದ್ದಾರೆ. ತಸ್ಮಿನ್ ಕಾಲೇ ಮುನಿಶ್ರೇಷ್ಠೋ ನಾರದೋ ಮುನಿಸತ್ತಮ ನರಸಂಬಂಧ ಜ್ಞಾನಂ ದದಾತೀತಿ ನಾರದ ಒಂದರ್ಥ. ಹರಾಂಧರ ದೋಷ, ನಾರಾಂಧರ ದೋಷರಹಿತವಾದಂಥ ವೇದಜ್ಞಾನಗಳು ಅಂತ ಅರ್ಥ, ಅಥವಾ ದೋಷ ದೂರವಾಗಿರ್ತಕ್ಕಂಥ ವಿಷಯಗಳು ಅಂತ ಅರ್ಥ. ತಜ್ಞಾನವನ್ನು ದದಾತೀತಿ ನಾರದ ಅಂತ ಒಂದರ್ಥ. ನರಾಂಧರ ಜೀವ, ನಾರಾಂಧರ ಜೀವೋತ್ತಮತ್ವ, ನಾರಾಂಧರ ಜಗದ್ಗುರುಗಳಾಗಿರ್ತಕ್ಕಂಥ ವಾಯುದೇವರು ತತ್ಸ್ಥಾನಾಪನ್ನರಾದ ಋಷಿಗಳು, ಅವರ ಸಂಬಂಧವಾದ ಜ್ಞಾನವನ್ನು ಈ ಭರತಖಂಡಕ್ಕೆ ಕೊಡ್ತಕ್ಕಂಥ ಅವರು ನಾರದರಾದ್ದರಿಂದ
ಅಲ್ವಾ, ಕೊಡ್ತಾರ. ಆದ್ದರಿಂದ ಅವ್ರ ಮುಖಾಂತರವೇ ಹೋಗ್ಬೇಕು ಅಂತ ಪಂಚಮ ಸ್ಕಂದ ಹೇಳ್ತಾ ಇದೆ. ಆದ್ದರಿಂದ ನಾರದ ಅಂತ ಅವರಿಗೆ ಹೆಸರು. ನಾರದರ ಸ್ಮರಣೆ, ನಾರದರ ಸನ್ನಿಧಾನ ಇಲ್ಲದೆ ಬರೋದಿಲ್ಲ ಅಂತ ಬರೀತಾರೆ ಶಾಸ್ತ್ರದಲ್ಲಿ. ಇಲ್ಲಿ ನಾರದ ಅಂತ ನಮಗೆ ಭಕ್ತಿಯಿಂದ ಸ್ಮರಣೆ ನಮಗೆ ಬಂತು ಅಂದ್ರೆ ಅಲ್ಲಿ ನಾರದರ ಸನ್ನಿಧಾನ ಇದೆ ಅಂತ ಅರ್ಥ. ಅಷ್ಟು ನಾರದರಿಗೂ ಈ ಕ್ಷೇತ್ರಕ್ಕೂ ಭರತಖಂಡಕ್ಕೂ ನಾರದರಿಗೂ ಭಗವಂತನ ಜ್ಞಾನಕ್ಕೂ ಸಂಬಂಧ ಅಂತ ಇದ್ದಾರೆ. ನಾರಾಯಣನೆಂಬೋ ನಾಮದ ಬೀಜವ ನಾರದ ಬಿತ್ತಿದನು ಧರೆಯೊಳಗೆ. ಹರಿನಾರಾಯಣ 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 ಏನು ಮನವೇ. ಧರೆಯಲ್ಲಿ ಬಿತ್ತಿದವ್ರು ಯಾರು ಅಂದ್ರೆ ನಾರದರೇ. ಯಾವ ವ್ರತ ತಗೊಳ್ಳಿ, ಯಾವ ಕ್ಷೇತ್ರದ ಪರಿಚಯ ಇದೆ, ಎಲ್ಲ ನಾರದರೇ. ಅವ್ರು ಬರ್ತಾರೆ, ಯಾಕೆ ಮಾಡ್ತಾ ಇದ್ದೀವಿ, ಈ ವ್ರತ ಏನು, ಯಾವ ವ್ರತ ಇದೆ ಹೇಳ್ತೀನಿ ಕೂತ್ಕೋ. ಪಾಂಡವ್ರಿಗೆ ಉಪದೇಶ ಮಾಡಿರೋದು ನಾರದರೆ, ಚಕ್ರವರ್ತಿಗಳಿಗೆ ಉಪದೇಶ ಮಾಡಿರೋದು ನಾರದರೆ, ಹಾಳು ಮಾಡೋ ವ್ರತ ಹೇಳಿರುವುದು ನಾರದರೆ, ಉದ್ಧಾರವಾದ ವ್ರತ ಹೇಳಿರುವುದು ನಾರದರೆ, ದೈತ್ಯರಿಗೂ ತತ್ವೋಪದೇಶ ಮಾಡಿರೋದು ನಾರದರೆ, ಸತ್ವದ್ವೀಪ ಚಕ್ರವರ್ತಿಗಳಿಗೂ ದೇವತೆಗಳಿಗೂ ಉಪದೇಶ ಮಾಡಿರೋದು ನಾರದ. ಸ್ವಾಮಿನೂ ಕೂಡ ನಾರದನ್ನೇ ಕೇಳ್ಬಿಡ್ತಾನೆ, ನೋಡೋ ಇತ್ಲ ಕಡೆ ಕಾಲ್ನೇಮಿ ಬರ್ತಾ ಇದ್ದಾನೆ, ಇತ್ಲ ಕಡೆ ಜರಾಸಂಧ ಬರ್ತಾ ಇದ್ದಾನೆ, ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಉದ್ದವರನ್ನು ಕೇಳಿದ್ನಲ್ಲ. ಹಾಗೆ ಒಮ್ಮೊಮ್ಮೆ ನಾರದನ್ನು ಕೇಳ್ತಾನೆ, ಏನ್ ಮಾಡ್ಲಿ ನಾರದ, ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯಯ್ಯೋ ಸ್ವಾಮಿ ಇದೇನು ಒಂದು, ಇಲ್ಲಪ್ಪ ನೀವ್ ಹೇಳ್ಬೇಕು ಅನುಭವಸ್ಥ ಅಲ್ವೇ. ಮೂರು ಲೋಕಗಳನ್ನು ಯಾವಾಗಲೂ ಸುತ್ತಾಡೋನು, ಒಂದ್ ನಿಮಿಷ ಒಂದ್ ಕಡೆ ನಿಲ್ಲ. ಸಮಸ್ತ ವಿಷಯ ನಿನ್ನ ಹತ್ರ ಇದೆ, ಗುಪ್ತಚರ ದಳ ಇದ್ದಾಗೆ ನೀನು ಅಲ್ವೇ. ಅದಿದ್ದರೆ ತಾನೇ ನಾವೆಲ್ಲ ಪ್ಲಾನ್ ಮಾಡೋದು, ಅದು ಇಲ್ಲದೆ ಹೆಂಗ್ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಆಕ್ಷೇಪ ಮಾಡ್ತಾರೆ, ನಿಮ್ಗೆ ಗೊತ್ತಿರಲಿಲ್ವೇನ್ರಿ ಬಾಂಬ್ ಹಾಕೋದು ಮೊದಲೇನೆ ಅಂತ ಸರ್ಕಾರದ ಮೇಲೆ ಇರ್ಬಿಡ್ತೀವಿ. ಗುಪ್ತಚರ ಅನ್ನೋದನ್ನ ಒಂದು ಇಟ್ಕೋಬೇಕು. ರಾಜರು ಇಟ್ಕೊಂಡಿರ್ತಾರೆ, ಸರ್ಕಾರವೂ ಇಟ್ಕೊಂಡಿರುತ್ತೆ ಅಲ್ವಾ, ದೇವತೆಗಳು ಇಟ್ಕೊಂಡಿರ್ತಾರೆ, ಚಕ್ರವರ್ತಿಗಳು ಇಟ್ಕೊಂಡಿರ್ತಾರೆ. ದೇವರು ನಮ್ಮ ನಾಡದನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ನಿಂಗೆಲ್ಲ ಗೊತ್ತಿರುತ್ತೆ, ದೈತ್ಯ ದಾನವರುಗಳು ದೇವತೆಗಳದು ಏನ್ ಸಮಾಚಾರ, ಏನ್ ಮಾಡ್ಲಿ ಹೇಳು ಇವಾಗ ಅಂತ. ಬುದ್ಧೂರು ಹೇಳ್ತಾರೆ, ಸ್ವಾಮಿ ಏನಪ್ಪ ಕೀರ್ತಿ ಕೊಡೋಕ್ಕೋಸ್ಕರ ಮಾಡಿ ನಿಂಗೆ ಗೊತ್ತಿಲ್ಲದೆ ಇರೋದು ಯಾವುದೇ ಸರ್ವದ್ವಿಷಿಕಾಮಣಿ ಅಂತ ಅವ್ರು ಸ್ತೋತ್ರ ಮಾಡ್ತಾರೆ. ನಾರದ್ರು ಹಂಗೆ ಪರವಾಗಿಲ್ಲ ಚೆನ್ನಾಗಿದ್ಯಾ, ನಂಗೆ ಗೊತ್ತು, ನಿಂಗೆ ಕೀರ್ತಿ ಕೊಡೋಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಹೇಳು ನಾ ಮುಂದೊಂದು ಮಾಡ್ತೀನಿ ಅಂತ. ಸ್ವಾಮಿ ಕೀರ್ತಿಯನ್ನು ಕೂಡ ಕೊಡೋನವನೇ. ನಾವು ಕೀರ್ತಿಯನ್ನು ಬಯಸ್ಕೊಂಡು ಹೋಗಬಾರ್ದು, ಕೀರ್ತಿ ನಮ್ಮನ್ನು ಹುಡ್ಕೊಂಡ್ಬರ್ಬೇಕೇನ, ಕೀರ್ತಿಯನ್ನು ಹುಡ್ಕೊಂಡು ನಾವು ಹೋಗ್ಬಾರ್ದು. ಈ ಚಪ್ಪಾಳೆಗಳು, ಈ ಸನ್ಮಾನಗಳು ಇದೆಲ್ಲ ಕೀರ್ತಿ ಹುಡ್ಕೊಂಡು ಹೋದಾಗೆ, ಅದಕ್ಕೆ ಯಾವ ಪರ್ಮನೆಂಟ್ ಅಲ್ಲ. ಭಗವಂತ ಕೊಡೋ ಕೀರ್ತಿ ಇದೆಯಲ್ಲ ಅಲ್ವೇ, ಅದು ದೇವಲೋಕದಲ್ಲೂ ಕೂಡ ಮಾನ್ಯತೆ ಆಗುತ್ತೆ, ಸ್ವರ್ಗದಲ್ಲೂ ಮಾನ್ಯತೆ ಆಗುತ್ತೆ. ಭೂಲೋಕದಲ್ಲಿ ಹೇಳೋದೇನಿದೆ, ಅವನು ಕೊಡದೇ ಇರೋ ಕೀರ್ತಿ ಅಂತ ನಾವು ಹುಡ್ಕೊಂಡು ಹೋದ್ರೆ ಇಲ್ಲೂ ಚಿತ್ರಾನ್ನ ಅಲ್ಲೂ ಚಿತ್ರಾನ್ನ, ಏನ್ ಕ್ಷೀಣೆ ಪುಣ್ಯ ಮರ್ತಲೋಕೆ ವಿಷದ ಗೊತ್ತು ಹೇಳಿದ್ರೆ ನೂಕ್ ಬಿಡ್ತಾರೆ ಅಷ್ಟೇ. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ನಾರದರು ಬಂದರು, ಈ ಋಷಿಗಳ ಕೇಳಿದ್ರು, ಯಜ್ಞ ಮಾಡ್ತಾ ಇದ್ದೀರಿ, ಯಾರಿಗೆ ಸಮರ್ಪಣೆ ಮಾಡ್ತೀರಿ, ಯಾವನ್ ಫಲ ಕೊಡ್ತಾನೆ ಅಂತ. ನಾರದರಿಗೂ ಗೊತ್ತು, ಕಶ್ಯಪಾದಿಗಳಿಗೂ ಗೊತ್ತು. ಇನ್ನು ಕಶ್ಯಪರು ಕಡಿಮೆನಾ ಕಕ್ಷದಲ್ಲಿ, ಎಲ್ಲ ವೇದದ್ರಷ್ಟಾರಗಳು, ಅವರೆಲ್ಲ ತಿಳಿದೇ ಇರೋ ಯಜ್ಞ, ಫಲ ಕೊಡದೇ ಇರೋ ಯಜ್ಞ ಮಾಡ್ತಾ ಇದ್ದಾರ. ಯಾರು ಸರ್ವಯಜ್ಞ ಭೋಕ್ತ, ಯಾರು ಸರ್ವಯಜ್ಞ ಫಲ ದಾತೃ ಎಂಬತಕ್ಕಂಥ ಜ್ಞಾನವೇ ಇಲ್ವ ಅವರಿಗೆ. ನಮಗೆ ತೋರಿಸ್ಕೊಡ್ಬೇಕಲ್ಲ ಕಲಿಯುಗದಲ್ಲಿ. ಕಲಿಯುಗದ ಹಣೆ ಬರ ಅಷ್ಟೇನೆ, ಪ್ರತ್ಯಕ್ಷ ನಡೆದರೆ ಪ್ರತ್ಯಕ್ಷ ಭಗವಂತನ ಅಸ್ತಿತ್ವವನ್ನು ತೋರಿಸಬೇಕಾಗಿದೆ, ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕಾಗಿದೆ, ಫಲದಾಯಕತ್ವವನ್ನು ಪ್ರತಿಪಾದನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ವಾಚವಚನಂ ವಿಪ್ರಾಂ ಕಿಮರ್ಥಂ ಯಜ್ಞಮುತ್ತಮಂ ಇದೇ ನಾರದ ವಾಕ್ಯಂತ ಶುತ್ವಾತೆ ಮುನಿಪುಂಗವ. ಎಲ್ಲ ಮುನಿಶ್ರೇಷ್ಠಗಳು ಆಶ್ಚರ್ಯ ಪಡ್ತಾ ಸಂಶಯಾರ್ಥಂ ಸಮಾಪನ್ನ ಕಥಂ ಅತ್ರ ವಿಚಾರ. ಹೌದು ನಮಗೆ ಗೊತ್ತೇ ಇಲ್ಲ, ಏನು ಹೇಗೆ ಸಂಶಯ ಹಾಕ್ಬಿಟ್ಟಿಯಲ್ಲಪ್ಪ ನೀನು, ಇದನ್ನು ನಾವು ಸಂಶಯದಿಂದ ಬಿಡಿಸ್ಕೊಳ್ಳೋದು ಹೇಗೆ ಅಂತ ಕೇಳ್ತಾ ಇರುವಾಗ, ಇಲ್ಲ ನೋಡ್ಕೊಂಬಂದ್ಬಿಡಿ, ಶೀಘ್ರವಾಗಿ 3 ಲೋಕಕ್ಕೆ ಕೊಟ್ಟೋಗಿ, ಸತ್ಯಲೋಕಕ್ಕೆ, ವೈಕುಂಠ, ಕೈಲಾಸಕ್ಕೆ, ಏನು ಬೇಕೋ ಪರೀಕ್ಷೆ ಮಾಡಿ, ಯಾರು ಸರ್ವಶಮಕ್ತರು ಸರ್ವೋತ್ತಮರು ಅನ್ನೋದನ್ನು ತೀರ್ಮಾನ ಮಾಡ್ಕೊಂಬಂದರೆ ಅವ್ರಿಗೆ ಯಜ್ಞ ಸಮರ್ಪಣೆ ಮಾಡ್ಬೋಣ ಅಂತ ಹೇಳಿದ್ರು. ಆಯಿತು, ಹೋಗೋರು ಯಾರು ಶೀಘ್ರವಾಗಿ ಮಿಸೈಲ್ ಬಿಟ್ಟಿದಾರಲ್ಲಪ್ಪ, ಶೀಘ್ರವಾಗಿ 140 ಕಿಲೋಮೀಟ್ರ್ ಹೋಗುತ್ತೆ, 500 ಕಿಲೋಮೀಟ್ರ್ ಹೋಗುತ್ತೆ, 500 ಮೈಲ್ ಸ್ಪೀಡಲ್ಲಿ ಹೋಗುತ್ತೆ ಅಂತ. ಹಾಗೆ ನಮ್ಮ ಸ್ಪೀಡಲ್ಲಿ ಹೋಗೋರ್ಬೇಕಲ್ಲ ಆ ಲೋಕಗಳಿಗೆ, ರಾಕೆಟ್ ಹೋದಾಗೆ ಅಂತ ಭೃಗು ಋಷಿಗಳು ರಾಕೆಟ್ ಹೋದಾಗೆ ಎಂದರು. ಅಷ್ಟು ಶೀಘ್ರಗಾಮಿನಿ ಒಟ್ಟು ಮಹಾಬ್ರಹ್ಮಜ್ಞಾನಿಗಳು. ಪರಮಾತ್ಮನಿಗೆ ಸಂಬಂಧ ಮಾವಾಳೆಯ ಜಾಸ್ತಿ ಮಾತಾಡಿದ್ರೆ ಅಲ್ಲ, ಪರಮಾತ್ಮನ ಮಾವಾಳೆಯ ಅಂದ್ಬಿಟ್ರೆ ಎಲ್ಲ ಬಂಡವಾಳು ಅಳಿಂಗ್ ಗೊತ್ತಿರುತ್ತೆ, ಮಾವಂಗೂ ಗೊತ್ತಿರ್ತಲ್ಲ. ನಿಮ್ಮ ಮಳೆ ಹಾಗೆ ಅಂದ್ರೆ ಅಯ್ಯೋ ಇಲ್ಲೆಲ್ಲ ಕೇಳಬೇಡಿ, ಪುರಾಣದಲ್ಲಿ ಆಚೆ ಬನ್ನಿ ಮಾತಾಡ್ತೀವಿ. ಹೇಗೆ ನಿಮ್ಮ ಮಾವ ಅಂದರೆ ಅಯ್ಯ ಹೊಡ್ಕೊಳ್ಳಿ, ಏನೋ ಮಗಳನ್ನ ಕೊಟ್ಟ ಅಷ್ಟೇ. ಮಾವಾಳೆ ಹೆಂಗ ಬಂಡವಾಳಕ್ಕೆ ಗೊತ್ತಿರುವೆ, ಹಾಗೆ ಪರಮಾತ್ಮನ ಬಂಡವಾಳ ಭೃಗುಗೆ ಗೊತ್ತು, ಭೃಗು ಬಂಡವಾಳ ಈಗ ಬರ್ತಾನೆ ಒದೆಯಕ್ಕೆ ಅಂತ ದೇವ್ರಿಗೂ ಗೊತ್ತು.
ಒದ್ದು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾನೆ. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ, ಬಂಟನು ಗವನೇನೋ ಬಂಟ ನಾನಲ್ಲವೇನೋ, ಹರಿಯೇ ಇದು ಸರಿಯೇ. ಕೆಟ್ಟ ಅಲ್ಲೆಯ ದಿಟ್ಟ ಪಾಲಿಸಿದೆ, ಕೊಟ್ಟಳು ಅವಳೇನೋ ಬಿಟ್ಟದ್ದು ನಾನೇನೋ. ನಾನೇನು ಕೊಟ್ಟಿಲ್ಲ, ಅವಳೇನು ಕೊಟ್ಲು. ಎಷ್ಟು ಚೆನ್ನಾಗಿ ಕ್ರಾಸ್ ಮಾಡ್ತಾರೆ ನೋಡಿ ದಾಸರಾಯರು. ಹಾಗೆ ದಿಗಿಲಿಲ್ಲದೆ ಒದ್ದ, ಭಯ ಇತ್ತ ಭಯ ಇಲ್ವಾ, ದೇವರು ಅನ್ನೋ ಜ್ಞಾನ ಇತ್ತ ದೇವರು ಅನ್ನೋ ಜ್ಞಾನ ಇಲ್ವಾ, ದೇವರು ಅನ್ನೋ ಜ್ಞಾನ ಇದ್ದೇ ಇದ್ರೆ ಒದ್ದ ಹೇಗೆ, ದೇವರು ಅನ್ನೋ ಜ್ಞಾನ ಇಲ್ಲ ಅಂದ್ರೆ ಇಂಥವ್ನು ಕಳ್ಸಿದ್ರು ಹೇಗೆ, ಇಂಥ ಪ್ರಶ್ನೆಗಳೇ ನಮ್ದು. ಏನ್ ಮಾಡೋಣ, ಗೊತ್ತಿದ್ದೇ ಕಳ್ಸಿರೋದು, ಗೊತ್ತಿದ್ದೇ ಒದ್ದಿರೋದು ಅಂತ ಯಾವ್ದಾದ್ರು ತೀರ್ಮಾನ ಆಗ್ಬೇಕು. ಗೊತ್ತಿಲ್ಲದೆ ಎಲ್ಲೋ ಕಾಲ್ ತಾಕ್ಬಿಡುತ್ತೆ ಯಾರಿಗೊಬ್ರಿಗೆ, ಕ್ಷಮಿಸ್ಬಿಡಿ ಸ್ವಾಮಿ ಅಂತ. ಇಲ್ಲಿ ಪರವಾಗಿಲ್ಲ, ನೋ ಮೆನ್ಷನ್ ಅಂತ. ಇಂಗ್ಲೀಷಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗೋದು ನಮಗೆ. ಕ್ಷಮಿಸಿ ಅಂದರೆ ಅದು ಒಳಕ್ಕೆ ಹೋಗಲ್ಲ ನಮಗೆ. ಡೋಂಟ್ ವರಿ ಅಂದರೆ ಪರವಾಗಿಲ್ಲ, ಸಾರಿ ಅಂತ. ಸುಳ್ಳ ಭಾಷೆಗಳೇ ಹಾಗೆಲ್ಲ ಹೇಳ್ತಾ ಇದ್ದಾನೆ. ಒದ್ದ ಅನ್ನೋದು ಗೊತ್ತಿದೆಯಾ ಅಂದರೆ ಗೊತ್ತಿದ್ದೇ ಒದ್ದೆ ಅರ್ಥ. ದೇವರ ಕಾರ್ಯಗಳು ಗೊತ್ತಿದ್ದು ಮಾಡ್ತಾ ಇದೆಯಾ, ಗೊತ್ತಿಲ್ಲದೆ ಮಾಡಿ, ಸಂಶಯ ಇಲ್ಲೇ ಇಲ್ಲ. ಪರಮಾತ್ಮನ ಈ ಕಾರ್ಯ ಅನ್ನೋದು ಅವನ ಅನುಗ್ರಹಕ್ಕೆ ಪ್ರಸಾದಾರ್ಥಕ್ಕೆ ಕಾರಣವಾಗತ್ತೆ ಅನ್ನೋ ದೀಕ್ಷಾ ಇದ್ರೆ ಮಾಡು. ಅದಿಲ್ಲದೆ ಸುಮ್ಮನೆ ಯಾಕೆ ಮಾಡ್ತೀಯ, ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಎನರ್ಜಿ. ನೈವೇದ್ಯ ಮಾಡ ಅನ್ನ ನುಂಗು ಅಂದ್ರೆ ನಿಜವಾಗ್ಲೂ ನೈವೇದ್ಯ ಮಾಡ ಅನ್ನ ನುಂಗು. ಇಲ್ಲ ಅಂದ್ರೆ ಈ ಥರ ಮಾಡ್ದಂಗೂ ಅಲ್ಲ, ಆ ಮಾಡದೇ ಇದ್ದಾಗೂ ಅಲ್ಲ. ಅದು ಯಾಕಂದ್ರೆ ನಾಟಕ. ದಿನ ಹಾಗೆ ತಿಂತಾ ಇದೀವಿ, ಇವತ್ತು ಯಾರೋ ಬಂದಿದ್ದಾರೆ, ಅವ್ರು ಎದುರುಗಾರೋ ನೈವೇದ್ಯ ಮಾಡಿಬಿಡ್ವೇನೆ ಅಂತ ನಾ ತಂದಿಟ್ಟಾಗ ಮಾಡ್ತೀನಿ. ನೀರು ಹಾಕಿ ಬುಸ್ ಅನ್ನೋ, ನೀನು ಹೋಗ್ಬಿಡು ಬುಸ್ ಅಂತ. ನಾನು ಜಾಂಟೆ ಹೊಡಿತೀನಿ, ನೀನು ಗಂಟೆ ಹೊಡಿ, ನೈವೇದ್ಯ ಆಯಿತು ಅಂತ ಬಡಿಸ್ಬಿಡೋಣ. ದಿನಾ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ಅವರು. ಎಷ್ಟೋ ಮನೆಗಳಿವೆ, ಯಾರು ಬಂದರೆ ನೈವೇದ್ಯ ಪ್ರಕರಣದ ಶೋಕಿ, ಅದಿಲ್ಲದೆ ಅದ್ರೆ ಇಲ್ಲ. ಹಾಗೆ ದೇವರು ಅಷ್ಟೇ, ಅವನೇನು ಕೊಡಬೇಕು ಅದಕ್ಕೆ ಫಲ ಕೊಡು. ನಿನ್ನ ಪಾಪ ಪರಿಹಾರಾರ್ಥವಾಗಿ ಜ್ಞಾನ ಯಥಾನ್ನ ಮುಜ್ಜತೆ ಲೋಕೆ ತಥಾ ಬುದ್ಧಿ ಪ್ರಜಾಯತೆ. ಅನ್ನದಿಂದ ಬುದ್ಧಿ, ಅನ್ನದಿಂದ ಮನಸ್ಸು, ಅನ್ನದಿಂದ ಜ್ಞಾನ. ಯಾವ ಶುದ್ಧಿ ಅನ್ನದಿಂದ ಜ್ಞಾನ ಬುದ್ಧಿ ಮನಸ್ಸು ಎಂಬತಕ್ಕಂಥದ್ದು ಸ್ಥಿರತೆ ಬರ್ತದೆ ಅನ್ನೋ ವೀಕ್ಷಣೆಯಿಂದ ತಿಳುಕೊಂಡು ಮಾಡಿದ್ರೆ ಆಗುತ್ತೆ ನೈವೇದ್ಯ. ಆಗ ಬಿಡಕ್ಕೆ ಮನಸ್ಸು ಬರಲ್ಲ. ಅಲ್ಲ, ಸ್ವೀಕರಿಸರ ಅನರ್ಪಿತ ಒಂದು ಕಾಲಕ್ಕೆ, ಒಂದು ಕಾಲ ಅಲ್ಲ, ಒಂದೂ ಕಾಲಕ್ಕೆ, ಯಾವ ಕಾಲದಲ್ಲೂ ತಿನ್ನಲ್ಲ ಅಂತ ಅರ್ಥ. ಒಂದು ಕಾಲಕ್ಕೆ ಅಂದರೆ ಒಂದು ಕಾಲಕ್ಕೆ ತಿಂತಾರೆ, ಒಂದು ಕಾಲಕ್ಕೆ ತಿನ್ನಲ್ಲ ಅಂತ ಅರ್ಥ ಬರುತ್ತೆ. ಶಬ್ದದಲ್ಲೂ ಬಹಳ ವ್ಯತ್ಯಾಸ ಆಗುತ್ತೆ. ಕೊಂಬು ಕಾಳೆ ಒಳಗೆ ಒಂದೂ ಕಾಲಕ್ಕೆ ಅಲ್ವಾ, ನೆವರ್ ಅಂತ ಅರ್ಥ. ಮಾಡೋದೇ ಇಲ್ಲ ಅಂತ ಅರ್ಥ. ನೈವೇದ್ಯ ಇಲ್ಲದೆ ತಿನ್ನೋದೇ ಇಲ್ಲ ಅಂತ ಅರ್ಥ. ಒಂದು ಕಾಲಕ್ಕೆ ಅಂದರೆ ಅವ್ರ ಅಪ್ಪನ ತಿಥಿ ದಿನ ನೈವೇದ್ಯ ಮಾಡಿ ತಿಂತಾರೆ, ತಿರ್ಗಿ ಇನ್ನು ವರ್ಷಕ್ಕೆ ನೈವೇದ್ಯ ಮಾಡೋದು ಅಂತ ಅರ್ಥ ಬಂದ್ಬಿಟ್ರೆ. ಒಂದು ಕಾಲಕ್ಕೆ ಮಾಡ್ತಾರೆ ಅಂದರೆ ತಿಥಿ ದಿನ ಮಾಡ್ತಾರೆ, ಒಂದು ಕಾಲಕ್ಕೆ ಮಾಡ್ತಾರೆ ಅಂದರೆ ಹಬ್ಬದ ದಿನ ಮಾಡ್ತಾರೆ. ಯಾರು ಮಾಡ್ತಾರೆ ಅಂದ್ರೆ ಇವ್ರೇನು ಮಾಡಲ್ಲ, ಆಚಾರನ ಕರ್ಸಿ ಮಾಡಿಸ್ತಾರೆ ಅನ್ನೋ ಅರ್ಥಗಳೆಲ್ಲ ಬಂದ್ಬಿಡುತ್ತೆ. ಒಂದೂ ಕಾಲಕ್ಕೆ ಅಂದರೆ ನಾವೇ ಮಾಡ್ಕೋಬೇಕು, ದಿನ ಯಾರು ಬಂದು ನೈವೇದ್ಯ ಮಾಡ್ಕೊಡೋಕ್ಕಾಗಲ್ಲ. ಹಾಗೆ ಸ್ವೀಕರಿಸರು ಅನರ್ಪಿತ ಒಂದು ಕಾಲಕ್ಕೆ, ಆ ಕೈವಲ್ಯಾಪೇಕ್ಷೆ ಅವರಿಗೆ ಬೇಕೇ ರಂಗ ನಿನ್ನ ಕೊಂಡಾಡುವ. ಸ್ವೀಕರಿಸರ ಅನರ್ಪಿತ, ಪ್ರಾಣ ಹೋದ್ರೂ ಕೂಡ ಸ್ಮರಣೆ ಯಾರು ಮಾಡಬೇಕು, ಪಶ್ಚಾತ್ತಾಪಾರು ಬಿಡಬೇಕು. ಇವತ್ತು ಆ ಥರ ನೈವೇದ್ಯ ಮಾಡೋಕ್ಕಾಗಲಿಲ್ಲ ಸ್ವಾಮಿ, ಯಾಕೆ ಕಾಪಾಡ್ತೀವೋ ಅಂತಾರು ತಿಂತ ತುತ್ತಿಗೆ ಭಗವಂತನ ಸ್ಮರಣೆ ಮಾಡ್ತಾ ಪಶ್ಚಾತ್ತಾಪ ಬಿಡಬೇಕು. ಅದು ಒಂದು ನೈವೇದ್ಯ. ಸುಲಭ ಪೂಜೆಯ ಕೇಳಿ ಬಲವಿಲ್ಲದವರು ಅಲ್ಲ, ನೈವೇದ್ಯ ಮಾಡಬೇಕು ಅನ್ನೋ ಒಂದು ದೀಕ್ಷಾ ಇರಬೇಕು. ಸ್ವಾಮಿ ಸಮರ್ಪಣೆ ಮಾಡಿ ಅವನೇನು ತಿಂದ್ಬಿಡ್ತಾನ, ಕೊಟ್ಬಿಡ್ತಾನ, ಕಾಯಿ ಹೊಡೆದಿಟ್ಟೆಟ್ಗೆ ಅದೇ ಆ್ಯಂಗಲಲ್ಲಿ ಇರುತ್ತೆ. ಕಾಯಿ ಏನಾರು ಹಿಂಗೆ ತಿಳ್ಕೊಂಬಿಟ್ಟಿದ್ರೆ ನೀ ಏನಾದ್ರು ಬಂದಿದ್ದೇನೆ ಅಂತ ಆಗಲೇ ಹೆಣ್ತಿನ ಕೇಳ್ತಾನೆ. ಇಲ್ಲ ದೇವ್ ತಿರುಗಿಸ್ಬಿಟ್ನೆ ಕಾಯಿ, ಇನ್ನು ಅರ್ಧ ಹೋಳವನೇನಾದ್ರು ತಿಂದ್ಬಿಟ್ಟಿದ್ದ ಅಂದರೆ ಯಾರು ಕಾಯಿ ಹೊಡಿತಾನೆ ಇರಲಿಲ್ಲ. ಹಾಗೆ ನೈವೇದ್ಯಕ್ಕಿಟ್ಟ ಪದಾರ್ಥಗಳಲ್ಲಿ ದೇವ್ರು ನಿನ್ನ ಭಾಗ ತಗೊಂತೀನ ಅಂದ್ಬಿಟ್ಟು ಅವ್ನು 50% ತೊಗೊಂಡ್ಬಿಟ್ಟಿದ್ರೆ ದಿನಾ 50% ದೇವ್ರಿಗೋಸ್ಕರ ಅನ್ನ ಮಾಡಬೇಕಾಗೋದು. ಯಾರು ಮಾಡ್ತಾರೆ? 2 ಪಾವು ಖರ್ಚಾಗೋ ಕಡೆ 1.5 ಸೇರು ಹಾಕ್ಬೇಕು ಅಂದರೆ ಆಯಿತು, ದೇವ್ರ ಪೆಟ್ಟಿಗೆ ತೊಗೊಂಡಾಗ ಆಚೆ ಇಟ್ಬಿಡ್ತೀವಿ. ಇದ್ದಿರಲ್ವ ನೈವೇದ್ಯಕ್ಕೆ, ತಿಂತಾನ, ಅವನೇ ಕೊಟ್ಟಿರೋದಲ್ವ. ನಮ್ಮ ಗುರುಗಳು ದೃಷ್ಟಾಂತ ಕೊಡ್ತಾ ಇದ್ವಿ. ಸಣ್ಣ ಮಗುನ ಭುಜದ ಮೇಲೆ ಕೂಡಿಸ್ಕೊಂಡು ದೇವರ ರಥೋತ್ಸವ ಕೊಟ್ಟೋಗಿದ್ದಾನೆ. ಪರೀಕ್ಷೆ ಅಂತ ಕರಿತೀವಿ, ಜಾತ್ರೆಗಳು. ಆಗ ಬಿಸಿಲು ಬಾಯಾರಿಕೆ ಆಗುತ್ತೆ, ಹಣ ಅನ್ನುತ್ತೆ. ಏನು ಅಂತಾನೆ? ಸೌತೆಕಾಯಿ ಅನ್ನುತ್ತೆ. ಆಗ ಇಷ್ಟ ಇಲ್ಲದೆ ಸೌತೆಕಾಯಿ ತೆಕ್ಕೊಡ್ತಾನೆ ಒಂಚೂರು, ಜಲ್ ಸುರಿಸ್ಕೊಂಡು ಚಿಂತಾ ಇರುತ್ತೆ. ಸುಮ್ಮನೆ ಕೇಳ್ತಾನೆ ತಂದೆ, ಏನೋ ನಂಗೇನು ಕೊಡೋದಿಲ್ವನೋ ಅಂತ. ತಕ ಅನ್ನುತ್ತೆ. ಆ ಎಂಜಲ್ ಸೌತೆಕಾಯಿ ತಿಂದ್ಬಿಡ್ತಾನೆ. ಸದಾಚಾರ ನಂದಪ್ಪ ಜಾಣ, ನೀನೇ ತಿನ್ನು ಅಂತ. ಮತ್ತು ಕೇಳ್ದಿ ಯಾಕೆ ಅನ್ನುತ್ತೆ. ಹುಚ್ಚುಮುಂಡೆ ಇದೆ, ನಿಂಗೆ ಕೊಡೋಣ ಅನ್ನೋ ಬುದ್ಧಿ ಇದೆಯಾ ಇಲ್ವಾ ಅನ್ನೋ ಪರೀಕ್ಷೆ ಕೇಳಿದೆ ಅಷ್ಟೇ. ತೆಕ್ಕೊಟ್ಟಿದ್ದು ನಾನೇ ತಾನೇ,
ಅವಂತೆ ಕೊಟ್ಟ ನಿಂಗೆ ಹೌದು ಹೌದು ಅಂದ್ರೆ ಕೊಡೋ ಬುದ್ಧಿ ಇದೆಯಾ ಇಲ್ವಾ ಅನ್ನೋದಕ್ಕೇನು ಕೇಳ್ತಾನೋ ಯಜಮಾನ, ಹಾಗೆ ಸಕಲ ಪದಾರ್ಥಗಳನ್ನು ಕೊಟ್ಟಂತ ನಮ್ಮ ಸ್ವಾಮಿ ಕೇಳ್ತಾನೆ, ಏನ ನಮ್ಮ ನೈವೇದ್ಯಕ್ಕಿಡಲ್ವನೋ ಅಂತ ಅಲ್ವಾ. ನಾವು ಎಂಜಲ್ದು ನಮ್ಮ ಯೋಗ್ತಾನುಸಾರ ಏನು ಸಂಪಾದನೆ ಮಾಡಿರ್ತೀವೋ ಅಲ್ವೇ, ಹಾ ನಮ್ಮ ಸಂಪಾದನೆ ನೋಡಬೇಕು ಎಂಥದ್ದು ಅಂತ, ಎಷ್ಟು ಶುದ್ಧಿ ಇರುತ್ತೆ, ಎಷ್ಟು ಶುದ್ಧವಾಗಿರುತ್ತೆ, ಯಾವ ಥರ ಸಂಪಾದನೆ ಮಾಡಿದ್ದೀನಿ, ಟೇಬಲ್ ಮೇಲೆ ಎಷ್ಟು, ಟೇಬಲ್ ಕೆಳಗೆ ಎಷ್ಟು, ಅಲ್ವೇ ಪವಮಾನ ಹೋಮದಲ್ಲಿ ಎಷ್ಟು, ನವಗ್ರಹ ಹೋಮಕ್ಕೆ ಎಷ್ಟು, ಇನ್ನೂ ಇದೆ ಎಲ್ಲ. 25,000 ಆದರೆ ಒಂದು 5 ಜಾಸ್ತಿ ಹೇಳು ಅಂತ, 35 ಆಗತ್ತೆ, 30ಕ್ಕೆ ಇಳಿತಾರೆ ಅಂತ. ಆಗಲೇ ಅವನು ಕೇಳಿದಾಗಲೇ ಎಷ್ಟು ಕಿಳಿತಾರೇನೋ ಹೇಳುವಾಗಲೇ ಹೇಳ್ತಾನೆ. ಯಾರೋ ಪಾಪ ಇಲ್ಲಿ ಪುರೋಹಿತರು ಹೇಳಿದಷ್ಟು ಕೊಟ್ಬಿಡೋಣ ಅಂತ 35 ಕೊಡ್ತೀವಿ ಅಂದರೆ ಇನ್ನೊಂದು 5 ಹೇಳ್ಬೇಕಾಗಿತ್ತು. ನಾನೇ ಕೊಡ್ಕೊಂಡೆ, ಪಾರ್ಟಿ ಜೋರಾಗಿದ್ದಾನೆ, ಇನ್ನೊಂದು 5 ಹೇಳಯ್ಯ ಅಂತ. ನೀನು ಬೇಡ ಅಂದ್ಬಿಟ್ಟು ನೋಡಿ ಇನ್ನೊಂದು 5 ಬರೋದು ಅಂತ. ಈ ದೃಷ್ಟಿಯಿಂದ ನಾವು ಪೌರೋಹಿತ್ಯ ಮಾಡಿಸಿದ್ರೆ ದೇವರೇನು ಪ್ರಯತ್ನ ಮಾಡ್ತಾನೆ, ಅದಕ್ಕೇನು ಫಲ ಎಂಬತಕ್ಕಂಥ ಅದು ಕೊಡ್ತಾನೆ. ಪಾರ್ಟಿ ಹತ್ರ ದುಡ್ಡು ಕಿತ್ತರೆ ನಿನ್ನ ಜೀವನವೆಲ್ಲ ಕಿತ್ತಾಕ್ಬಿಡ್ತಾನೆ ಸ್ವಾಮಿ. ನೀನೂ ಕೂಡ ಅದರಲ್ಲಿ ಭಾಗಿಯಾಗಿ ಕಷ್ಟದಲ್ಲಿ ಪರದುಃಖ ದುಃಖಿತ್ವ ಅನ್ನೋ ಗುಣದಿಂದ ಮಾಡಿಸ್ತಾ ಇದ್ರೆ ನಿನ್ನ ಸಂಸಾರದ ದುಃಖವನ್ನ ಅವ ಮಾಡಿಸಿರೋ ಹೋದಿ ಕಲಿತಾನೆ. ನಾನೊಂದು ಕಡೆ ಪವನಮಕ್ಕೆ ಹೋಗಿದ್ದೆ, ವೇದಾಧ್ಯಯನ ಆದ ತಕ್ಷಣ ಪರಮಾಚಾರ್ಯ ಪರೀಕ್ಷೆ ಕೊಟ್ಟನು ನಾನು, ಋಗ್ವೇದ ಮಾಡಿ ಮೈಸೂರು ಪಾಠಶಾಲೆ ಒಳಗೆ. ಒಂದು ಕಡೆ ಹೋಮಕ್ಕೆ ಹೋಗಿದ್ದೆ, ಪ್ರಥಮವಾಗಿ 4 ಕಾಣಿ ಕೊಟ್ಟರು, 4 ಅಧ್ಯಾಯ ಪಾರಾಯಣ ಮಾಡಿ ಬಂದಿದ್ದೆ. ನಮ್ಮ ಗುರುಗಳಿಗೆ ಹೇಳಿದೆ, ಸ್ವಾಮಿ 3 ಗಂಟೆ ಟೈಮ್ ನೋಡ್ಕೊಂಬಂದಿದ್ದೀನಿ, ಅವ್ರು ಎಷ್ಟು ತೊಗೊಂಡ್ರೋ ಗೊತ್ತಿಲ್ಲ, ನಂಗೆ 4 ಕಾಣಿ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ಗುರು ಬೇಕು ಅನ್ನೋದು. ಆ ಥರ ಗುರು ಇಲ್ಲದೇ ಇದ್ದರೆ ನಮ್ಮನ್ನು ಸೆಟ್ರೇಟ್ ಮಾಡೋಕ್ಕಾಗಲ್ಲ. ನಗ್ತಾ ಇದ್ರು, ಏನು ಸ್ವಾಮಿ 4 ಕಾಣಿ ತೊಗೊಂಬಂದಿದ್ದೀನಿ ಅಂದರು ನಗ್ತಿರಲ್ಲ ನೀವು, 4 ಗಂಟೆ ಟೈಮ್ ಹೊಡ್ಕೊಂಡಿದ್ದೀನಿ, ಮೈಕಿಲ್ಲ ಒಂದೂ ಇಲ್ಲ. ಅದಕ್ಕೆ ಅವರು ಹೇಳಿದ್ರು, ನೋಡು 4 ಕಾಣಿಗೆ ಎಷ್ಟು ಬರಬೇಕೋ ಪವಮಾನ ಪುಣ್ಯ ಅಷ್ಟೇ ಬರುತ್ತೆ ಆಯ್ತಾ. ತಿಳ್ಕೊಂಡಿದ್ದೀನಿ, ನಾನು ಆಗ ತಿಳ್ಕೊಂಡಿಲ್ಲ. ಪವಮಾನೋಮಕ ಪಾರಾಯಣ ಮಾಡಿದ್ದಕ್ಕೆ ಏನು ಕೊಡಬೇಕು ಅನ್ನೋದು ಇದೆ ಶಾಸ್ತ್ರದಲ್ಲಿ. ಅಷ್ಟು ಕೊಟ್ಟರೆ ಬಾಕಿ ಪುಣ್ಯ ಅವ್ನು ಉಳಿಯುತ್ತೆ, ಅಷ್ಟು ಪುಣ್ಯ ನಿಂಗೆ ಬರುತ್ತೆ. ಕೊಡಲಿಲ್ಲ ಅವ್ನು ಕಾಸ್ಮೆ ಕೊಟ್ಟ ಅಂದರೆ ಹೋಮದ ಪುಣ್ಯನೇ ನಿಂಗೆ ಬಂದ್ಬಿಡುತ್ತೆ. ಯಾಕೆ ಒದ್ದಾಡ್ತೀನಿ, 4 ಕಾಣಿ ನೀ ಪವಮಾನ ಹೋಮ ಮಾಡೋಕ್ಕಾಗ್ತಾ? ಮೇಲೊಬ್ಬ ಕುಂತವನೇ ನಿನಗಾಗಿ ವಿಶ್ವತ ಚಕ್ಷುವಾಗಿ ಯಾಕೆ ಯೋಚನೆ ಮಾಡ್ತೀವಿ? ಪಾರಾಯಣ ಮಾಡು, ಸಂತೋಷವಾಗಿ 4 ಕಾಣಿ ತೊಗೊಂಬ. ಪವಮಾನ ಹೋಮದಲ್ಲಿ 50% ನಿಂಗೆ ಬಂದ್ಬಿಡುತ್ತೆ, ಅವನಿಗೆ ದುಃಖಾಗುತ್ತೆ. ಆಯ್ತಾ? ಯಾಕೆ ಯೋಚನೆ ಮಾಡ್ತೀವಿ? ಇದೆಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೋಬೇಕು. ಮನಸ್ಸಿಗೆ ಯಾವುದು ವಿಕೃತಾರವನ್ನು ತಂದ್ಕೋಬಾರ್ದು, ವಿಕಾರವನ್ನು ಮಾಡ್ಕೋಬಾರ್ದು ಅನ್ನೋ ಪ್ರತಿ ಒಂದು ಹೆಜ್ಜೆಯಲ್ಲಿ ನಮಗೆ ಧೈರ್ಯ ಕೊಡು. ಅಲ್ಲ, ನಾವು ಸೈನ್ಯದ ಜೊತೆಗೆ ಇದ್ದೇವೆ ಅಂತ ಇಲ್ಲಿ ನಾವು ಹೇಳಿಕೆ ಕೊಟ್ಟರೆ ನಾವು ರೈಫಲ್ ಇಟ್ಕೊಂಡು ಹೋಗ್ತೀವ? ಸೈನ್ಯದ ಜೊತೆ ಇದ್ದೇವೆ ನಿಮ್ಮ ಪರವಾಗಿ ನಟ ಯಶ್ ಅಂತ ಕೊಟ್ಟರೆ ಏನು ಯುದ್ಧಕ್ಕೆ ಕೊಟ್ಬಿಡ್ತಾನ? ನಾನು ಯುದ್ಧಕ್ಕೆ ಹೋಗ್ತೀನಿ, ನಾನು ಬಾಂಬ್ ಕಟ್ಕೋತೀನಿ ಅಂತ ನೀವು ಇಲ್ಲಿ ಹೇಳಿಕೆ ಕೊಟ್ಬಿಟ್ರು ಹೊಟ್ಟೋಗ್ಬಿಡ್ತೀರಾ ಬಾಂಬ್ ಕಟ್ಕೊಂಡು? ಎಲ್ಲ ನಾಟಕಗಳು ಅದೆಲ್ಲ ಬೇಡ. ಸೈನ್ಯದ ಪರವಾಗಿದ್ದೇವೆ ಅಂದರೂ ಕೂಡ ಆ ಸೈನಿಕರನ್ನು ಹೇಳಿದ್ ಗೊತ್ತಾ? ಸೈನ್ಯವಾಗಿದ್ದಾರೆ ಪರವಾಗಿದ್ದ ವಿದ್ಯಾವಿಷಿ ತೀರ್ಥರು ಹೇಳಿದ್ರು, ಅವ್ರೇನಾದ್ರು ಯುದ್ಧ ಭೂಮಿಗೆ ಬರ್ತಾರ ಅಂತ? ಏನಿಲ್ಲ, ಸ್ವಾಮಿಗಳಷ್ಟು. ಸ್ವಾಮಿಯಿಂದ ಅದಕ್ಕೆ ತುಳಸಿದಾಳ ಒಂದಿಗೆ ಸೈನ್ಯದ ಪರವಾಗಿದ್ದೇವೆ ಅನ್ನೋದನ್ನ ಯಾವ ಥರ ಸೂಚನೆ ಮಾಡಬೇಕು ಒಬ್ಬ ಸನ್ಯಾಸಿ? ಸ್ವಾಮಿ ಭಾರತದ ಸೈನ್ಯಕ್ಕೆ ಉತ್ತಮವಾದ ಬುದ್ಧಿ ಬಂದು ಧರ್ಮಯುದ್ಧ ಮಾಡುವಂಥದ್ದು, ವಿಜಯ ಬರುವಂತಹದ್ದನ್ನ ಬುದ್ಧಿಯನ್ನು ಕೊಟ್ಟು ಶಕ್ತಿಯನ್ನು ಕೊಡುವಂತ ಇಲ್ಲಿ ಪರಮಾತ್ಮರ ಪಾದಾರವಿಂದ ತುಳಸಿ ಇಟ್ಟು ಅಲ್ಲೋಗಿ ಮುಟ್ಟುತ್ತಾ ಇದು. ಸೈನ್ಯದ ಪರವಾಗಿದ್ದೇವೆ ಅಂದರೆ ಖಂಡಿತ ಇದ್ದೇವೆ. ಎಷ್ಟು ಸಿಂಪಲ್. ಅದನ್ನು ತಿಳ್ಕೊಳ್ಳೋದಾದ್ರೆ ನಾವು ರೈಫಲ್ ಇಟ್ಕೊಂಡು ಹೋಗ್ತೀವ? ನಾ ಇದನ್ನು ಯೋಚನೆ ಮಾಡಬೇಡ ಅಂತ. ಗನ್ ಎತ್ತಕ್ಕೆ ತಾಕತ್ತಿದ್ರಲ್ವ ಮೊದಲು, ಆ ಗನ್ ಹಿಡ್ಕೊಳಕ್ಕಾಗತ್ತೆ ಏನ್ರಿ ನಮ್ಮ ಕೈನಲ್ಲಿ? ಟ್ರೈನಿಂಗ್ ಇದ್ದವರೇ ಒಂದೊಂದ್ಸರಿ ಅಲ್ಲಾಡುತ್ತೆ. ನಮ್ಮಂಥ ಶುಗರ್ ಪೇಷಂಟ್ಗಳು ಗನ್ ಹಿಡ್ಕೋತೀವ ಎಲ್ಲರೂ. ಮಾತನ್ನು ಗನ್ ಹಿಡ್ಕೊಂಡು ಯಾರಿಗೆ ಬೇಕಾದ್ರೂ ಹೊಡಿತೀವಿ ಅಷ್ಟೇ. ಅವನಿಗೇನು ಬರುತ್ತೆ ಇವನಿಗೇನು ಬರುತ್ತೆ ಅಂತ ಶೂಟ್ ಮಾಡ್ತೇವೆ ಅಲ್ವಾ? ಅಷ್ಟಕ್ಕೆ ನಾವು ರೆಡಿ ಇದ್ದೀವಿ. ಅಂದ್ರೇನು? ಸೈನ್ಯದ ಪರವಾಗಿ ನಾವಿದ್ದೇವೆ ಅನ್ನೋಕ್ಕೆ ಅರ್ಥ ಏನು ಅಂದರೆ, ಸೈನ್ಯದ ಪರವಾಗಿರೋರು ಅಂದರೆ ಯಾರೋ ದೊಡ್ಡ ವ್ಯಕ್ತಿಗಳು ನಮ್ಮ ಅಭಿಪ್ರಾಯ ಇದೆ, ಯೋಚನೆ ಮಾಡಬೇಡ, ನಾವು ಅದಕ್ಕೂ ಸೈನ್ ಆಗ್ತೇವೆ ಅಂತ ಹೇಳುವವನಿಗೆ ಅದು ಅನ್ವಯ ಆಗುತ್ತೆ. ಒಬ್ಬ ಸನ್ಯಾಸಿಗೆ ಸೈನ್ಯದ ಪರವಾಗಿದ್ದೇವೆ ಅಂತ ಅರ್ಥ ಹೇಗೆ ಮಾಡಬೇಕು ಅಂದರೆ, ಬಿಡು ಭಗವಂತನ ಪಾದಾರವಿಂದದಲ್ಲಿ ತುಳಸಿದಾಳ, ಅವ್ರಿಗೆ ಒಳ್ಳೇದಾಗಲಿ ಅಷ್ಟೇ. ಅದಾಗಲ್ವ ಅಂದರೆ ಆಗುತ್ತೆ. ಯಾಕಾಗೋದಿಲ್ಲ? ನಮಗೆ ಹೇಳಿರೋ ಕಾರ್ಯ ಅದು. ಹಾಗೆ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಋಷಿಗಳನ್ನು ಸೆಲೆಕ್ಟ್ ಮಾಡಿದ್ರು. ಸ್ವಾಮಿ ನೀವೇ 3 ಲೋಕಕ್ಕೂ ಹೋಗಿ ಸಾಕ್ಷಾತ್ತಾಗಿ ನೋಡ್ಕೊಂಬಂದ್ಬಿಡಿ. ಕಿವಿಲಿ ಹೇಳಿದ್ರು, 3 ಲೋಕಕ್ಕೆ ಹೋಗಿ ಏನು ತಪ್ಪು ಮಾಡಬೇಡಿ,
ತಪ್ಪು ಮಾಡದೇ ಇರುವಾಗ ಯಾರು ವಿಕಾರ ತೋರಿಸ್ತಾರ? ಪರ್ಪಸ್ಫುಲ್ ಆಗಿ ತಪ್ಪು ಮಾಡಿ, ತಪ್ಪು ಮಾಡಿದಾಗ ಯಾರು ವಿಕಾರ ತೋರಿಸ್ತಾರ? ಅದನ್ನು ಭಾಳ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ. ಆಗ್ಬೋದು ಅಂದರು ಹೊರಟುಬಿಟ್ರು. ಸೀದಾ ತಮ್ಮ ದೃಷ್ಟ ಮಹಾಭಾವಂ ಸಾಕ್ಷಾತ್ ಬ್ರಹ್ಮಣಾಗ್ರಜಂ ಬ್ರಹ್ಮಸಭಾಗ್ಗೆ ಬಂದರು. ಬ್ರಹ್ಮದೇವರು ಭಗವಂತನ ಸ್ತೋತ್ರ ಮಾಡ್ತಾ 4 ಮುಖಗಳಿಂದ 4 ವೇದಗಳನ್ನು ಹೇಳ್ತಾ ಸ್ತೋತ್ರ ಮಾಡ್ತಾ ಕಣ್ಮುಚ್ಚಿ ಬಿಟ್ಟಿದ್ದಾರೆ. ಸ್ತೋತ್ರ ಮಾಡ್ತಾನೇ ಇದ್ದಾರೆ. ನಮಗಾದರೆ ಕಾಲು ದರಿದ್ರ, ದೇಹ ದರಿದ್ರ, ಜ್ಞಾನ ದರಿದ್ರ ಇದೆ. ಅವ್ರಿಗೇನಿದೆ? ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವ ಕೆಲಸವೂ ಇಲ್ಲ. ಏನು ಮಾಡಬೇಕು? ಧ್ಯಾನದಲ್ಲೇ ಎಲ್ಲ ಕೆಲಸ ಮಾಡ್ತಾರೆ ಅಂತ ಪುಣ್ಯಾತ್ಮರವರು. ಇಡೀ ಬ್ರಹ್ಮಾಂಡಕ್ಕೆ ಹೆಡ್ಡು. ಬ್ರಹ್ಮಾಂಡದ ಸರ್ವ ವ್ಯಾಪಾರಗಳು ಅವರೇ ಮಾಡೋದು. ಆದರೆ ಅದರ ಜೊತೆಗೆ ಯಾವಾಗಲೂ ಸರ್ವಕಾಲದಲ್ಲೂ ಸ್ತೋತ್ರ ಮಾಡ್ತಾನೇ ಇರ್ತಾರೆ. ಉದ್ಗೀರಿಯಂತೆ ಅನಿಶಮ್ಯತ ಅನಿಶಮ್ಯ ಯಾವಾಗಲೂ ಮಾಡ್ತಾ ಇರ್ತಾರೆ. ಪಾತಯಾಮಾಸ ನಮಸ್ಕಾರ ಮಾಡಿದ್ರು ಗುರು ಋಷಿಗಳು. ನೋವಾಚ ಬ್ರಹ್ಮದೇವರು ಮಾತಾಡಲಿ. ಎದ್ದು ನಿಂತ್ಕೊಂಡ್ರು. ಅಲ್ಲಯ್ಯ, ಎಷ್ಟು ದಿನ ಆಯಿತು ನಮ್ಮಪ್ಪನ ನೋಡಿ. ಬ್ರಹ್ಮದೇವ್ರ ಮಗನೇ ಭೃಗು. ಬಂದರೆ ಮಗನೇ ಬಂದು ಏನು ಅಮೆರಿಕಕ್ಕೆ ಹೋಗಿದ್ಯಾ, ಜರ್ಮನ್ಗೆ ಹೋಗಿದ್ಯಾ, ದುಬೈಗೆ ಹೋಗಿದ್ಯಾ, ಎಲ್ಲಿ ಕಾಣ್ತಾನೆ ಇರಲಿಲ್ವಲ್ಲ, ಈಗ ಬಂದ್ಯಾ? ಏನು ಮಾತು ಇಲ್ಲ. ಒಂಥರ ಆಯಿತು. ಬ್ರಹ್ಮದೇವ್ರಿಗೆ ಅಜ್ಞಾನ ಇದೆ. ನೋವಾಚ ಮಾತಾಡಲಿಲ್ಲ. ಏನು ಯೋಗಕ್ಷೇಮ ವಿಚಾರಿಸಲಿಲ್ಲ. ಕಿಂಚಿತ್ ಅಜ್ಞಾನ ಮತ್ವ ಕೈಲಾಸಂ ಜೈಕು. ಸ್ವಲ್ಪ ಅಜ್ಞಾನ ಇದೆ ಇವರಿಗೆ. ಬಂದವರು ಹೋದವರು ಅವ್ರನ್ನೇನು ವಿಚಾರಿಸ್ಬೇಕು ಅನ್ನೋದು ಏನಿಲ್ಲ. ಇವರೇನು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಜಗತ್ತಿಗೆ ತೋರಿಸ್ಕೊಡೋ ಹಂಗೆ. ಆದ್ದರಿಂದ ಇವರಿಗೆ ಅಜ್ಞಾನ ಇದೆ ಅಂದ್ಕೊಂಡು ಕೈಲಾಸ ಪರ್ವತಕ್ಕೆ ಹೊರಟು. ಅಲ್ಲೋದ್ರು, ನಿಂತ್ಕೊಂಡ್ರು. ಅಮ್ಮನವರು ತೊಡೆ ಮೇಲೆ ಕೂತ್ಕೊಂಡಿದ್ರು. ರಾಮಾಯಣವನ್ನು ಹೇಳ್ತಾ ಇದ್ರು ರುದ್ರದೇವರು. ವಂದಾರನಾರದ ಸನಂದನ ಮುಖ್ಯ ಯೋಗಿ ವೃಂದೈ ಪ್ರವಂದ್ಯ ಚರಿತಂ ಪರಿತಶ್ಚ ಸೇವ್ಯಂ ಇಂದಿಂದಿರೋಪಮಸಿತೇತರ ಕಂಠಕಾಂತಿಂ ಸೌಂದರ್ಯ ಮೂರ್ತಿ ವಿಮಾಶ್ರಯ ವಿಶ್ವನಾಥಂ. ರಾಜರು ವರ್ಣನೆ ಮಾಡ್ತಾರೆ. ತೊಡೆ ಮೇಲೆ ಅಮ್ಮನವ್ರನ್ನ ಕುಡಿಸ್ಕೊಂಡಿದ್ದಾರೆ. ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು, ವರದ ಗೋಪಾಲ ವಿಠಲನಾಮ ದುರಿತ ಕಾನನ ಪಾಲಕ ರಾಮನಾಮ ಭಜಿಸಿದ ಬಗೆ ಗುಂಟೆ ಭವದ ಬಂಧನ. ಕುಡಿಸ್ಕೊಂಡಿದ್ದಾರೆ. ಹೇಳ್ತಾ ಇದ್ದಾರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಉಪದೇಶ ಮಾಡಿದ್ದೆ ಅವರು ಅಮ್ಮನವ್ರಿಗೋಸ್ಕರ ಅಲ್ವಾ? ದಿನಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿದ್ರು. ಅಮ್ಮನವ್ರು ಮಾಡಿದ್ಮೇಲೆ ನಾವ್ಯಾಕೆ ಮಾಡ್ಬೋದು? ಅಮ್ಮನವ್ರು ನೀನಲ್ಲ, ನಿನಗೇನು ಹೇಳಿದೆ ಅದು ಮಾಡು. ಅಮ್ಮನವ್ರಿಗೆ ಏನು ಹೇಳಿದೆ ಅದು ಮಾಡು. ಅಮ್ಮನವ್ರು ವೇದ ಹೇಳ್ತಾರೆ, ನೀನು ಹೇಳ್ತೀಯಾ? ಅಮ್ಮನವ್ರು ವೇದ ಪ್ರತಿಪಾದ್ಯರು. ನೀವು ಹಾಗೆಲ್ಲ ಹೇಳ್ತಕ್ಕಂಥ ಅವರಾಗ್ತಾ ಇದ್ದಾರೆ. ಬಂದರು, ಅಮ್ಮನವ್ರನ್ನ ಕೂಡಿಸ್ಕೊಂಡು ರಾಮಾಯಣ ಹೇಳಿ ತಲೀರರಾಗಿಬಿಟ್ಟಿದ್ದಾರೆ. ಬಂದು ಎಷ್ಟೋ ಹೊತ್ತಾಯ್ತು, ಇವರು ಮಾತಾಡಿಸ್ಲಿಲ್ಲ. ಅಮ್ಮನವ್ರ ದೃಷ್ಟಿ ನಾರದ ಇದ್ರ ಮೇಲೆ ಹೋಯ್ತು, ಭೃಗು ಋಷಿಗಳ ಮೇಲೆ. ಸ್ವಾಮಿ, ಋಷಿಗಳು ಬಂದಿದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಅವರಾಗಿದ್ದಾರೆ. ನೋಡ್ತಾರೆ, ಯಾಕೆ ಕೂತಿದ್ದಾರೆ? ಆಲಿಂಗಿತರಾಗಿ ಎಡತೊಡೆಯ ಮೇಲೆ ಕೂತಿದ್ದಾರೆ. ಬಲತೊಡೆ ಮಗಳಿಗೆ ಸೇರಿದ್ದು, ಎಡತೊಡೆ ಹೆಂಡತಿಗೆ ಸೇರಿದ್ದು ಅಂತ ಧರ್ಮಶಾಸ್ತ್ರ. ಅದಕ್ಕೆ ದೇವತೆಗಳಲ್ಲಿ ಎಡತೊಡೆಯ ಮೇಲೆ ಹೆಂಡತಿ ಕೂತಿರ್ತಾರೆ. ಪರಮಾತ್ಮ ಲಕ್ಷ್ಮೀ ನರಸಿಂಹ ಆಗ್ಬೋದು, ಮತ್ತೊಂದಾಗ್ಬೋದು, ಭೂವರ ಆಗ್ಬೋದು, ಯಾವುದೇ ನೋಡಿ ಎಲ್ಲ ವಾಮಾಂಕಸ್ತದರ ಕರಾಂಜಲಿ ಪುಟ ಪ್ರೇಮಾತಿ ವೃಷ್ಟಾಂತರಂ ಸೀಮಾತೀತ ಗುಣ ಇಂದ್ರಪಣಗಂ ಶ್ರೀಮಾನ್ಯಪಾದಂ ಭುಜಂ ಕಾಮಾಧ್ಯಾತ್ಮಕ ಶಂಕಚ ಕರೋತ್ ಸೂರೋದ್ದಾಮ ವಯೋದ್ಯತ್ಕರಂ ಸಾಮಾದಿಡ್ಯಂ ವರಾಹ ರೂಪಂ ಅಬಲಂ ಹೇ ಮಾನಸಿ ಸಂಸ್ಮರ. ಬಲಭಾಗದಲ್ಲಿ ಅಮ್ಮನವ್ರು ನಿಂತ್ಕೊಂಡಿಲ್ಲ. ವರದೇವರಾಗಲಿ ಲಕ್ಷ್ಮಣರು ಎಲ್ಲ ವಾಮಾಂಕಸ್. ಹಾಗೆ ವಾಮಾಂಕದಲ್ಲಿ ಕೂತಿದ್ದಾರೆ. ಆಲಿಂಗನವನ್ನು ಮಾಡಿಕೊಂಡಿದ್ದಾರೆ. ಉಪದೇಶವನ್ನು ಮಾಡ್ತಾ ಇದ್ದಾರೆ. ನೋಟ ಹೇಗಿದೆ? ಹೆಂಡತಿಯನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ. ಕಾಮುಕನಂತೆ ಕಾಣ್ತಾ ಇದ್ದಾರೆ ಅಂತ ಭೃಗುಗಳು ಅಂದ್ಕೊಂಡ್ರು. ನಾ ಬಂದರೂ ನೀನು ನೋಡಿಲ್ಲ, ಕಾಮುಕನಾಗಿ ಕೂತಿದ್ಯಾ. ಕಾಮುಕರಿಗೆ ಪ್ರಸಿದ್ಧವಾದಂಥ ಅಂಗ ಇದೆಯಲ್ಲ, ಅದರಿಂದಾನೇ ನೀ ಪೂಜೆ ಆಗು. ಲಿಂಗ ಪೂಜೆ ಯೋನಿ ಸ್ವರೂಪೋಭವ ಅಂತ ಶಾಪು. ಅದಕ್ಕೆ ರುದ್ರದೇವರು ಏನು ಮಾಡಿದ್ರು ಅಂದ್ರೆ ತ್ರಿಶೂಲ ತಗೊಂಡು ಹೊಡೆಯಕ್ಕೆ ಹೋದ್ರು. ಅಮ್ಮನವರು ತೊಡದ್ರು. ಇಷ್ಟು ಗಲಾಟೆ ಅಲ್ಲಿ ನಡೀತು. ಅಲ್ಲಿಂದ ಸೀದಾ ವೈಕುಂಠ ಲೋಕಕ್ಕೆ ಕೊಟ್ಟೋಗ್ಬಿಟ್ರು. ಬಿಡಿಸ್ತೇನೆ ಆಮೇಲೆ ಕತೆ ಹೇಳ್ಬೋದು. ಸೀದಾ ವೈಕುಂಠ ಲೋಕಕ್ಕೆ ಹೋದ್ರು. ಅದನ್ನ ಇವತ್ತಿಗೂ ರುದ್ರದೇವರಿಗೆ ಲಿಂಗ ಪೂಜೆ ಎಂಬತಕ್ಕಂಥದ್ದು ಪ್ರಸಿದ್ಧಿ ಅಂತ ಒಂದು ಕತೆ. ಯಾಕೆ ಲಿಂಗ ಪೂಜೆ ಅಂದರೆ ಇದೊಂದೇ ಕಾರಣ ಅಲ್ಲ, ಇನ್ನು ಅನೇಕ ಕಾರಣಗಳಿವೆ. ಒನ್ ಆಫ್ ದೇ. ಸೀದಾ ವೈಕುಂಠ ಲೋಕಕ್ಕೆ ಹೋದರು. ಪರಮಾತ್ಮ ಪಡಿಸಿದ್ದಾನೆ. ಅಮ್ಮದೇವರು ಅಮ್ಮನವರು ಪಾದ ಸೇವೆ ಮಾಡ್ತಾ ಇದ್ದಾರೆ. ಸಿರಿದೇವಿ ತನ್ನ ತೊಡೆ ಮೇಲಿಟ್ಟು ಒತ್ತುವ ಪಾದವನ್ನು ಭಜಿಸಿ ಬದುಕೆಲು ಮನುಜ.
ಯಾವಾಗಲೂ ಪಾದ ಸೇವೆ ಮಾಡ್ತಾ ಇರ್ತಾರೆ. ಸತಿಯು ಅನುಕೂಲ ಇರಬೇಕು ಸಾಧನೆಗೆ, ಸತಿಯು ಅನುಕೂಲ ಇರಬೇಕು ಮನೆ ಮುಂತಾದ ದುಡ್ಡು ಕಾಸುಗಳಿಗೆಲ್ಲ ಸತಿಯು ಅನುಕೂಲಗಳಿರಬೇಕು. ಬೆಂಗಳೂರಲ್ಲಿ ಸಂಸಾರ ಮಾಡ್ಬೇಕಾದ್ರೆ ಆತ ಬೇಕಾದ್ರೂ ಹೇಳ್ಬೋದು. ಅದ ಶ್ರೀಪಾದರಾಜರು ಮಾಡಿದ್ದು. ಸತಿಯು ಅನುಕೂಲಗಳಿರಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗಿ ದುಡ್ಡು ತಂದು ಕೊಡ್ಬೇಕು ಅಂತನ ಶ್ರೀಪಾದರಾಜರ ಅಭಿಪ್ರಾಯ. ಮಾಡಬಾರ್ದ ಅಂದ್ರೆ ಮಾಡ್ಬೋದು, ಆದ್ರೆ ಶ್ರೀಪಾದರಾಜರಿಗೆ ಅಭಿಪ್ರೇತವಾದಂತಹದ್ದಲ್ಲ. ಹಾಗೆ ಇಲ್ಲಿ ಹೇಳ್ತಕ್ಕಂಥ ಅವರಾಗಿದ್ದಾರೆ. ಆದ್ದರಿಂದ ಕಾಮಕನಂತೆ ಇದೀ ಆದ್ದರಿಂದ ಲಿಂಗ ಪೂಜೆಗೆ ಪ್ರಸಿದ್ಧನಾಗುವಂತ ಕೊಟ್ಟರು. ಅಲ್ಲಿಂದ ವೈಕುಂಠ ಲೋಕಕ್ಕೆ ಹೋಗ್ತಾ ಇದ್ದಾರೆ. ಪರಮಾತ್ಮ ಪಡಿಸಿದ್ದಾನೆ. ರಮಾದೇವಿಯರು ಶೇಷದೇವರು ಮಲಗಿದ್ದಾನೆ. ಯೋಚನೆ ಮಾಡಿದ್ರು ಋಷಿಗಳು, ಎಲ್ಲೂ ತಪ್ಪು ಮಾಡಲಿಲ್ಲ ನಾನು. ಬ್ರಹ್ಮಸಭೆಯಲ್ಲೂ ನಾನೇನು ತಪ್ಪು ಮಾಡಲಿಲ್ಲ, ಕೈಲಾಸದಲ್ಲೂ ನಾನೇನು ತಪ್ಪು ಮಾಡಲಿಲ್ಲ. ಆದರೂ ಕೂಡ ಯಾಕೋ ರೆಸ್ಪಾನ್ಸ್ ಸರಿ ಇಲ್ಲ. ನಂಗೆ ಯಾಕೋ ಮನ್ಸು ಕೆಡಿಸ್ಲಿಲ್ಲ. ಬ್ರಹ್ಮ ನೋಡಿದ್ರೆ ಮಾತಾಡಲಿಲ್ಲ, ಇವನು ನೋಡಿದ್ರೆ ತ್ರಿಶೂಲ ತಗೊಂಡೇ ಸಂಹಾರ ಮಾಡ್ತೀನಿ ಅಂತ ಬಂದರು. ಇದು ಸರಿ ಇಲ್ಲ ಮನಸ್ಸಿಗೆ. ಆದ್ದರಿಂದ ಒಂದು ತಪ್ಪನ್ನು ಮಾಡಿ ನೋಡೋಣ. ಇಲ್ಲಿ ತಿಳಿದೇ ಒಂದು ತಪ್ಪನ್ನು ಮಾಡೋಣ. ಆ ತಪ್ಪು ಎಂಥದ್ದು ಅಂದರೆ ಪರಮಾತ್ಮನಿಗೆ ವಿಕಾರವಾಗಬೇಕು. ಪರಮಾತ್ಮನಿಗೆ ವಿಕಾರ ಆಗಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅಮ್ಮನವ್ರಿಗೆ ವಿಕಾರ ಮಾಡಿದ್ರೆ ಪರಮಾತ್ಮ ಮಾತಾಡ್ತಾನೆ. ಪರಮಾತ್ಮಂಗೆ ಯಾರು ವಿಕಾರ ಮಾಡೋಕ್ಕಾಗಲ್ಲ, ಅದವನ ಲಕ್ಷಣ ಗುಣ. ಅಮ್ಮನವ್ರಿಗೆ ವಿಕಾರ ಮಾಡಿದರೆ ಪರಮಾತ್ಮಂಗೆ ವಿಕಾರ ಆಗುತ್ತೆ. ಪರಮಾತ್ಮಂಗೆ ವಿಕಾರ ಆಗಲ್ಲ. ಪರಮಾತ್ಮನ ಭಕ್ತರಿಗೆ ತೊಂದರೆ ಮಾಡಿದ್ರೆ ಪರಮಾತ್ಮಂಗೆ ವಿಕಾರ ಆಗುತ್ತೆ. ಪ್ರಹ್ಲಾದರಾದ್ರೆ ಹಿಂಸೆ ಕೊಟ್ರೆ ವಿಕಾರ ಆಯ್ತು ಭಗವಂತನಿಗೆ. ಇಲ್ಲರ ಯಾಕೆ ಬಂದ ಗೊತ್ತಾಯ್ತಾ? ಸ್ವಸುತಾಯ ಪ್ರಹ್ಲಾದಾಯ ಮಹಾತ್ಮನೆ. ಸ್ವಸುತನಾದ ಮಹಾತ್ಮನಾದ ಪ್ರಹ್ಲಾದನಿಗೆ ಯಾವಾಗ ತೊಂದರೆ ಕೊಡ್ತಾನೆ ಆವಾಗ ನಾ ಬರ್ತೀನಿ. ತಾವತ್ ಕಾಲಂ ಪರೀಕ್ಷಿತ. ಅಲ್ಲಿವರೆಗೂ ಕಾಲವನ್ನು ನಿರೀಕ್ಷೆ ಮಾಡ್ಕೊಂಡಿರಿ. ಈಗ ಅವತಾರ ಮಾಡಲ್ಲ. ಯದಾ ಗೋಷು ಸಾಧುಷು ವೇದೇಶು ಇಂಥ ಕಡೆಗಳಲ್ಲಿ ಮಾಡಬಾರದೇ ಮಾಡಿದ್ರು ಕೂಡ ನಾ ಅವತಾರ ಮಾಡಲ್ಲ. ಸ್ವಸುತಾಯ ಮಹಾತ್ಮನೇ. ಪ್ರಹ್ಲಾದರಾಜಂಗೆ ಏನಾರು ಹಿಡ್ಕೊಂಡ ಅಂದ್ರೆ ನಾ ಬಂದೆ ಅಂತ ತಿಳ್ಕೊಂಡು. ಅಂದ್ರೆ ಪ್ರಹ್ಲಾದರಾಜನ್ ತುಂಬಾ ಹಿಡ್ಕೊಳ್ಳಿ ಅಂತಾನೆ ನಾರದರು ಸಹಾಯ ಮಾಡಿದ್ರು. ನೋಡಿ ಅವ್ರು ಹೆಂಗಿದ್ದಾರೆ, ಬೇಗ ಬರಲಿ ಭಗವಂತ ಅನ್ನಕ್ಕೆ ಸಹಾಯ ಮಾಡಿದ್ರು. ಹಾಗೆಲ್ಲ ಹೇಳ್ತಾ ಇದ್ದಾರೆ ಪರಮಾತ್ಮನಿಗೆ ವಿಕಾರ ಇಲ್ಲ. ಪರಮಾತ್ಮನಿಗೆ ವಿಕಾರವಾಗುವಂತೆ ಮಾಡಬೇಕಾದ್ರೆ ರಮಾದೇವಿಯರಿಗೆ ವಿಕಾರ ಮಾಡಿಬಿಟ್ರೆ ನನ್ನ ಹೆಂಡತಿಗೆ ವಿಕಾರ ಮಾಡ್ತೀಯ ನೀನು ಅಂತ ಭಗವಂತ ಬರ್ತಾನಲ್ವಾ, ಆಗ ವಿಕಾರ ಆಗತ್ತಲ್ವಾ ಅಂತ ಹೇಳಿ ರಮಾದೇವಿಯರು ವಾಸ ಮಾಡ್ತಕ್ಕಂಥ ಜಾಗ ಎಲ್ಲೋ ಓದಿರಲಿಲ್ಲ. ರಮಾದೇವರು ವಿಶೇಷವಾಗಿ ಅಲ್ವಾ ವಾಸ ಮಾಡತಕ್ಕಂಥ ವಕ್ಷಸ್ಥಳ. ಆ ವಕ್ಷಸ್ಥಳವನ್ನು ನೋಡಿ ರಮಾ ನಿವಾಸೋಚಿತ ವಾಸಭೂಮಿ ಅಂತಾರೆ ಆಚಾರ್ಯ. ಅಂತ ವಕ್ಷಸ್ಥಳಕ್ಕೆ ಜಾಡ್ಸಿ ಒದ್ರು. ಹೆಂಡತಿ ಎದುರಿಗೆ ಭಗವಂತನ ಗಂಡಂಗೆ ಒದ್ರೆ ಗಂಡಂಗೆ ಬೈದ್ರೆ ಹೆಂಡತಿ ಸುಮ್ಮನೆ ಇರ್ತಾಳ, ಪತಿವ್ರತೆ. ಈ ಕಾಲದವರಾದ್ರೆ ನಮ್ಮ ಯಜಮಾನ್ರಿಗೆ ಸರಿಯಾಗಿ ಆಯ್ತು, ಕಾಯ್ತಾ ಇದ್ದೆ ಇಂಥ ಅವಕಾಶ ಕರೆಕ್ಟಾಗಿ ಆಯ್ತು, ನಿಮ್ಗೆ ಆಗ್ಬೇಕತ್ತೆ ಅಂತ. ರಮಾದೇವಿ ಆಗಂತಾಳ ಹೇಳಿ ಭಯಂಕರವಾಗಿ ಎದ್ಲು. ಸ್ವಾಮಿ ಈಗ ಅಂದ, ಚಾಮ್ರ ಹಾಕ್ಬೇಕಾಗತ್ತೆ, ನೀನು ಪಾದ ಪೂಜೆ ಮಾಡ್ತೀನಿ ಅವನಿಗೆ. ಆ ಪಾದ ಪೂಜೆಯಲ್ಲಿ ನಿಂಗೂ ಪ್ರೋಕ್ಷಣೆ ಮಾಡ್ತೀನಿ, ಅದೆಲ್ಲ ತಾಳ್ಮೆಯಿಂದ ನೀನು ತಗೋಬೇಕು. ವಿಪ್ರಪಾದೋದಕ್ಕೆ ವಿಪ್ರಪಾದ ಧೂಳಿಲಿ ನಾ ಇರ್ತೀನಿ. ನನ್ನ ಅನುಗ್ರಹ ನಿಂಗೆ ಆಗಬೇಕು ಅಂದರೆ ತಾಳ್ಮೆಯಿಂದ ಇರಬೇಕು. ಆಮೇಲೆ ಬೇಕಾದ್ರೆ ನಾವಿಬ್ರು ಜಗಳ ಕಾಯ್ಕೊಂಡು ನಾಟಕ ಕಟ್ಟೋಣ. ಈಗೇನು ಮಾಡಬೇಡ, ಯಾಕೆ ನಿಂಗೆ ವಿಕಾರ ಆಗಿಲ್ಲ. ನಿಜವಾಗ್ಲೂ ಒದಿತಾನ, ಒದಿಯೋ ತಾಕತ್ತಿದೆಯಾ, ಒದ್ಬಿಟ್ರೆ ನಂಗೆ ವಿಕಾರನ ಎಲ್ಲ ಅರ್ಥ ಆಗಿದೆ ನಿಮಗೆ. ಆದರೆ ಈಗ ನಾಟಕ ಆಡಬೇಕು. ಅದನ್ನ ಸುಮ್ಮನಿರು, ನಾನೀಗ ಅವನಿಗೆ ಪಾದ ಪೂಜೆ ಮಾಡ್ತೀನಿ ಅಂಥೇಳಿ ಜಾಡ್ಸ್ ಓದ್ದ. ಪರಮಾತ್ಮ ಹೇಳ್ದ, ಅಲ್ಲಯ್ಯ ವಜ್ರಾದಪಿ ಕಠೋರಾಣಿ ನೀಚ ದೃಷ್ಟಾಂತ. ಭಗವಂತನಿಗೆ ಯಾವುದೋ ದೃಷ್ಟಾಂತ ಕೊಡೋಕ್ಕಾಗಲ್ಲ. ವಜ್ರಕ್ಕಿಂತ ಕಠಿಣವಾದ ನದಿಯಕ್ಕೆ ಯಾಕೆ ಒತ್ತಿ? ಕಂದಮೂಲಗಳನ್ನು ತಿಂದು ಎಲ್ಲೋ ಕಾಡಲ್ಲಿ ಜಪದವಾದಿಗಳನ್ನ ಮಾಡ್ತಕ್ಕಂಥ ನೀನು, ವ್ರತನವಾದಿಗಳನ್ನ ಮಾಡ್ಕೊಂಡಿರ್ತಕ್ಕಂಥ ನೀನು ಏನು ಶಕ್ತಿ ಇರುತ್ತೆ? ಏನು ಛತ್ರಿನ ಇಲ್ಲ ಬಲಿಷ್ಠ ಪುರುಷನ? ಅದನ್ನ ಬಂದು ನೀನು ನನ್ನಂಥ ಎದೆ ಒದ್ದಿಲ್ಲ. ಕಾಲು ಎಷ್ಟು ನೋವಾಗಿದೆ, ಆದ್ದರಿಂದ ಫಿಸಿಯೋಥೆರಪಿ ಮಾಡ್ತೀನಿ. ಬಿಸಿನೀರಲ್ಲಿ ಪಾದ ತೊಳೆದು ಪಾದ ಅಮಿಕಿ ಫಿಸಿಯೋಥೆರಪಿ ಮಾಡ್ತೀನಿ ಅಂತ ನಮ್ಮ ಸ್ವಾಮಿ ಪಾದವನ್ನು ಇಳಿಸ್ತಾ ಉಷ್ಣೋದಕವನ್ನು ಹಾಕದ ತನ್ನ ತಲೆ ಮೇಲೆ ಹಾಕೊಂಡ ನಿಂತಿದ್ದಲ್ಲ ಪುಣ್ಯಾತ್ಸಿಕೆ. ಕಾಲಕೂಟ ವಿಷ ಕೀಳು ವಿಷಯದಿ ಬೀಳುವುದೇ ನಮನ ಕೀಳಿಸಿ, ಗೋಪಾಲ ವಿಠಲ ನನುಗಾಲ ನೆನೆವಂತೆ ಶಿಲವನಿ ಎಂಬೆ ಕೇಳಿ ಲಾಲಿಸಿ ಕಾಪಾಡಲಿ ಸಕಲ ಅಪತ್ತರಿ. ಹೊರತಾಳಿಗಲ್ಲಿ ಕೊಲ್ಲಾಪುರಕ್ಕೆ. ಅದಕ್ಕೋಸ್ಕರ ದೇವರು ಪಾದೋದಕ ಹಾಕ್ಕೊಂಡು ಹೊಟ್ಟೋಗು, ಆಮೇಲೆ ಯಾವಾಗ ಬೇಕಾದ್ರೂ ಬಾ, ತಿರ್ಗಾ ಮದುವೆಗೆ ಕರಿತೀನಿ, ಆವಾಗ ಬರುವಂತಿ ಅಂತ ಹೇಳ್ದ. ಅಲ್ಲಿವರೆಗೂ ಸುಮ್ಮನೆ ಕಾಲ ಪಾದೋದಕ ಹಾಕ್ಕೊಂಡು ಹೊಟ್ಟೋಗು. ಚಾರ್ಜ್ ಯಾವಾಗ ಒದ್ರು ಪಾದ ತೊಳೆದ
ತಲೆ ಮೇಲೆ ಹಾಕ್ಕೊಂಡ ವೈಕುಂಠ ಲೋಕಕ್ಕೆಲ್ಲ ಸಿಂಪಡಿಸ್ಬಿಟ್ಟ, ಉದ್ಧಾರ ಆಗಲಿ ಪವಿತ್ರವಾಗಲಿ ಅಂತ. ನೋಡೋದು ಹೇಗಿದೆ, ವಿಪ್ರ ಪಾದೋದ್ಕದಲ್ಲಿ ಇರೋದೇ ಇವನು. ಆ ಪಾದೋದ್ಕ ತನ್ನ ಮೇಲೆ ತಾನು ಹಾಕ್ಕೊಂಡ ಇಡೀ ವೈಕುಂಠ ಲೋಕಕ್ಕೆಲ್ಲ ಹಾಕ್ಬಿಟ್ಟ. ಅಮ್ಮನವ್ರು ಬಿಸ್ಕುಟ್ತಾ ಇದ್ದಾರೆ, ಒದ್ದಿದ್ದು ಅಲ್ಲದೆ ಒಂದು ಕಾಲು ನೀರು ತೊಗೊಂಡು ನಿಮ್ಮ ತಲೆ ಮೇಲೆ ಹಾಕೊಂಡು ನನ್ನ ತಲೆ ಮೇಲೆ ಹಾಕ್ತಾ ಇದೆಯಾ? ನಿಮಗೆ ನಂಬಿಕೆ ಆಯ್ತು, ನೀವು ಸ್ನಾನ ಮಾಡ್ರಿ ಪಾದೋದ್ಕದಲ್ಲಿ, ನಮ್ಗೆ ಯಾಕ್ರಿ ಆಗ್ತೀರಿ? ನಾನ್ ಸೆನ್ಸ್ ಅಂದ್ಬಿಡ್ತಾರೆ. ಅವನು ನೋ ಸೆನ್ಸ್ ಅಂತಾನೆ. ನೀನು ಜ್ಞಾನ ಇದ್ದಿದ್ರೆ ಅದಂತ ಇರಲಿಲ್ಲ, ನಾನ್ ಸೆನ್ಸ್ ನಾನಾಗಿರ್ಬೋದು, ನೀನು ನೋ ಸೆನ್ಸ್ ಅಂತ. ಇವೆಲ್ಲ ಈಗಿನ ಕಾಲದ ಪುರಾಣಗಳು ಎಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶ್ರೀನಿವಾಸ ಕಲ್ಯಾಣ ಕೇಳಿದ್ಮೇಲೆ ಆಗಿನ ಹೇಳಿದಾಗ ಕಣ್ಣಲ್ಲಿ ನೀರು ಹರಿದು ಬಿಡ್ತು ಭೃಗು ಋಷಿಗೆ, ಪಕ್ವತಾವಸ್ಥೆಗೆ ಬಂದ್ಬಿಡ್ತು. ಅಲ್ಲ, ಮಾಡಬಾರದೇ ಇದ್ದನ್ನ ಮನಸ್ಸಿಟ್ಟು ಮಾಡಿದರು, ಮನಮುಟ್ಟಿ ಪಾಪ ಕರ್ಮವ ಮಾಡದಿರು ಅಂತಾರೆ ಪುರಂದರದಾಸ್. ಮನಮುಟ್ಟಿ ಪಾಪ ಕರ್ಮವ ಮಾಡದಿರು. ಭೃಗು ಋಷಿಗಳು ಮನಮುಟ್ಟಿ ಪಾಪ ಕರ್ಮವೇ ಮಾಡಿದ್ದಾರೆ. ಬ್ಯೂಟಿಫುಲ್ ಎಕ್ಸಾಂಪಲ್. ಮನಮುಟ್ಟಿ ಪಾಪ ಅಲ್ಲ, ಅದಕ್ಕೆ ಇನ್ನೇನಾದ್ರು ಪ್ರಮಾಣ ಕೊಡ್ತೀರಾ ಅಂತ ಪುರಂದರದಾಸರು ಹೇಳ್ತಾರೆ. ಮುಟ್ಟಿ ನಿನ್ನ ಭಜಿಸಲಾರೆ ಕೆಟ್ಟನಾರ ಜನ್ಮದಲ್ಲಿ, ಮುಟ್ಟಿ ನಿನ್ನ ಭಜಿಸಲಾರೆ. ಮುಟ್ಟಿ ಭಜನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ಕೆಟ್ಟ ಕಾರ್ಯ ಮಾಡಿದಾಗ್ಯೋ ಇಷ್ಟನಾಗಿ ಕರವ ಪಿಡಿಯೋ ಶ್ರೀನಿವಾಸ ನೀನೇ ಪಾಲಿಸೋ. ಕ್ಷಿತಜನ ಪಾಲ ಕಾನಲೋಲ ಮುಕುಂದನೇ. ಕೆಟ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿ ಕರವ ಪಿಡಿಯೋ. ಯಾಕೆ ಕುಡಿಸ್ತೇವಪ್ಪ ವ್ಯಾಸಾರೋಣ? ಕೆಟ್ಟ ಕಾರ್ಯ ಮಾಡಿದಾಗ್ಯೂ ಸ್ಟಿಲ್ ಅಂತ ಮಾಡ್ತಾ ಇದ್ರು ಆ ಕಾರ್ಯದಿಂದ ನೀನು ಇಷ್ಟನಾಗಿ ಕರವನ್ನ ಪಿಡಿ. ಇದೇನು ಪ್ರಾರ್ಥನೆ ಇದು? ಕೆಟ್ಟ ಕಾರ್ಯ ಮಾಡ್ತಾ ಇದ್ರೆ, ಕೆಟ್ಟ ಕಾರ್ಯ ಅದು ಮಾಡಬೇಡ ಅಂತ ಹೇಳ್ತಾ ಇದೆ ಶಾಸ್ತ್ರ. ಕೆಟ್ಟ ಕಾರ್ಯ ಮಾಡಿದಾಗ್ಯೂ ಇಷ್ಟನಾಗಿದ್ರೆ ಹೇಗೆ ಕೊಡುತ್ತೆ? ಹೇಗೆ ಹೇಳಿದ್ರು? ಭ್ರಷ್ಟ ಜನ್ಮದಲ್ಲಿ ಬಂದು ದುಷ್ಟ ಕರ್ಮಗಳನ್ನಿಂತ ಇದೇ ಪುರಂದರದಾಸರು. ಕೆಟ್ಟ ಕಾರ್ಯ ಮಾಡಿದಾಗ್ಯೂ ಅಲ್ವೇ ಗುಣದಿಂದ ತಗೋ ಅಂತ ಅದೇ ಪುರಂದರದಾಸರು. ಇನ್ನು ಕನಕದಾಸರು ನೋಡಿದ್ರಂತೂ ಕೆಟ್ಟ ಕೆಲಸ ಎಲ್ಲಿಂದ ಮಾಡ್ತೀಯ, ಒದ್ದಾಗ್ತಾನೆ ಸ್ವಾಮಿ, ಎಂದೂ ಮನಸ ಚಿಂತನೆ ಮಾಡ್ಬೇಡ ಅಂತ ಆ ದಾಸರು. ಕೆಟ್ಟ ಕಾರ್ಯ ಮಾಡಿದ್ರು ಕೂಡ ದೇವರನ್ನು ಕೋಪಿಸ್ಕೊಳ್ಳಲ್ಲ ಅಂತ ಇನ್ನೊಬ್ಬ ದಾಸರು. ಇದು ನೋಡಪ್ಪ, ಆಗಿದೆ ಹಿಂಗಿದೆಲ್ಲ ಸಮನ್ವಯ ಮಾಡೋದು. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೆ. ಪಾದ ತೊಳ್ದ, ತಲೆ ಮೇಲೆ ಹಾಕೊಂಡ, ಕಣ್ಣಲ್ಲಿ ನೀರು ಹರಿತು, ಎರಡು ಕೈ ಜೋಡಿಸಿದ್ರು. ನೀ ನಮಸ್ಕಾರ ಮಾಡ್ಬೇಡ, ನನಗೆ ಬ್ರಾಹ್ಮಣರು ನಮಸ್ಕಾರ ಮಾಡಬಾರ್ದು, ನಾನೇ ಮಾಡಬೇಕು, ನಾ ಕ್ಷತ್ರಿಯ, ಅದಾಯ್ತು, ನಾನು ನಿಂಗೆ ನಮಸ್ಕಾರ ಮಾಡಬೇಕೇವನ. ಉತ್ತಮೋತ್ತಮವಾದಂಥ ಸ್ಥಾನಗಳಿಗೆ ತಾರತಮ್ಯ ಹಾಳು ಮಾಡಬೇಡ. ಅದನ್ನ ದಯವಿಟ್ಟು ನಾನು ನಮಸ್ಕಾರ ಮಾಡ್ತೀನಿ ಅಂತ ಪಾದ ಹಿಡ್ಕೊಂಡು ನಮಸ್ಕಾರ. ಹೆಂಡ್ತಿನ ಕರೆದ ನಮಸ್ಕಾರ ಮಾಡಿ, ಚಾಮ್ರ ಹಾಕಿ ಬಿಸಣಿಗೆ ಬೀಸು. ಪಾಪ ಯಾಕೆ ಬೀಸಿದ್ರು ಹೋಗುತ್ತೆ. ನಿಜವಾಗ್ಲೂ ದ್ವೇಷ ಏನ್ರಿ ಅಮ್ಮನವ್ರಿಗೆ? ಪರಮಾತ್ಮ ಮಾಡಿರ್ತಕ್ಕಂಥ ಕೆಲಸ ಅದು ಅನ್ಯಾಯದ ಕೆಲಸ, ಕೆಟ್ಟ ಕೆಲಸ ಅನ್ನೋ ಭಾವನೆ ಯಾವತ್ತಾರೂ ರಮಾದೇವಿಯರಿಗೆ ಬರುತ್ತಾ ಹೇಳಿ? ಈಶ್ವರಾದ ಅನ್ಯತ್ರ ವಾಯುದೇವರಿಗೆ ಹೇಳುವಾಗದು ಆಲೋಚನೆಯ ಅನಾಲೋಚನೆಯ ಎರಡೇ ಡಿಫರೆನ್ಸ್ ಹೇಳಿದ್ರು. ಎಲ್ಲರೂ ಬರುತ್ತಾ? ತಿಳಿದೇ ನಾಟಕ ಕಟ್ತಾರೆ. ಹಾಗೆ ನಮ್ಮ ಸ್ವಾಮಿ ಆ ವಿಷ್ಣು ಪಾದದ ವಿಷ್ಣು ಭಕ್ತರ ಮಹಿಮೆಯನ್ನ ತೋರಿಸ್ತಾ ಜಗತ್ತಿನಲ್ಲಿ ಏನು ಪರಮಾತ್ಮ ಮಾಡೋದಿಲ್ಲ ಎಂಬತಕ್ಕಂಥದ್ದನ್ನು ತೋರಿಸಿ ಸಂತೋಷಪಡಿಸಿಬಿಟ್ಟ. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಿಲ್ಲ ಈ ಭವಾಂಡದಲ್ಲಿ ನಾವಲ್ಲಿ ಕಾಣಿ. ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪಾಪಗಳ ಎಣಿಸಿದನೇ ಕರುಣಾ ಸಮುದ್ರ ಶ್ರೀಹರಿ. ದಿಗಿಲಿಲ್ಲದೆ ಒದ್ದ ಭೃಗುವ ಪಾಲಿಸಿದೆ ಬಂಟನು ಅವನೇನು ಬಂಟ ನಾನಲ್ಲವೇನು ಅಂತ ಅದೇ ಪುರಂದರದಾಸು. ಒದ್ದವನಿಗೆ ಪಾದ ಪೂಜೆ ಮಾಡಿದಿ, ನಾನೇನು ನೀನು ಒದಿತಾ ಇಲ್ಲ, ಮನಸ ನಿನ್ನಲ್ಲಿ ಭಕ್ತಿ ಮಾಡಿ ಕಂಬಕ್ಕೆ ಕೊಟ್ಟು ನನ್ಗೆ ಹೊಡಿಸ್ತಾ ಇದೀಯಾ, ಏಕೆ ನಿರ್ದಯನಾದೆಯೋ ಅಂದ್ರೆ ಮುಯ್ಯಿಗೆ ಮುಯ್ಯಿ ತೀರಿತಯ್ಯ ಪಂಡರಿರಾಯ ಅಂದ. ನೀ ನಂಗೆ ಓಡಿಸಿದ್ದಿ, ನಾನು ಹಿಂಗೆ ಓಡಿಸ್ದೆ, ನೀ ಏನು ಮಾಡಿದ್ವಿ ಅದು ಮಾಡಿದ್ದೀನಿ ಅಷ್ಟೇ. ನಾನು ನಿನ್ನ ಕಾಲ ಪ್ರವೃತ್ತಿಗೆ ಹೊರಟಾಗ ದೊಡ್ಡ ತಮ್ಗೆ ನೀರು ಮಣ್ಣಿನ ಡಬ್ಬ ತಗೊಂಡು ನಾನು ಬಂದರೆ ತಮ್ಗೆ ತಗೊಂಡು ನನ್ನ ತಲೆ ಮೇಲೆ ಕುಟ್ಟಿ ಅಲ್ಲ, ಯಾಕೆ ಲೇಟ್ ಆಯಿತು ಅಂತ ನಾನು ಸಹಿಸ್ಕೊಂಡ ಇಲ್ವೋ. ಈಗ ನಮ್ಮೂರಿಗೆ ಬಂದಿದೆ, ಕಂಬಕ್ಕೆ ಕಟ್ಸಿದ್ದೀನಿ, ಹೊಡಿತೀನಿ ಬಾಯಿವಾಗಿ ನೋಡು. ಆದರೆ ಇವತ್ತೇನಾಗಿದೆ, ಕಂಬಕ್ಕೆ ಕೊಟ್ಟು ಹೊಡೆದು ಕಂಬ ಮುಟ್ಟಬೇಕಾದ್ರೆ ಕಾಸು ಕೊಡಬೇಕು. ಪುರಂದರದಾಸರಿಗೆ ಹೊಡೆದ ಕಂಬ ಅಂತ ಬಂಗಾರದ ಕವಚ ಹಾಕಿದ್ದಾರೆ ಪಂಡ್ರಾಪುರದಲ್ಲಿ, ನೋಡ್ಕೊಂಬಂದು. ಆ ಕಂಬ ಮುಟ್ಟಬೇಕಾದ್ರೆ ಕಾಸು ಹಾಕ್ಬಿಟ್ಟು ಮುಟ್ಟು ಅಂತ. ನಮಗೂ ಹಂಗೆ ಯಾವ್ದಾದ್ರು ಹೊಡೆದಿದ್ದ ಕಂಬ ಇದೆಯಾ ಜಗತ್ತಲ್ಲಿ? ಇದು ನಮ್ಮಪ್ಪ ಹೊಡಿತಿದ್ದು ಕಡ್ಡಿ ಅಂತೇನು ಇಟ್ಕೊಂಡಿರ್ತೀವ ನಾವು? ನಮ್ಮಪ್ಪ ಹೊಡೆದಿದ್ದು ಕಲ್ಲು ಅಂತ ಏನಾರು ಇಟ್ಕೊಂಡಿರ್ತೀವ? ನಮ್ಮಪ್ಪಂಗೆ ಹೊಡೆದಿದ್ದು ಕಲ್ಲು ಅಂತ ಬೇಕಾದ್ರೆ ಇಟ್ಕೊಂಡಿರ್ತೀವಿ.
ಸಣ್ಣ ವಯಸ್ಸಾದರೂ ಕೂಡ ನಮ್ಮ ಅಪ್ಪಂಗೆ ಕೊಡ್ತಿದ್ದೆ ಕಣೆಯ ಅಂತ ಸಂತೋಷಕ್ಕೆ ಇಟ್ಕೊತೀನಿ ಅಲ್ಲ. ಇಂಥ ಕೆಟ್ಟ ಕಾಲ. ಹಾಗೆಲ್ಲ ಹೇಳ್ತಾ ಇದ್ದಾರೆ, ಕಣ್ಣೀರು ಹಾಕ್ಬಿಟ್ರು. ಪಾಪಕರ್ಮವ ಸಹಿಸುವಳೆ, ಮನಮುಟ್ಟಿ ಪಾಪಕರ್ಮ ಮಾಡಿದರೂ ಕೂಡ ಅದನ್ನು ಕ್ಷಮ ಮಾಡಿ ಭಕ್ತಾಪರಾಧ ಸಹಿಷ್ಣು ಎಂಬತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥ ಏಕೈಕ ವ್ಯಕ್ತಿ, ಅದನ್ನೇ ಪತಿತ ಪಾವನ. ಪತಿತ ಪಾವನೆಂಬೋ ನಾಮ ಅತಿಹಿತದಿಂದಲೇ ಮುನಿಗಳು ಸ್ತುತಿಸುವ ನಾಮ. ಕ್ರತುಕೋಟಿ ಫಲವಿವ ನಾಮ, ಪುಣ್ಯ ಲೋಕಕ್ಕೆ ಸಾಧನವಾಗುವ ಹರಿನಾಮ. ಇನ್ನೇಕೆ ಯಮನ ಬಾಧೆಗಳು, ಎನ್ನ ಜಿಕ್ವೆಯಲ್ಲಿ ಹರಿನಾಮ ಒಂದಿರಲು. ಬೇರೆ ಏನು ಇಟ್ಕೋಬೇಡ, ಒಂದು ನಾಮ ಇದ್ರೆ ಸಾಕು. ಅನಂತ ನಾಮ ಇಟ್ಕೋತೀಯಾ ನಿನ್ನ ಜಿಕ್ವೆಯಲ್ಲಿ? ಸಾಧ್ಯ ಇದೆಯಾ? ಯೋಗ್ಯತೆ ಇದೆಯಾ? ಅನಂತ ನಾಮದೊಳಗೆ ಒಂದು ನಾಮ, ಅನಂತ ಕ್ಷೇತ್ರದೊಳಗೆ ಒಂದು ಕ್ಷೇತ್ರ, ಅನಂತ ಗುಣದೊಳಗೆ ಒಂದು ಗುಣ, ಅನಂತ ಜೀರಲು ಎನಿತು, ಅನಂತ ಜೀವರಲ್ಲಿ ಎನಿತು ಯಾವನಾದರೂ ಸರಿಯೇ ಶ್ರೀಕೃಷ್ಣ ಎಂದರೆ ಒಲಿಯನೇ. ಯಾಕೆ ಕೃಷ್ಣ ಅಂತ ಒಂದು ಹೆಸರಿಟ್ಕೊಂಡ್ರೆ ಸಾಲದ? 3 ಸಾರಿ ಹೇಳ್ಬೇಕಾ ಕೃಷ್ಣ 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 ಎಂದು? 3 ಬಾರಿ ನೆನೆಯೋ. ಯಾಕೆ ಕೃಷ್ಣ ಅಂದ್ರೆ ಆಗಲ್ವಾ ಒಂದ್ಸಾರಿಗೆ? 1:3 ರೇಷಿಯೋನ ಪಾಪ ಕಳಿಯಕ್ಕೆ? ಏನೇನೋ ಪ್ರಶ್ನೆಗಳು ಬರ್ತವೆ. ವ್ಯಾಸರಾಜರು ಹೇಳ್ತಾರೆ, ಅನಂತ ನಾಮದೊಳಗೆ ಒಂದು ನಾಮ ಭಕ್ತಿಯಿಂದ ಕೃಷ್ಣಾನ್ನು, ರಾಮಾನ್ನು, ನರಸಿಂಹನ್ನು ಏನು ಬೇಕಾದ್ರೆ ಹಾಗೆ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿಸ್ಕೊಂಡು ಸಂತೋಷ ಉನ್ಮನರಾಗಿ ಸೀದಾ ಇಲ್ಲಿಗೆ ಬಂದರು ಯಜ್ಞದತ್ತಿಗೆ. ಅಪ್ಪ, ಯಜ್ಞ ಸಮರ್ಪಣೆ ಅಂದರೆ ನಮ್ಮ ನಾರಾಯಣ ಮೇಲೆ ನೋಡು, ಇಂತಿಂಥ ಘನಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಇಷ್ಟಾದರೂ ನಮ್ಗೆ ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ತಪ್ಪು ನೆಪ್ಪು ಏನು ಮಾಡಿರ್ತವೋ ಜೀವರಾಶಿಗಳು ಅದನ್ನೆಲ್ಲ ಸಹಿಷ್ಣುವಾಗಿ ಅಪರಾಧಗಳನ್ನು ತಿಳ್ಕೊಳ್ದೇನೆ ಅದನ್ನೆಲ್ಲ ದೂರ ಮಾಡಿ ನಮ್ಮ ಯಥಾಯೋಗ್ಯವಾದಂಥ ಫಲವನ್ನು ಕೊಡ್ತಕ್ಕಂಥ ಅವನು ಅಂದರೆ ನಮ್ಮ ಸ್ವಾಮಿ ಒಬ್ಬನೇ. ಯಜ್ಞಭೃತ್ ಯಜ್ಞ ಕೃತ್ಯಜ್ಞಿ ಯಜ್ಞ ಯಜ್ಞ ಸಾಧನ ಯಜ್ಞ ಅಂತ ಕೃತ್ಯಜ್ಞ ಗುಹ್ಯ ಮನ್ನಾದಿಯೇವಚ. ಯಜ್ಞವನ್ನು ಮಾಡಿಸೋನು, ಯಜ್ಞ ಸಾಮಾನು, ಯಜ್ಞದ ಫಲ ಎಲ್ಲ ಮಗನೇ ಅವನಿಗೆ ಸಮರ್ಪಣೆ ಮಾಡಿಬಿಡ್ರಿ ಅಂತ ಹೇಳಿದಂಥ ಕತೆ. ಆಧ್ಯಾತ್ಮಿಕಕ್ಕೆ ಬರೋಣ. ಭೃಗು ಅಂದರೆ ಬರ್ಜಕ್ವಾತ್ ಭೃಗು ಅಂತ ಅರ್ಥ. ನಮ್ಮ ಪಾಪಗಳನ್ನು ಅಜ್ಞಾನಗಳನ್ನು ಯಾರು ನಾಶ ಮಾಡ್ತಾರೋ ಅವನಿಗೆ ಭೃಗು ಅಂತ ಹೆಸರು. ಯಾರವನು ಅಂದರೆ ಪರಮಾತ್ಮನೇ. ಅವನೇ ನಮ್ಮ ಬಿಂಬ, ಜೀವನೊಳಗಿದ್ದಾನೆ. ಅವನಿರೋದ್ರಿಂದ ಪಾಪದ ಕೆಲಸವನ್ನು ಮಾಡಿಸ್ತಾನೆ, ಪಾಪವನ್ನು ಪರಿಹಾರ ಮಾಡಿಸ್ತಾನೆ. ಎರಡೂ ಅವನೇ ಮಾಡ್ತಾ ಇರೋದು. ಅಲ್ಲಾಯ್ತಾ? ನನ್ನ ಭೃಗು ಅಂತ ಈ ಜೀವಿಗೆ ಹೆಸರು. ಬಿಂಬನಿಗೂ ಹೆಸರು ಮೂಲೇಶನಿಗೆ ಭೃಗು ಅಂತ. ಎಲ್ಲಿಗೆ ಹೊರಟ? 3 ಲೋಕಕ್ಕೂ ಹೊರಟ. ಹಾಗೆ ವೈಕುಂಠ, ಸತ್ಯಲೋಕ ಮತ್ತು ಕೈಲಾಸ ಎಂಬತಕ್ಕಂಥ ಲೋಕ ನಮ್ಮೊಳಗೆ ಇದೆ. ಆ ಲೋಕದ ನಿಯಾಮಕರು ನಮ್ಮಲ್ಲೇ ಇದ್ದಾರೆ, ಲೋಕಪಾಲಕರೂ ಇದ್ದಾರೆ, ಅವರ ಅನುವರ್ತಿಗಳು ನಮ್ಮಲ್ಲೇ ಇದ್ದಾರೆ. ಎಲ್ಲಿದ್ದಾರೆ? ಎಲ್ಲ ನಾಡಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. 72,000 ನಾಡಿ, 36,000. ಇದರಲ್ಲಿ ವಾಯುದೇವರಿದ್ದಾರೆ, ಭಾರತೀ ದೇವರಿದ್ದಾರೆ, ಸೂರ್ಯಚಂದ್ರಾದಿಗಳಿದ್ದಾರೆ, ಸಮಸ್ತ ದೇವತೆಗಳಿದ್ದಾರೆ, ಹಗಲಿನ ದೇವತೆಗಳು, ರಾತ್ರಿ ದೇವತೆಗಳು. ಏನೇನು ಪ್ರಪಂಚದಲ್ಲಿ ವಿಭಾಗ ಮಾಡ್ತಿರೋ ಎಲ್ಲ ಇದ್ರೊಳಗೆ ಹಾಕ್ಬಿಡಿ. ಎಲ್ಲ ಸರ್ವಸಮರ್ಪಣ ಗದ್ಯ ಹೋದರೆ ಎಲ್ಲ ಗೊತ್ತಾಗೋದು. ಏನೇನು ಕರ್ಮ ಮಾಡ್ತೀವೋ ಎಲ್ಲವೂ ಕೂಡ ಒಂದೇ ಮಾತು ಹೇಳ್ತಾರೆ ರಾಯರು. ಬಹಳ ಸುಂದರವಾಗಿ ಮಾತಾಡ್ತಾರೆ. ಅಸುರಮಾರಭ್ಯ ಕಲ್ಕಿ ಪರ್ಯಂತ, ಸುರಮಾರಭ್ಯ ವಾಯು ಪರ್ಯಂತ ಏನೇನು ಚೇಷ್ಟೆಗಳು ನಿನ್ನ ಶರೀರದಲ್ಲಿ ನಡೀತೋ ಎಲ್ಲವನ್ನು ಕೂಡ ಗೊತ್ತಾಯ್ತಾ? ಅಹರ್ನಾಮಕ ಮುಖ್ಯ ಪ್ರಾಣಾಂತರ್ಗ ರಮಾಯುಕ್ತ ಪರಮಪುರುಷ ಅಂತೇಳಿ ಬಿಂಬನಿಗೆ ತತ್ ಪೂಜಾಯೇವಾಸ್ತು ಅಂತ ಒಂದು ತುಳಸಿ ದಳ ಇಟ್ಟು ಆಗುತ್ತೆ. ದ್ವಂದ್ವ ಕರ್ಮಗಳ ಅರ್ಪಿಸವನಡಿಗೆ ನೀನು ಮಾತ್ರ ಯಾವುದು ಅಂಟಿಸ್ಕೋಬೇಡ. ಕರ್ಮಕ್ಕೆ ಮಾಡಿಸಿದ್ಯಪ್ಪ, ಸಂತೋಷ ಅಷ್ಟೇ. ಎಷ್ಟು ಸುಲಭವಾಗಿ ಹೇಳ್ಕೊಡ್ತಾನೆ. ಇಬ್ಬರೂ ಮಾಡಿಸ್ತಾ ಇದ್ದಾರೆ, ಕೆಟ್ಟದ್ದು ನಡೀತಾ ಇದೆ, ಒಳ್ಳೆಯದು ನಡೀತಾ ಇದೆ. ಯಾರೋ ಒಬ್ರು ನಂಗೆ ಕೇಳಿದ್ರು, ಜೀವಮಾನದಲ್ಲಿ ಈರುಳ್ಳಿ ತಿಂದಿಲ್ವಾ ಅಂದರು. ಇಲ್ಲ ಸ್ವಾಮಿ ಅಂದೆ. ಯಾಕೆ ಅಂದರು, ನಮ್ಮ ಅಪ್ಪ ಅಮ್ಮಂಗೆ ಗೋಸ್ಟು ಅದೆಲ್ಲ ಕ್ರೆಡಿಟು ನಮ್ಮ ಅಪ್ಪ ಅಮ್ಮಂಗೆ ಹೋಗೋದು ಅಂದೆ. ಕೆಲವು ಏಕಾದಶಿ ಉಪವಾಸ ಮಾಡಿಸ್ತಾ ಇರ್ತಾರೆ ಮಕ್ಕಳು, ಅದು ಯಾರಿಗೂ ಕ್ರೆಡಿಟ್ ಅಂದರೆ ಅಪ್ಪ ಅಮ್ಮಂಗೆ. ಮುಂಡೆದೆ ಇಷ್ಟಿದ್ದ ಇದೆ ಏಕಾದಶಿ ಉಪವಾಸ ಮಾಡ್ತೀನಿ ನಿತ್ಯ. ನಾನೇ ಮಾಡಿಲ್ಲ, ನಿಮ್ಮ ತಾತ ಮಾಡಲಿಲ್ಲ, ನಿಮ್ಮಪ್ಪ ಮಾಡಲಿಲ್ಲ ಅಲ್ಲೇ. ತಿನ್ನು ದೋಸೆ ಅಂದರೆ ಅದು ಇನ್ನೇನು ಮಾಡುತ್ತೆ ದೊಡ್ಡದಾದ್ರೆ. ನಾವು ಸಣ್ಣ ವಯಸ್ಸಲ್ಲಿ ಉಪವಾಸ ಮಾಡೋದು ನಮ್ಮ ಅಪ್ಪ ಕಲಿಸ್ದ. ಏಕಾದಶಿನ ಪ್ರಾಣ ಹೋದರೂ ಕೂಡ ನಮ್ಮ ಕಡೆ ತಿರುಗಿ ನೋಡ್ತಿರಲಿಲ್ಲ. ದ್ವಾದಶಿ ಬೆಳಗ್ಗೆ ತೊಡೆಯಿಂದ ಇಳಿಸ್ತಾ ಇರಲಿಲ್ಲ. ಮುಂಡೆದ ಏಕಾದಶಿ ಮಾಡಿದ್ದೆ, ಮುಂಡೆದ ಏಕಾದಶಿ ಮಾಡಿದ್ದೆ, ಅಷ್ಟು ಪ್ರೇಮ ಮಾಡೋದು. ಏನು ಕೇಳಿದ್ರೆ ಕೊಡೋನು.
ಹಣ್ಣು ಹಾವು ಸಕ್ಕರೆ ಬೇಕಾದ ತಿಂಡಿಗಳು ಮಾಡಿ ಇಟ್ಕೊಡೋನು, ದ್ವಾಸಿ ಎಷ್ಟು ಎಚ್ಚರಿಕೆಯನ್ನು ನೋಡ್ಕೊಳ್ಳೋನು, ಕಾಲಕ್ಕೆ ಹಾಲು ಬೇಕಾ ಅನ್ನೋನು, ಜ್ಯೂಸ್ ಬೇಕಾ ಅನ್ನೋನು. ಅದೇ ಯಾಕೆ ಏಕಾದಶಿ ಕೇಳಲ್ಲ ನೀನು ಅಂತ ಒಂದ್ಸರಿ ಕೇಳಿದ್ದೆ ನಮ್ಮಪ್ಪ. ಏಕಾದಶಿ ಕೇಳಿದ್ರೆ ಸೊಟ್ಟು ಮುರಿದು ಬಿಡ್ತೀನಿ. ನೋಡಕ್ಕೆ ಶಿಕ್ಷೆ ರಕ್ಷೆ, ಶಿಕ್ಷೆಯಂತೆ ಕಾಣುತ್ತೆ ಅದು ರಕ್ಷೆ ಆಗಿದೆ, ರಕ್ಷೆಯಂತೆ ಕಾಣುತ್ತೆ ಅದು ಶಿಕ್ಷೆ ಆಗಿದೆ. ಏಕಾದಶಿ ಸಂಕಟ ಪಡೋದು ನೋಡೋಕ್ಕಾಗಲ್ಲ ಮಕ್ಕಳು, ಅಯ್ಯೋ ಏನಾದ್ರು ಕೊಟ್ಬಿಟ್ರೆ ಅನ್ನೋದು ಅಲ್ವಾ, ರಕ್ಷೆಯಂತೆ ಕಾಣುತ್ತೆ. ಅದು ಮಕ್ಕಳನ್ನ ಹಾಳು ಮಾಡ್ತಾ ಇದೆಯಾ ಅಂತ. ಆದರೆ ಯಾರ್ಯಾರು ಮಾಡಬೇಕು ಅದೆಲ್ಲ ಶಾಸ್ತ್ರ ಕೊಟ್ಟಿದೆ. ನೀನೇನು ಬೈಂಡ್ ಮಾಡಿ ಅದನ್ನು ಅಧಿಕಾರವನ್ನು ಚಲಾವಣೆ ಮಾಡಿ ಏನು ಮಾಡಬೇಕಾಗಿಲ್ಲ. ನೈಜವಾದ ಬುದ್ಧಿ ತಂದುಕೊಟ್ರೆ ಅದು ಮಾಡ್ತದೆ. ಮಾಡಿದಾಗ ಅದರ ರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಲ್ವಾ. ಹಾಗೆ ಇಲ್ಲಿ ಹೇಳ್ತಕ್ಕಂಥ ಅವರಾಗ್ತಾ ಇದ್ದಾರೆ. ಆದ್ದರಿಂದ ಎಲ್ಲವನ್ನು ಸಮರ್ಪಣೆ ಮಾಡಿಬಿಡಿ. ಹಾಗಿಲ್ಲಿ ಪುರಂದರ ನಾಮಕನಾದಂಥ ಜೀವ ಹೇಗೋ ಇಲ್ಲಿ ಭೃಗುನಾಮಕನಾಗಿ ಕೂತಿದ್ದಾನೆ, ಒಳಗೆ ಮೂಲೇಶನಾಗಿ ಪರಮಾತ್ಮ ಇದ್ದಾನೆ. 3 ಲೋಕಗಳು ಇದೆ. 3 ಲೋಕಗಳಲ್ಲೂ ತಾರತಮ್ಯವನ್ನು ಉಳಿಸಬೇಕಾಗಿತ್ತು. ತಾರತಮ್ಯ ಇಲ್ಲದೆ ಇರೋದ್ರಿಂದ ಜ್ಞಾನ ಇದ್ದರೂ ಕೂಡ ಜ್ಞಾನ ನಷ್ಟವಾಗ್ತದೆ. ತಾರತಮ್ಯ ಎಲ್ಲಿ ಕೆಡ್ತು ಅಂದರೆ ಭೃಗು ಋಷಿಗಳು ಕೆಳಗಿಂದ ಮೇಲಕ್ಕೆ ಹೋಗ್ಬೇಕಾಗಿತ್ತು, ಇಲ್ಲ ಮೇಲಿಂದ ಕೆಳಕ್ಕೆ ಬರಬೇಕಾಗಿತ್ತು. ಅಸೆಂಡಿಂಗ್ ಆರ್ ಡಿಸೆಂಡಿಂಗ್, ಆರೋಹಣ ಅವರೋಹಣ ಎಂಬತಕ್ಕಂಥದ್ದೇ ವಿನ ಮಧ್ಯದಲ್ಲಿ ಸ್ಟಾರ್ಟ್ ಆಗಲ್ಲ. ಇಲ್ಲ ಕೈಲಾಸಕ್ಕೆ ಬಂದು ಬ್ರಹ್ಮನ ಹತ್ರಕ್ಕೆ ಬಂದು ವಿಷ್ಣು ಹತ್ರಕ್ಕೆ ಬರಬೇಕಾಗಿತ್ತು, ಇಲ್ಲ ವಿಷ್ಣು ಹತ್ರಕ್ಕೆ ಹೋಗಿ ಬ್ರಹ್ಮನಿಗೆ ಬಂದು ಕೈಲಾಸಕ್ಕೆ ಬರಬೇಕಾಗಿತ್ತು. ಇವರು ಏನು ಮಾಡಿದ್ರು, ಬ್ರಹ್ಮದೇವರ ಹತ್ರಕ್ಕೆ ಹೋದ್ರು. ಬ್ರಹ್ಮನೇ ಸರ್ವೋತ್ತಮ ಅಲ್ಲ ಅಂದಮೇಲೆ ಅವನಿಂದ ಮೇಲ್ನತ್ತಕ್ಕೆ ಹೋಗ್ಬೇಕಾಯ್ತು, ಕೆಳಗೆ ಯಾಕೆ ಬಂದರು? ತಾರತಮ್ಯ ಹಾಳು ಮಾಡಿ ಅಂತ ರುದ್ರದೇವರಿಗೆ ಕೋಪ ಬಂತು. ಅಂದ್ರೆ ನಮ್ಮ ಮನೋಭಿಮಾನಿ ಇದಾನಲ್ಲ ಅವನಿಗೆ ತಾರತಮ್ಯ ಹಾಳು ಮಾಡಿದ್ರೆ ಕೋಪ ಬರ್ತದೆ. ಅದೇ ತ್ರಿಶೂಲ ಯಾಕೆ ತೋರಿಸಿದ್ರು? ನಾನು ಸರ್ವೋತ್ತಮ ದೇವತಾ ಅಲ್ಲ, ಆಮೇಲೆ ಲಯಕರ್ತ. ನನಗೆ ದೇವರು ಕೊಟ್ಟಿರೋದು ಪೋರ್ಟ್ಫೋಲಿಯೋ, ನನಗೆ ಲಯದ ಪೋರ್ಟ್ಫೋಲಿಯೋ. ನಾನು ಹೆಂಗೆ ಸರ್ವೋತ್ತಮ ದೇವತಾ ಆಗ್ತೀನಿ ಅಲ್ವಾ? ತೊಡೆ ಮೇಲೆ ಗಣಪತಿಯನ್ನ ಸುಬ್ರಹ್ಮಣ್ಯನ ಕೂರಿಸ್ಕೊಂಡು ಉಪದೇಶ ಮಾಡ್ತಾ ಇದ್ದಾರೆ. ಏನಂತ? ಏ ಸುಬ್ರಹ್ಮಣ್ಯ, ನೀನು ಸರ್ವೋತ್ತಮ ಅಂತ ಹೇಳ್ಕೊಂಡಿದ್ದಿ, ನನ್ನ ಸರ್ವೋತ್ತಮ ಅಂತ ಹೇಳೋದಿದೆ ಪಾಶುಪತಾಸ್ತಿಗಳು, ನೀನ ಅಂತ ತಿಳ್ಕೊಬೇಡ. ಆಯ್ತಾ? ಪರಮಾತ್ಮನೇ ಸರ್ವೋತ್ತಮ, ನಾವೆಲ್ಲ ಅನುಚರರು ಎಂಬುದಾಗಿ ನೀವು ಉಪಾಸನೆ ಮಾಡು ಅಂತ ಅವರಿಗೆ ಉಪದೇಶ ಮಾಡಿರ್ತಕ್ಕಂಥದ್ದಿದೆ. ಅದರಂತೆ ಒಳಗೊಂದು ಹೊರಗೊಂದು. ಯಾಕೆ? ತ್ರಿವಿಧ ಜೀವರಾಶಿಗಳಿಗೆ ಸಾಧನೆಗೋಸ್ಕರ ಹಾಗೆಲ್ಲ ಹೇಳ್ತಕ್ಕಂಥ ಅವರಾಗಿದ್ದಾರೆ. ಆದ್ದರಿಂದ ಕೈಲಾಸಕ್ಕೆ ಹೋದಾಗ ಅವ್ರು ಏನು ಮಾಡದೇ ಇದ್ರೂ ಕೂಡ ಭೃಗು ಋಷಿಗಳನ್ನು ಆಫ್ ಮಾಡಿಬಿಟ್ರು ಮನೋಭಿಮಾನಿ. ನಾನು ಮನೋಭಿಮಾನಿ, ನಿನ್ನ ಮನಸ್ಸನ್ನು ಆಫ್ ಮಾಡಿದ್ರೆ ಗೊತ್ತಾಯ್ತಾ, ನಾನೇ ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ ನಿಮಗೆ ಬಂದು ಬಿಡ್ತದೆ. ನಿನ್ನ ಜ್ಞಾನವನ್ನು ಬಿಡುಗಡೆ ಮಾಡಿದ್ರೆ ದೇವರು ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ ನಿಮಗೆ ಬರ್ತಕ್ಕಂಥದ್ದಾಗುತ್ತಾದ್ದರಿಂದ ನಾನು ಮನೋಭಿಮಾನಿ ಎಂಬತಕ್ಕಂಥದ್ದನ್ನು ತೋರಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ವರ್ಣನೆ ಎಂಬತಕ್ಕಂಥದ್ದು ಮಾಡ್ತಾ, ನೋವಾಚ ಬ್ರಹ್ಮ ಮಾತಾಡಲಿಲ್ವಲ್ಲಪ್ಪ, ಬ್ರಹ್ಮ ಮಾತಾಡಲಿಲ್ವಲ್ಲ, ಬ್ರಹ್ಮ ಬ್ರಹ್ಮ ಮಾತಾಡಲಿಲ್ವಲ್ಲ ಅಂದರೆ ಅಲ್ಲಿ ಉತ್ತರ ಕೊಡ್ತಕ್ಕಂಥವರಾಗಿದ್ದಾರೆ. ಬ್ರಹ್ಮಜ್ಞಾನನೂ ಮಾತಾಡಲ್ಲ, ಬ್ರಹ್ಮನೂ ಮಾತಾಡಲ್ಲ. ಬ್ರಹ್ಮ ಯಾಕೆ ಮಾತಾಡಲಿಲ್ಲ ಅಂದರೆ, ಹುಚ್ಚ, ನಾನು ಯಾರನ್ನು ಸ್ತೋತ್ರ ಮಾಡ್ತಾ ಇದ್ದೇನೋ ಅದು ನನ್ಗಿಂತ ದೊಡ್ಡದಲ್ವಾ ದೇವತಾ? ನಾನು ಸುಮ್ಮನೆ ಕೂತಿದ್ದೇನ? ನನ್ನಿಂದ ಯಾರ ನಮಸ್ಕಾರಕ್ಕೆ ಸ್ತೋತ್ರಕ್ಕೆ ಯೋಗ್ಯರೋ ಅವರು ನನಗಿಂತ ದೊಡ್ಡವರು, ಇನ್ನು ಯಾಕೆ ಬಂದೆ, ಹೋಗೋ ಮೇಲಕ್ಕೆ ಅಂತ ಪ್ರಕರಣವನ್ನು ಸೂಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಮತ್ತೆ ನೋವಾಚ ಅಂದ್ರೆ ಮಾತಾಡಲಿಲ್ಲ ಅಂದರೆ ಸರ್ವೋತ್ತಮನಲ್ಲವಾದ್ದರಿಂದ ನಾ ಸರ್ವೋತ್ತಮ ಅಂತ ಮಾತಾಡಲಿಲ್ಲ ಅನ್ನೋದು ಕ್ಲಾರಿಟಿ ಇದೆ. ಅದನ್ನು ನಾಟಕ ಕಟ್ಟಿದ್ದಾರೆ ಅಷ್ಟೇ. ಹಾಗೆ ನಮ್ಮ ಬ್ರಹ್ಮಜ್ಞಾನ, ನಾನು ದೊಡ್ಡ ಜ್ಞಾನ ನಿನ್ನಲ್ಲಿದ್ದೀನಿ ಅಂತ ನಿಮ್ಗೇನು ಹೇಳಲ್ಲ. ಅದು ನೀ ತಿಳ್ಕೊಂಡಿರೋ ಜ್ಞಾನವೇ ದೊಡ್ಡದು ಅಂತ ಆ ಜ್ಞಾನ ನಮ್ಗೇನು ಅನುಭವಕ್ಕೆ ತಂದ್ಕೊಡಲ್ಲ. ಅದನ್ನ ಯಾರು ತಂದ್ಕೊಡೋರು ಅಂದರೆ ಬ್ರಹ್ಮನೇ ತಂದ್ಕೊಡ್ಬೇಕು, ವಾಯುದೇವರು ತಂದ್ಕೊಡ್ಬೇಕು, ಪರಮಾತ್ಮ ತಂದ್ಕೊಡ್ಬೇಕಾದ್ರಿಂದ ಹರಿವಾಯುಗಳ ಅನುಗ್ರಹಕ್ಕೆ ಕಾರಣವಾದ ಜ್ಞಾನ ಬ್ರಹ್ಮಜ್ಞಾನವಾಗಿದ್ರೂ ಅನುಗ್ರಹಕ್ಕೆ ಅವರ ಕಾರಣವೇನ. ಕೇವಲ ಶಬ್ದಾತ್ಮಕವಾಗಿರ್ತಕ್ಕಂಥ ಪದಗಳು ನಮ್ಗೆ ಆ ಜ್ಞಾನ ಇದ್ದರೂ ಕೂಡ ಅದು ನಮ್ಮ ಜ್ಞಾನದ ಅನುಭವಕ್ಕೆ ತಂದುಕೊಡುವುದಿಲ್ಲ ಎಂಬತಕ್ಕಂಥ ವಿಷಯವನ್ನು ಇಲ್ಲಿ ಹೇಳ್ತಕ್ಕಂಥವರಾಗಿ, ಪರಮಾತ್ಮನಲ್ಲಿ ವೈಕುಂಠ ಇದೇ ವೈಕುಂಠ. ಅದಕ್ಕೆ ದಾಸರು ಹೇಳ್ತಾರೆ, ಇಷ್ಟು ದಿನ ವೈಕುಂಠ ಎಷ್ಟು ದೂರವೈ ಅನ್ನುತ್ತಿದ್ದೆ ಜ್ಞಾನ ಇಲ್ಲದೆ ಇದ್ದಾಗ. ಎಲ್ಲೋ ಇದೆ, ಎಷ್ಟೋ ದೂರ ಇದೆ ಅಂತ ಸ್ವಲ್ಪ ಜ್ಞಾನ ಬಂತು. ಒಂದೇ ಕೂಗಳತೆ ವೈಕುಂಠ ಜ್ಞಾನ ಬಂದಟ್ಟಿಗೆ ಒಂದೇ ಕೂಗಳತೆ ಅಂತ ಬಂತು. ಮತ್ತು ಜ್ಞಾನ ಬರೀತು, ಪುರಂದರ ವಿಠಲ್ನೆಂದು ವದರುವರ ವದನವೇ ವೈಕುಂಠ, ಬಾಯೇ ವೈಕುಂಠ ಅಂದ್ಬಿಟ್ಟು. ಹಾಗೆ ಇಲ್ಲಿ ವೈಕುಂಠ ಅಂದ್ರೇನು? ವಿಕಟಿತ ಕುಂಠ ಇತಿ ವೈಕುಂಠ.
ಯಾವ ಜ್ಞಾನಕ್ಕೆ ನಾಶವಿಲ್ಲವೋ ಅಂತ ಪರಮಾತ್ಮನ ಜ್ಞಾನವನ್ನು ಏರಿಸ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ವೈಕುಂಠ ಅಂತ ಕರೀತಾ ಇದ್ದಾರೆ. ಈ ಜೀವ ಈ ಶರೀರದ ಸಾಧನೆಯಿಂದ ಜ್ಞಾನವನ್ನು ಏರಿಸ್ಕೊಂಡು ವೈಕುಂಠ ಲೋಕಕ್ಕೆ ಹೋದಾಗ ತಿಳಿದೇ ಮಾಡತಕ್ಕಂಥ ಸರ್ವ ತಪ್ಪುಗಳನ್ನು ಕೂಡ ಜೀವರು ಅಂದ ಮೇಲೆ ಲಿಂಗ ಶರೀರಾವೃತದಿಂದ, ಭೂತದೇಹದ ಸಂಬಂಧದಿಂದ, ಅನಾದಿ ಕರ್ಮದ ಸಂಬಂಧದಿಂದ, ಪ್ರಕೃತಿಯ ಸಂಬಂಧದಿಂದ ಪಾಪಗಳನ್ನು, ನಿಷಿದ್ಧ ಕಾರ್ಯಗಳನ್ನು, ನಿಷೇಧಗಳನ್ನು, ವಿಧಿಗಳನ್ನು ಬಿಡೋದು ಎಲ್ಲ ಮಾಡ್ತಾನೇ ಇರ್ತಾರೆ. ಪರಮ ಕರುಣಾಳು ಆಗಿರ್ತಕ್ಕಂಥ ಭಗವಂತ ಅದನ್ನು ಕ್ಷಮಾ ಮಾಡದೇ ಇದ್ರೆ ಜೀವರ ಉದ್ಧಾರವೇ ಇಲ್ಲವಾದ್ದರಿಂದ ಜೀವಿಗಳು ಅಂದ ಮೇಲೆ ಜೀವ ಏವತ ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ ಅಂತ ಶ್ರುತಿಯೂ ಕೂಡ ನಮಗೆ ಹೇಳುತ್ತೆ. ಅಂತ ಜೀವರ ಮಾಡಿರ್ತಕ್ಕಂಥ ಪಾಪಗಳನ್ನು ಪರಿಹಾರ ಎಂಬತಕ್ಕಂಥದ್ದು ಮಾಡಿ ಜ್ಞಾನದಾಯಕತ್ವದ ಫಲವನ್ನು ಕೊಡ್ತಕ್ಕಂಥದ್ದು ಎಂಬತಕ್ಕಂಥ ಆಖ್ಯಾನವನ್ನು ಇಲ್ಲಿ ತೋರಿಸ್ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ತಾ, ಇಂಥ ಒಂದು ಜ್ಞಾನದ ಆರ್ಜನೆ ಉಪದೇಶವನ್ನು ನಮ್ಮ ಪ್ರಾಚೀನರು ಮಾಡ್ತಾರೆ. ಉದಾಹರಣೆಗೆ ಇವತ್ತು ಲಕ್ಷ್ಮೀಶ ತೀರ್ಥರ ಆರಾಧನಾ ಮಹೋತ್ಸವ, ಕುಂದಾಪುರದ ವ್ಯಾಸಾಯ ಮಾಡಿದಲ್ಲಿ ಲಕ್ಷ್ಮೀ ಮನೋಜ್ಞ ತೀರ್ಥರಿಂದ ಆಶ್ರಮವನ್ನು ಪಡೆದಿರ್ತಕ್ಕಂಥ ಬ್ರಹ್ಮಚರ್ಯದಿಂದ ನಡೆದಿರ್ತಕ್ಕಂಥ ಅವರು. ಇವರ ವಿಷಯ ಬೆಂಗಳೂರಲ್ಲಿ ಅನೇಕ ಕಡೆಗಳಲ್ಲಿ ಪ್ರಖ್ಯಾತವಾಗಿದೆ. ಸತ್ಯಧ್ಯಾನ ತೀರ್ಥರಲ್ಲಿ ಅಧ್ಯಯನ ಮಾಡಿದವರು. ಇವರದೇ ಒಂದು ಬೆಟಾಲಿಯನ್, ಸಂಕೇತಿ ಸುಬ್ರಾಯರು, ಗೊತ್ತಾಯ್ತಾ, ಈ ಲಕ್ಷ್ಮೀಶ ತೀರ್ಥರು, ಅಕ್ಷೋಭ್ಯಾಚಾರ್ಯರು, ವೆಂಕೋಬಾಚಾರ್ಯರು, ಮೈಸೂರು ಶಾಮಣ್ಣವರು, ಈಗೆಲ್ಲ ಒಂದು ಬೆಟಾಲಿಯನ್ ಅವ್ರ ಕಾಲದಲ್ಲಿ. ಅವರು ಹೊರಟರು 5 ಜನ 6 ಜನ ಹೊರಡೋರು. ಭಯಂಕರವಾದಂಥ ಪ್ರವಚನಗಳು. ಇವತ್ತು ಏರ್ ಕ್ರಾಶ್ ಏನು ನಡೀತಾ ಇದೆ, ಹಾಗೆ ಲಕ್ಷ್ಮೀ ತೀರ್ಥರಿಂದ ಒಂದೊಂದು ಬಾಯಿ ಮಾತು ಬಂದರೆ ಇವತ್ತಾತ ಮಾತಾಡೋರು ಇಲ್ಲ, ಮಾತಾಡೋಕ್ಕಾಗೋದು ಇಲ್ಲ, ಆದರೆ ಇಲ್ಲೂ ಇಲ್ಲ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೂ ಅವರಿಗೂ ಬಹಳ ವರ್ಷಗಳ ಕಾಲ ಸಂಪರ್ಕ. ನಮ್ಮ ತಂದೆಯವರಿಗೂ ಅತ್ಯಂತ ಸಂಪರ್ಕ ಇರ್ತಕ್ಕಂಥ ಶಾಮಣ್ಣವರು ಅಂದರೆ ಅವರು ಯೋಗಿಗಳು. ಆ ವಿಷಯವನ್ನು ತಿಳಿದಿರ್ತಕ್ಕಂಥ ಲಕ್ಷ್ಮೀಶ ತೀರ್ಥರು ಬಹಳ ಗೌರವವನ್ನು ಕೊಡ್ತಾಯಿದ್ರು. ಉದಾಹರಣೆಗೆ ಒಂದು ಸಾರಿ ಬ್ರಹ್ಮಣ್ಣ ತೀರ್ಥರ ಆರಾಧನೆಯಲ್ಲಿ ಅವ್ರನ್ನ ಅಲಂಕಾರಕ್ಕೆ ಕೂರಿಸಿದ್ರು. ನಮ್ಮಪ್ಪ ಯಾವತ್ತೂ ಕೂಡೋನಲ್ಲ, ಪೂರ್ವಾಶ್ರಮ ಅಪ್ಪ ಅಂದರೆ ಅಪ್ಪ ಅಂದ್ಬಿಟ್ರು ಒಂಥರ ಆಗಲಿ, ಪೂರ್ವಾಶ್ರಮದ ಅಪ್ಪ ಅಂತ ಎಲ್ಲದಕ್ಕೂ ಹೇಳ್ತಾ ಇರ್ಬೇಕೆ. ಏನೋ ಒಂದು ಅವ್ರ ಅಪ್ಪ ಅಂದ್ಬಿಟ್ರು, ಅವ್ರ ಅಮ್ಮ ಅಂದ್ಬಿಟ್ರು, ಅದು ನೋಡ್ರ ಸರಿಯಾಗಿಲ್ಲ ಜ್ಞಾನ ಅಂತ. ಅಪ್ಪ ಅಂದರೆ ಯಾವುದಕ್ಕೂ ಒಂದು ಅಪ್ಪ ಇರಲೇಬೇಕಲ್ಲ. ಪೂರ್ವಾಶ್ರಮ ಅಂದರೆ ಏನು, ಆಶ್ರಮ ಅಂತ ಅರ್ಥಾಯ್ತಾ. ಆದರೆ ಪೂರ್ವಾಶ್ರಮದಲ್ಲಿ ತಾಯಿನೇ, ಆಶ್ರಮ ಆದಮೇಲೆ ತಾಯಿನೇ. ಅಲ್ಲಿ ಮಾತ್ರ ಯಾಕೆ ತಗೋತೀರಿ? ಅಲ್ಲಿ ಪೂರ್ವಾಶ್ರಮದ ತಾಯಿ ಅಂತ ಯಾಕೆ ಹೇಳಬೇಕು ಅಂದರೆ ನಮ್ಮ ಜನ ಒಪ್ಪಲ್ಲ. ಅಪ್ಪಗೆ ಮಾತ್ರ ಹೇಳಬೇಕು, ಮಕ್ಕಳಿಗೆ ಹೇಳಬೇಕು, ಸಂಬಂಧಿಕರಿಗೆ ಹೇಳಬೇಕು. ಅದೇನು ಅರ್ಥ ಆಗಲ್ವಾ? ಬಟ್ಟೆ ನೋಡಿದ್ರೆ ಅಮ್ಮ ಅಪ್ಪ ಅಂದರೆ ಇವ್ರು ಹೇಳ್ಕೊತಿದ್ದಾರೆ ಅಂದರೆ ಯಾವ ಅಪ್ಪ ಅನ್ನೋದು ಗೊತ್ತಾಗಲ್ವಾ? ಸನ್ಯಾಸ ಆದಮೇಲೆ ಒಬ್ಬ ಅಪ್ಪ ಇದ್ದಾನ ಅಂತ ಕೇಳಿದ್ರೆ ಏನೋ ಹುಚ್ಚಿಟ್ಟು ಮಾತಾಡ್ತದೆ. ಹಾಗೆ ಅವರು ಇದಕ್ಕೆ ಆರಾಧನೆಗೆ ಕೂತಿದ್ರು. ಯೋಗಿ ಇವನು ಅನ್ನೋದನ್ನು ಪ್ರಕಟಪಡಿಸೋಕ್ಕೋಸ್ಕರ ಲಕ್ಷ್ಮೀಶ ತೀರ್ಥರು ಬ್ರಹ್ಮಣ್ಣ ತೀರ್ಥರ ಒಂದು ಸಂದೇಹದಿಂದ, ಅವರ ಅನುಗ್ರಹದಿಂದ ಪ್ರಕಟಪಡಿಸಿದ್ರು. ಅಲಂಕಾರಕ್ಕೆ ಕೂತಿದ್ದಾರೆ. ಮೊನ್ನೆವರೆಗೂ ಜಿಲೇಬಿ ಮಾಡಿದವನು ಬರ್ತಿದ್ದ, ಶ್ಯಾಮಾಚಾರ ಮಗ ಪುರುಷೋತ್ತಮ ಅಂತ. 250 ತಟ್ಟೆ ಜಿಲೇಬಿ ಒಳಗೆ ಇರ್ತಕ್ಕಂಥ ಜಿಲೇಬಿ ತಟ್ಟೆಯಲ್ಲಿ ಇರೋದಿತ್ತು. ಅದನ್ನು ತಂದು ಹಾಕು ಅಂದರು. ಸ್ವಾಮಿಗಳು ಹೇಳಿದ್ರು, ಏನು ಅಷ್ಟು ತಿಂತೀಯಾ ಅಂತ. ಇಲ್ಲ, ನನ್ನೊಂದು ಪ್ರಶ್ನೆ ಇದೆ. ಬ್ರಹ್ಮಣ್ಣ ತೀರ್ಥರ ಆರಾಧನೆ ಒಳಗೆ ತಿಂದಷ್ಟು ಜಿಲೇಬಿನೋ ಹಾಕ್ದಷ್ಟು ಜಿಲೇಬಿನೋ ಅಂತ ಕೇಳಿದ. ಲಕ್ಷ್ಮೀಶ್ ತೀರ್ಥರು ಸ್ವಲ್ಪ ಕೋಪ ಬಂತು. ಬ್ರಹ್ಮಣ್ಣ ತೀರ್ಥರ ಸನ್ನಿಧಾನದಲ್ಲಿ ಉಚಾಯಿಸಿ ಮಾತಾಡ್ತಾ ಇದೆಯಾ, ತಿನ್ನೋಷ್ಟು ಹಾಕ್ದೇನೆ ಅಲಂಕಾರ ಕೂಡಿಸ್ತೀವಾ ಅಂತ. ಅವರೆಲ್ಲ ಕೆಟ್ಟ ಪದಗಳು ಸ್ವಲ್ಪ ಆಡೋರು, ಅದೆಲ್ಲ ಈಗ ನಾವು ಆಡಬಾರ್ದು, ಕೂತ್ಕೊಳ್ಳೋ ಅಂತ. ಇಲ್ಲ, ಅಲಂಕಾರಕ್ಕೆ ಕೂತಿದ್ರಿ, ಈಗಲಾದ್ರೂ ಮರ್ಯಾದೆ ಕೊಡಿಯಯ್ಯ ಅಂತ ಇವರು. ಗೊತ್ತಾಯ್ತಾ? ನಾನು ಸನ್ಯಾಸಿ, ನಿಂಗೇನು ಮರ್ಯಾದೆ ಕೊಡೋದು, ಏನೋ ಕೂಡಿಸಿದ್ದೇನು ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಅವರು. ಒಳಗೆ ಭಾಳ ಪ್ರೇಮ, ಮಾತ್ರ ಅಂತ ಅಲ್ಲ. ಈ ಜಟ್ಟುಗಳಿದ್ದಾರೆ, ಕೂತಿದ್ದಾರೆ. ಶಾಮಣ್ಣ, ನೀ ಎಷ್ಟು ತಿಂತೀವೋ ಅಷ್ಟು ಹಾಕ್ತೀನಿ ಏನು. 2 ತಟ್ಟೆಗಳಲ್ಲಿ 250 ಜಿಲೇಬಿ ಇರೋದನ್ನ ತಂದು ಬಡಿಸಿ ಪುಡಿ ಮಾಡೋದು, ಆ ಪಾಕ ತಗೊಂಬ ಅನ್ನೋದು, ಹಾಕೋದು, 4 ತುತ್ತು ಬಾಯಿಗೆ ಇಟ್ಕೊಳ್ಳೋದು. ಆಯ್ತಾ? ಜಿಲೇಬಿ ಬೇಕಲ್ಲ ಅನ್ನೋದು. ಎಷ್ಟು ಬುದ್ಧಿವಂತರು ನೋಡಿ. ಒಳಗೆ ಬಂದರು, ಜಿಲೇಬಿ ಇಲ್ಲ. ಒಂದು ತುಳಸಿ ದಳ ತೊಗೊಂಡ್ರು, ಶಾಮಣ್ಣನ ತಲೆ ಮೇಲೆ ಹಾಕೋದು. ಇನ್ನೊಂದು ತುಳಸಿ ದಳ ತೊಗೊಂಡ್ರು, ಬ್ರಹ್ಮಣ್ಣ ತೀರ್ಥರ ಹತ್ರ ಹೋದರು. ಸ್ವಾಮಿ, ಅವನಿಗೆ ತೃಪ್ತಿ ಕೊಡಿಸಿ. ಬ್ರಹ್ಮಣ್ಣ ತೀರ್ಥರ ಮೇಲೆ ಒಂದು ತುಳಸಿ ದಳ ಹಾಕಿದ್ರು. ಶಾಮಣ್ಣ, ತೃಪ್ತಿ ಆಯ್ತಾ ಅಂದರು. ಆಯ್ತು ಹೋದ್ರು. ಇಷ್ಟು ಕಾಲಿಕಾರಣ ಸಂಬಂಧವನ್ನು ಹರಿವಾಯುಗಳ ಗುರುಗಳ ಸಂಬಂಧದಿಂದ ನಡೆಸ್ತಕ್ಕಂಥ ಯೋಗ್ಯತೆ ಇದ್ದಂಥ ವ್ಯಕ್ತಿ ನಮ್ಮ ಲಕ್ಷ್ಮೀಶ ತೀರ್ಥರು. ಕೊನೆಗೆ ಅಂತ್ಯಕಾಲದಲ್ಲಿ ನನ್ನ ಕೊನೆಯ ಪ್ರವಚನ ಬಂದಿದ್ದು NR ಕಾಲೋನಿಯೊಳಗೆ ಲಕ್ಷ್ಮೀ ಶೋಭಾನೆ ಹೇಳ್ತಾ ಇದ್ದೆ. ನಾನು ಕರ್ಕೊಂಡು ಹೋಗೋ ಕೇಳಬೇಕು ಅಂತ ಆಸೆ. ಏನು ಲಕ್ಷ್ಮೀಂದ್ರ ತೀರ್ಥ ಹೇಳಿದ್ರು, ಇಲ್ಲ ವಯಸ್ಸಾಗಿದೆ, ಕರ್ಕೊಂಬಂದ್ರೆ ಏನೇನೋ ಮಾತಾಡ್ಬಿಡ್ತಾರೆ, ಆಭಾಸವಾಗತ್ತೆ, ಬೇಡಪ್ಪ ಅಂದರು.
ಸ್ವಾಮಿ ನನ್ನ ಜವಾಬ್ದಾರಿ ಕರ್ಕೊಂಡು ಹೋಗ್ತೇನೆ, ಆಭಾಸ ಆದರೂ ಪರವಾಗಿಲ್ಲ ಅಂದ್ರು. ಏನೋ ನೀ ಕರ್ಕೊಂಡು ಹೋಗ್ತೀನೋ ನನ್ನ ಅಂದ್ರು. ಆಯ್ತು ಸ್ವಾಮಿ, ವ್ಯಾನ್ ಕರ್ಕೊಂಡ್ಬಂದೆ, ತೊಗೊಂಡು ಹೋದೆ, ಕೂರಿಸ್ಕೊಂಡೆ. ಸಂಪೂರ್ಣ ಅವತ್ತಿನ ಉಪನ್ಯಾಸ ಕೇಳಿ ಇದ್ದಕ್ಕಿದ್ದಾಗ ಅಲಾ ಬೋಳಿ ಮಗನೇ ಅದು ಇಡೀ ಸಭೆ ಒಂಥರ. ಅದಕ್ಕೆ ನಾ ಹೇಳಿದ್ದು, ಅವ್ರು ಹೇಳಿದ ಮಾತು ಹೇಳಲ್ಲ, ಏನು ಹಿಂಗಂದು ಬಿಟ್ರಲ್ಲ ಅಂತೆಲ್ಲ. ಎಷ್ಟು ಚೆನ್ನಾಗಿ ಹೇಳ್ತೀವೋ ಅದು. ಏನು ಮಾಡ್ಬೇಕಪ್ಪ ಈಗ? ಶಾಮಣ್ಣ ಹೇಳಿದಾಗ ಹೇಳ್ತಿದ್ದ ನಾವು, ಭಾಳ ಸಂತೋಷ ಆಯಿತು ನಾನು ಕರ್ಕೊಂಬಂದು ಅಂತ. ಅನೇಕ ಅವರ ಕಾಲದಲ್ಲಿ ನಡೆದಂಥ ಘಟನೆಗಳು, ಕಥೆಗಳನ್ನೆಲ್ಲ ಅವತ್ತು ಮಂಗಳದಲ್ಲಿ ಹೇಳಿ ಬಂದ ಲಕ್ಷ್ಮೀಂದ್ರ ತೀರ್ಥರು ಹೇಳಿದ್ರೆ, ನಿನ್ನ ಪುಣ್ಯಪ್ಪ ಸದ್ಯ ಎಲ್ಲ ಸರಿಯಾಗಿ ಮಾತಾಡಿದಾರಲ್ಲ. ಅಂದರೆ ಅಂಥ ಒಂದು ವಾಕ್ ಸಮರ ನಡೆದಿದ್ದು ಸುಮಾರು 4-5 ವರ್ಷಗಳ ಕಾಲ ಏಕಪ್ರಕಾರವಾಗಿ ಮಧ್ವ ಸಂಘದ 8ನೇ ಕ್ಲಾಸ್ನಲ್ಲಿ ಇರ್ತಕ್ಕಂಥ ಮಾಧ್ವ ಸಂಘದಲ್ಲಿ ಭಯಂಕರವಾದ ಪ್ರವಚನ ಗೊತ್ತಾಯ್ತಾ. ಆ ಕಾಲದಲ್ಲಿ 500 ಜನ, 200 ಜನ, 300 ಜನ ಸೇರ್ತಾ ಇದ್ದರು. ನಾನು ಕೂಡ ಉಪನ್ಯಾಸಕ್ಕೆ ಹೋಗ್ತಾ ಇದ್ದೆ. ನಾನು ಮಾತಾಡ್ತಾ ಇರೋದು 69, 70, 75, 78 ಇಸ್ವಿ ಮಾತನ್ನು ನಿಮ್ಗೆ ಹೇಳ್ತಾರೆ. ಅಂದರೆ ಆ ಕಾಲದಲ್ಲಿ ಅಷ್ಟು ಜನ ಆ ಮಧ್ವ ಸಂಘದಲ್ಲಿ ಸೇರ್ತಕ್ಕಂಥವ್ರು. ಅಷ್ಟು ಜನಕ್ಕೆ ಪ್ರತಿನಿತ್ಯದಲ್ಲಿ ಪಾಠ ಪ್ರವಚನದಂತೆ ಇರತಕ್ಕಂಥದ್ದು ಅವರ ಪುರಾಣ ಎಂಬತಕ್ಕಂಥ. ಕೇಳಿದರು ಅಂದರೆ ಆ ಕಡೆ ಕೇಳಿದ್ರು ಅಂತಾನೆ ಅರ್ಥ. ಒಂದು ಧರ್ಮವನ್ನು ಕೇಳಿದ್ರು ಅವರ ಬಾಯಿಂದ ಅಂದರೆ ಮಾರನೇ ದಿನ ಆಚರಣೆಗೆ ಇಳಿದ್ರು ಅಂತಾನೆ ಅರ್ಥ. ಇಂಥವರ ಪ್ರವಚನದ ಶಕ್ತಿ ಎಂಬತಕ್ಕಂಥದ್ದು ಬೆಂಗಳೂರಿನ ಜನ, ಅನೇಕ ನಗರಗಳ ಜನ ಲಕ್ಷ್ಮೀಶ ತೀರ್ಥರ ಆ ವಾಕ್ಶಕ್ತಿ ಎಂಬತಕ್ಕಂಥದ್ದು, ಪ್ರವಚನದ ಶಕ್ತಿ, ಸ್ಫುಟ ಜ್ಞಾನ ಎಂಬತಕ್ಕಂಥದ್ದು, ಆಮೇಲೆ ಕರಾರುವಾಕದಂಥ ಮಾತು, ಆಳದ ಮಾತನ್ನು ವಾಪಸ್ ತಗೋತಾ ಇರಲಿಲ್ಲ. ಒಂದು ಮಾತು ಆಡಿದ್ರು ಅಂದರೆ ಅದನ್ನು ಸ್ಥಾಪನೆ ಮಾಡೇ ಮುಂದಕ್ಕೆ ಹೋಗ್ತಾ ಇದ್ದರು. ಅವರ ಕಾಲದಲ್ಲಿ ಅನೇಕ ಮತ ಪ್ರಕ್ರಿಯೆಗಳನ್ನು ಉರುಳಿಸಿ ಮಧ್ವಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಮಹನೀಯರಲ್ಲಿ ಒಬ್ಬರು ಅನ್ನೋದನ್ನು ಸಂತೋಷವಾಗಿ ನಾವು ಒಪ್ಕೊಂಡು ಹೇಳ್ತಕ್ಕಂಥ ಅಂಥ ಸನ್ಯಾಸಿಗಳಾಗಲಿ, ಅಂಥ ಪ್ರವಚನಕಾರರಾಗಲಿ ಈಗ ಬಹಳ ದುರ್ಲಭ. ಅವರ ಅನುಗ್ರಹ ವಿಶೇಷದಿಂದ, ಅವರ ಅನುಗ್ರಹದಿಂದ, ಅವರ ಸ್ವಲ್ಪ ಕಿಂಚಿತ್ತು ನಮ್ಮ ತಂದೆಯವರ ಅವರ ಆಶೀರ್ವಾದದಿಂದ ನಮ್ಮಲ್ಲಿ ಒಂದು ತುಣುಕ ಇದೆ ಅಂತ ಹೇಳ್ಕೊಬೋದು. ಆ ತುಣುಕಕ್ಕೆ ಮೂಲ ಕಾರಣ ನಮ್ಮ ಲಕ್ಷ್ಮೀ ತೀರ್ಥರು ಎಂಬುದಾಗಿ ಸ್ಮರಣೆ ಎಂಬತಕ್ಕಂಥದ್ದನ್ನು ಮಾಡಿ ಅಬ್ಬೂರಿನಲ್ಲಿ ರಮಣ ತೀರ್ಥರ ಸನ್ನಿಧಾನದಲ್ಲಿ ಬೃಂದಾವನದಲ್ಲಿ ಸನ್ನಿಹಿತರಾಗಿ ಇಂದು ಕೂಡ ಯಾರು ಅವರನ್ನು ಪ್ರಾರ್ಥನೆ ಸ್ತೋತ್ರಾದಿಗಳನ್ನ ಮಾಡಿ ನಮಸ್ಕಾರಾದಿಗಳನ್ನ ಮಾಡ್ತಾರೋ ಅವರಿಗೆ ತತ್ವಜ್ಞಾನದ ನಿಶ್ಚಯ, ಪ್ರಖರವಾದ ತತ್ವಜ್ಞಾನದ ನಿಶ್ಚಯಕಾರಕವಾದಂಥ ತತ್ವಗಳನ್ನು ಬರೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂತಹ ಮಹನೀಯರ ಸ್ಮರಣೆಯಿಂದ ನಮಗೆ ತತ್ವಜ್ಞಾನ ನಿಶ್ಚಿತವಾಗುವಂಥ ಒಂದು ಸ್ಥಿತಿಯನ್ನು ಕೊಡಲಿ ಎಂಬುದಾಗಿ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಗೋಪಾಲಕೃಷ್ಣನಲ್ಲಿ ರಮಣ ತೀರ್ಥಗಳು ಅಂತರ್ಗತ, ಭಾರತೀಯ ಬ್ರಹ್ಮಪುತ್ರ ಅಂತರ್ಗತ ಗೋಪಾಲಕೃಷ್ಣನಲ್ಲಿ ಸ್ಮರಣೆ ಎಂಬತಕ್ಕಂಥ ಸಮರ್ಪಣೆ ಮಾಡ್ತಾ ಇಂದಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣ.